ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಾಚನ. ತಂಬೂರಿಯನ್ನು ಅಡವಿಟ್ಟು 25 ರೂಪಾಯಿ ತಗೊಂಡಿದ್ದು, ಅದನ್ನು ಪಡಿಬೇಕು ನಾನು. ಯಾಕಂದರೆ ತನಗೆ ಆಳದಲ್ಲಿ ಮುಳುಗಕ್ಕಾಗ್ತಾ ಇಲ್ಲ. ತನ್ನ ಗುರು ಕೊಟ್ಟ ತಂಬೂರಿ ಬೇಕು ಅಂತ ಹೋದಾಗ 1 ಲಕ್ಷ ಕೊಟ್ಟರು ಕೊಟ್ಟಿಲ್ಲ ಅಂತಂದಾಗ ಅವನು ಹೋಗಿ ತಗೊಂಡು ಬರ್ತಾರೆ ಜುನ್ನರ್ಕರ್ ಅವ್ರ ಮನೆಯಿಂದ. ಅದಕ್ಕೆ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೇಪರ್ನಲ್ಲೆಲ್ಲ ಬಂದಿದ್ದನ್ನು ಕೇಳಿದ್ವಿ. ಮುಂದಿನ ಭಾಗ. ಸುಮಾರು 15 ದಿನ ದೊಡ್ಡ ಸಣ್ಣ ಪತ್ರಿಕೆಗಳಿಗೆಲ್ಲ ಇದೇ ಸುದ್ದಿ. ಇದನ್ನು ಕುರಿತ ಹಲವಾರು ವಾಚಕರ ಓಲೆಗಳು. ಬಹಳ ಜನರು ಜುನ್ನರ್ಕರ್ನನ್ನು ಕಠಿಣವಾದ ಮಾತುಗಳಲ್ಲಿ ಖಂಡಿಸಿದ್ದರು. ಇಂತಹ ರಸನಾಶಕನು ಸಂಗತಿಕಾರ ಹೇಗಾದನು ಎಂಬ ಪ್ರಶ್ನೆ ಎತ್ತಿದರು. ಇಂಗ್ಲಿಷ್ ಪತ್ರಿಕೆಗಳ ಆವೃತ್ತಿಗಳು ಅಹಮದಾಬಾದ್, ದಿಲ್ಲಿ, ಭೋಪಾಲ್, ಲಕ್ನೋ, ಜಯಪುರ, ಹೈದರಾಬಾದ್ ಮೊದಲಾಗಿ ಹಿಂದೂಸ್ತಾನಿ ಸಂಗೀತ ವಲಯದ ಪ್ರಮುಖ ನಗರಗಳಲ್ಲೆಲ್ಲ ಮುದ್ರಿತವಾಗುತ್ತಿದ್ದುದರಿಂದ ಎಲ್ಲ ಕಡೆಯೂ ಸುದ್ದಿ ಹರಡಿತು. ಕಿರುಪತ್ರಿಕೆಗಳಿಗೆ ಸರಕಾಯಿತು. ವಾಚಕರು ತಮ್ಮ ಕಲ್ಪನೆಯನ್ನು ಸೇರಿಸಿಕೊಂಡು ಓಲೆಗಳನ್ನು ಬರೆದರು. ಇಡೀ ರಸಿಕ ಜನ ತನ್ನ ಕಡೆಗಿರುವುದನ್ನು ತಿಳಿದ ಮೋಹನ್ಲಾಲ್ನ ಮನಸ್ಸು ಮುದಗೊಂಡಿತು. 1 ವಾರದ ನಂತರ ಇನ್ನೊಂದು ಖುಷಿಯ ಸುದ್ದಿ ಪ್ರಕಟವಾಯಿತು. ಆ ವರ್ಷದ ತಾನ್ಸೇನ ಪ್ರಶಸ್ತಿಗೆ ಮೋಹನ್ಲಾಲ್ನನ್ನು ಆರಿಸಿದ್ದರು. ಅವನಿಗಿದ್ದ ಸಿದ್ಧಿ ಪ್ರಸಿದ್ಧಿಗಳಿಗೆ ಸಹಸ್ರ ಜನರನ್ನು ಸಂಗೀತಕ್ಕೆ ಸೆಳೆದ ಶಾಸ್ತ್ರವು ಅರ್ಥವಾಗದಿದ್ದರೂ ದೇಶದ ಲಕ್ಷ ಜನರನ್ನು, ವಿದ್ಯಾವಂತ ಯುವಕರನ್ನು, ಕಲೆಯ ಪರಿಣಿತಿ ಇಲ್ಲದ ವಿಜ್ಞಾನಿ ತಂತ್ರಜ್ಞಾನಿಗಳನ್ನು ಸಂಗೀತದ ರುಚಿಗೆ ಆಕರ್ಷಿಸಿದವನ ಸಾಧನೆಗೆ ಈ ಪ್ರಶಸ್ತಿಯು 10 ವರ್ಷ ಮೊದಲೇ ಬರಬೇಕಿತ್ತೆಂದು ದೇಶದ ಉದ್ದಗಲಕ್ಕೂ ಜನರು ಆಡಿಕೊಳ್ಳುತ್ತಿದ್ದರು. ಅದು ಈಗ ಬಂತು. ಅಭಿನಂದನೆಗಳು, ಪತ್ರಗಳು, ಫೋನುಗಳು, ಸನ್ಮಾನದ ಆಮಂತ್ರಣಗಳು. ಅವನ ಒಳಗಿನ ಶುಷ್ಕ ಭಾವ ತುಸು ಕಡಿಮೆಯಾಯಿತು. ತಂಬೂರಿ ಹಿಡಿದರೆ ಹೊಸ ಉತ್ಸಾಹ ಮೂಡತೊಡಗಿತು. ಬದ್ಮಾಶಿಗಳು ತಡ ಮಾಡಿದ್ದಾರೆ. ಪ್ರತಿ ವರ್ಷವೂ ನನ್ನನ್ನು ಹಿಂದೆ ಹಾಕಿದ್ದಾರೆ. ಈಗಲೂ ಇದನ್ನು ನಾನು ಸ್ವೀಕರಿಸೋಲ್ಲ ಅಂತ ಅವರ ಮುಖಕ್ಕೆ ಹೊಡೆಯಲಿ ಎಂಬ ಆಲೋಚನೆ ಬಂತು. ಈ ಪ್ರಶಸ್ತಿಗಿಂತ ದೊಡ್ಡವನಾದ ನಾನೇಕೆ ಸ್ವೀಕರಿಸಿ ಇದರ ಮಟ್ಟಕ್ಕೆ ಕುಗ್ಗಬೇಕು ಎಂಬ ಹಮ್ಮು ಕಾಣಿಸಿಕೊಂಡಿತು. ಹಾಗೆ ಮಾಡಿದರೆ ಪ್ರಶಸ್ತಿ ಪಡೆದವರನ್ನು ಗೌರವಿಸುವ ಲಕ್ಷಾಂತರ ಶೋತೃಗಳನ್ನು ಪ್ರಶಸ್ತಿ ನಿರ್ವಹಿಸುವ ಅಧಿಕಾರಿಶಾಹಿಯನ್ನು ಎದುರು ಹಾಕಿಕೊಂಡಂತಾಗುತ್ತದೆ ಎಂಬ ಎಚ್ಚರದಿಂದ ಸುಮ್ಮನಾದ. ಪರಾಂಜಪೆ ಫೋನ್ ಮಾಡಿ ಹೇಳಿದ, ನಿಮಗೆ ಈ ವರ್ಷವೇ ಪ್ರಶಸ್ತಿ ಬರೋಕ್ಕೆ ಜುನ್ನರ್ಕರ್ ಮುದುಕ ಕಾರಣ, ನಿಮಗೆ ಗೊತ್ತೇ? ಹಾಗೆ ತಂಬೂರಿ ಪ್ರಸಂಗದಿಂದ 3 ವಾರ ಇಡೀ ಹಿಂದೂಸ್ತಾನದ ಎಲ್ಲ ಪತ್ರಿಕೆಗಳಲ್ಲೂ ನಿಮ್ಮ ಹೆಸರು ಕಾಣಿಸಿಕೊಂಡಿತ್ತು. ಆಯ್ಕೆ ಸಮಿತಿಯವರ ಮನಸ್ಸಿನ ಮೇಲೆ ಇದರ ಪ್ರಭಾವ ಇದ್ದೇ ಇರುತ್ತೆ. ಮಾಧ್ಯಮದ ಅನುಭವದಿಂದ ಹೇಳ್ತೀನಿ, ಸುದ್ದಿಯಲ್ಲಿರೋರು ಸಮಿತಿಗಳ ಗಮನ ಸೆಳೆಯುವ ಹಾಗೆ ಎಲೆಮರೆಯಲ್ಲಿ ಇರುವ ಹಣ್ಣು ಎಷ್ಟು ಪಕ್ವವಾಗಿದ್ದರೂ ಸೆಳೆಯೋಲ್ಲ. ನೀವು ಹಂಗೇನಾದರೂ ಬರೆದರೆ ಪ್ರಶಸ್ತಿ ಮೊತ್ತದಲ್ಲಿ ನನಗರ್ಧ ಸೇರಬೇಕು ಅಂತ ಮುದುಕ ತನ್ನ ದಾವೆಯಲ್ಲಿ ಸೇರಿಸಿಯಾನು ಇವನು ಅಂದ. ಇಬ್ಬರು ಹೊಟ್ಟೆ ತುಂಬ ಬಿರಿಯುವಷ್ಟು ನಕ್ಕರು. ಇನ್ನೊಂದು ಸಂಗತಿ, ಈ ಪ್ರಶಸ್ತಿ ಬಂದ ಪ್ರಯುಕ್ತ ಮುಂಬೈ ಎಲ್ಲ ಸಂಗೀತ ಸಭೆ ಸೇರಿ ನಿಮಗೊಂದು ಸಾರ್ವಜನಿಕ ಸನ್ಮಾನ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. 1,00,000 ಶ್ರೋತೃಗಳಾದರೂ ಸೇರುವಂತೆ ದೊಡ್ಡ ಪ್ರಚಾರ ಕೊಟ್ಟು ವಾಂಖೇಡೆ ಸ್ಟೇಡಿಯಂನಲ್ಲಿ ಮಾಡಬೇಕು ಅಂತ. ಸನ್ಮಾನದ ನಂತರ ನೀವು 4-5 ಗಂಟೆ ಆದರೂ ಹಾಡಬೇಕು. ಗೋರೆ ಸಾಹೇಬ್ರನ್ನ ಸನ್ಮಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಮಾತಾಡ್ಕೋತಿದ್ದಾರೆ. ನಾನು ಆಗಲೇ ನಿಮಗೆ ಹೇಳಿದ್ದೀನಿ, ಹಾಡೋಕ್ಕೆ ಒಪ್ಪಿಕೊಳ್ಳಿ. ಅದಕ್ಕೆ ನೀವು ಹಣ ತಗೊಳ್ಳಲ್ಲ. ಸಾಥಿದಾರರಿಗೆ ಅವರವರ ಫೀ ಕೊಡಿ ಅನ್ನಿ, ಅದರಿಂದ ನಿಮ್ಮ ಅಂತಸ್ತು ಹೆಚ್ಚುತ್ತೆ. ಅವನಿಗೆ ಖುಷಿಯಾಯಿತು. ನೀವು ಹೇಳಿದ ಮೇಲೆ ಮುಗೀತು ಎಂದ. ಶಾಸ್ತ್ರೀಯ ಸಂಗೀತದ ಅಷ್ಟು ದೊಡ್ಡ ಕಚೇರಿ ಮುಂಬೈಯಲ್ಲಿ ಹಿಂದೆ ಎಂದು ನಡೆದಿರಲಿಲ್ಲವೆಂದು ಸಂಗೀತ ರಸಿಕರು ಮಾತನಾಡಿಕೊಂಡರು. ಉಚಿತ ಪ್ರವೇಶ, ಎಲ್ಲ ಪತ್ರಿಕೆಗಳು ಕೊಟ್ಟ ತುಂಬು ಪ್ರಚಾರ, ಎಲ್ಲ ಸಂಗೀತ ಸಭೆಗಳು ಕೂಡಿ ಏರ್ಪಡಿಸಿದುದು. ರಾತ್ರಿ 8ರಿಂದ 9:15 ಸನ್ಮಾನ ಕಾರ್ಯಕ್ರಮ, 9:30ಯಿಂದ ಬೆಳಿಗ್ಗೆ 4:00 ಗಾಯನ, ನಡುವೆ ಅರ್ಧ ತಾಸು ವಿರಾಮ. ತಾನು ಅಷ್ಟು ಹುಮ್ಮಸ್ಸಿನಿಂದ ಹಾಡಿ ಎಷ್ಟೋ ವರ್ಷಗಳಾಗಿದ್ದವು ಎಂದು ಮೋಹನ್ಲಾಲ್ಗೆ ಅನ್ನಿಸಿತು. ಸುಮಾರು 1.25 ಲಕ್ಷ ಜನ ಸೇರಿದ್ದಾರೆಂದು ಸ್ವಾಗತ ಭಾಷಣ ಮಾಡಿದ ಮುಳುಂದಾದ ಸಂಗೀತ ಸಭೆಯ ಕಾರ್ಯದರ್ಶಿ ರಘುವಂಶಿ ಹೇಳಿದ ಮಾತು ನಿಜವಾಗಿತ್ತು. ಅಷ್ಟು ಜನರು ನನ್ನನ್ನು ಅಭಿನಂದಿಸಲು, ತನ್ನ ಸಂಗೀತ ಕೇಳಲು ಸೇರಿದ್ದಾರೆ ಎಂಬುದಕ್ಕಿಂತ ಬೇರೆ ಏನು ಬೇಕು ಉತ್ಸಾಹಕ್ಕೆ? ತನಗೆ ಹಾಕಿದ ತನ್ನ ಎತ್ತರಕ್ಕೂ ಕಟ್ಟಿಸಿದ ಆಗ ತಾನೇ ಬಿರಿಯುವ ಕೆಂಪು ಗುಲಾಬಿಯ ಹಾರವನ್ನು ಎದುರಿಗೆ ಮಲಗಿಸಿದ್ದರು. ತೆಳುಕಾಯದ ಮಗುದೇ ಶರೀರವನ್ನು ಬೆಲ್ಲಿನಾಕೃತಿಯಲ್ಲಿ ವಿನ್ಯಾಸಗೊಳಿಸಿಕೊಂಡು ಮಲಗಿರುವಂತೆ. ಸತತವಾಗಿ 6 ತಾಸು ಹಾಡಿದರೂ ಬಳಲಿಕೆಯಾಗಲಿಲ್ಲ, ಧ್ವನಿ ಕುಗ್ಗಲಿಲ್ಲ. ಉತ್ಸಾಹಕ್ಕೆ ಇನ್ನೊಂದು ಕಾರಣವಿತ್ತು. ತನ್ನ ಸಂಗೀತದ ಬಗೆಗೆ ಅಭಿನಂದಿಸಿ ಮಾತನಾಡಿದ ಬಾಂಬೆ ಫೋರ್ಟ್ ಮ್ಯೂಸಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ರಾಮ್ ಟೇಕೇಕರ್ ಕೊನೆಗೆ ಇಂತಹ ಗಾಯಕರು 32 ವರ್ಷದ ಹಿಂದೆ ಕಷ್ಟಕಾಲದಲ್ಲಿ 25 ರೂಪಾಯಿಗೆ ಅಡವಿಟ್ಟ ತಂಬೂರಿಯನ್ನು ಈಗ 1 ಲಕ್ಷ ರೂಪಾಯಿ ಕೊಡುತ್ತೇನೆಂದರೂ ಹಿಂದಿರುಗಿಸದೆ ಪೊಲೀಸ್ ಕೇಸ್ ಮಾಡಿರುವ ಹಾರ್ಮೋನಿಯಂ ವಾದಕರ ಮಗ ಇವತ್ತು ಒಬ್ಬ ಹಾರ್ಮೋನಿಯಂ ವಾದಕನಾಗಿ ಬದುಕಿದ್ದಾನೆ. ಆತ ತಾನಾಗಿಯೇ ಕೋರ್ಟಿನಲ್ಲಿ ಮೊಕದ್ದಮೆಯನ್ನು ವಾಪಸ್ ಪಡೆದು ಇನ್ನು 2 ವಾರದಲ್ಲಿ ತಂಬೂರಿಯನ್ನು ತಂದು 25 ರೂಪಾಯಿ ಪಡ್ಕೊಂಡು ಪಂಡಿತ್ ಮೋಹನ್ಲಾಲ್ರಿಗೆ ಒಪ್ಪಿಸದಿದ್ದರೆ ಅವನನ್ನು ಮುಂಬಯಿಯ ಯಾವ ಸಂಗೀತ ಸಭೆಯು ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ ಅಂತ ನಾವೆಲ್ಲ ಸೇರಿ ಈ ಮೂಲಕ ಘೋಷಿಸುತ್ತಿದ್ದೇವೆ.
ಅವನನ್ನು ತಮ್ಮ ಸಂಗತಿಗೆ ಇಡೀ ಹಿಂದೂಸ್ತಾನದ ಯಾವ ಗಾಯಕರು ಕರೆಕೊಳ್ಳಬಾರದು, ಯಾವ ಸಭೆಯು ಆಮಂತ್ರಿಸಬಾರದು ಎಂದು ಈ ಮೂಲಕ ಕರೆಕೊಟ್ಟಿದ್ದೇವೆ ಎಂದು ಘೋಷಿಸಿದಾಗ ಇಡೀ ಸಭೆಯು ಇಡೀ ಹಿಂದೂಸ್ತಾನಕ್ಕೆ ಕೇಳುವಂತೆ ತಟ್ಟಿದ ಚಪ್ಪಾಳೆಯ ಸದ್ದೇ ಸಾಕಾಯಿತು ಆ ರಾತ್ರಿ ತಾನು ಹಾಡಿದ ಸ್ಫೂರ್ತಿಗೆ. ಮರುದಿನ ಎಲ್ಲ ಪತ್ರಿಕೆಗಳಲ್ಲೂ ಮುಖಪುಟದ ವರದಿ, ಸನ್ಮಾನ ಹಾಗೂ ಜನಸಾಗರದ ದೊಡ್ಡ ದೊಡ್ಡ ಫೋಟೋಗಳು. ಎರಡನೆಯ ದಿನ ಪರಾಂಜಪೆ ಫೋನ್ ಮಾಡಿ ಹೇಳಿದ. ಜುನರ್ಕರ್ಗೆ ಎಚ್ಚರಿಕೆ ನೀಡಿದ ಮಾತು ಹೇಳಿಕೊಟ್ಟವರು ಗೋರೆ ಸಾಹೇಬರು. ಅಪ್ಪ ಮಗ ಇಬ್ಬರು ಹೆದರಿದ್ದಾರೆ. ಕೇಸು ವಾಪಸ್ ತೆಗೆದುಕೊಳ್ಳುವುದಕ್ಕೆ ಅರ್ಜಿ ಸಿದ್ಧಪಡಿಸುವಂತೆ ಆಗಲೇ ಅವರ ವಕೀಲರಿಗೆ ಹೇಳಿದಾರಂತೆ. ಮೋಹನ್ ಲಾಲ್ನಿಗೆ ಗೋರೆಯವರ ಮೇಲೆ ಕೃತಜ್ಞತೆ ಹುಟ್ಟಿತು. ಒಂದಾದ ಮೇಲೆ ಒಂದರಂತೆ ನನಗೆ ಉಪಕಾರ ಮಾಡುತ್ತಿದ್ದಾರೆ ಎಂಬ ನೆನಪಾಯಿತು. ಪರಾಂಜಪೆ ಹೇಳಿದ. ನೀವೊಮ್ಮೆ ಗೋರೆ ಸಾಹೇಬರನ್ನು ಕಂಡು ಕೃತಜ್ಞತೆ ಹೇಳೋದು ಒಳ್ಳೆಯದು. ಮುಂಬೈಯಲ್ಲಿ ಯಾವ ಸಂಗೀತಗಾರನಿಗೂ ಆಗದಿರುವಷ್ಟು ದೊಡ್ಡ ಸನ್ಮಾನ ಮಾಡಿಸಿದ್ದಾರೆ. ಅವರು ನಿಲ್ಲದಿದ್ದರೆ ಇಷ್ಟೊಂದು ಸಭೆಗಳು ಒಟ್ಟು ಸೇರೋದು ಸಾಧ್ಯವಾಗ್ತಿರಲಿಲ್ಲ. ಅವರನ್ನು ಕಾಣ್ತೀನಿ ಎಂದ. ಆದರೆ ಅವರನ್ನು ಕಾಣಲು ಮುಜುಗರ. ರಾಮಿ ಬೇಗರೆ ಮನೆ ಮಾಡಿಕೊಂಡು ಹೋಗಿರುವುದು ಅವರಿಗೆ ಗೊತ್ತಿದೆ. ನನ್ನ ಸ್ವಂತ ಜೀವನದ ಬಗ್ಗೆ ಅವರಿಗೆ ಗೌರವವಿರಲಿಕ್ಕಿಲ್ಲ. ಆದರೆ ಅದನ್ನು ಹೊಟ್ಟೆಗೆ ಹಾಕಿಕೊಂಡು ಒಂದೂ ಮಾತನಾಡದೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಮುಖಕ್ಕೆ ಮುಖ ಕೊಟ್ಟು ಅವರ ಎದುರು ಕೂರುವುದು ಹೇಗೆ ಎಂದು ಅಂಜಿಕೆಯಾಯಿತು. ಆದರೂ ಹೋಗಿ ನೋಡಲೇಬೇಕು, ಬಿಡುವಂತಿಲ್ಲ ಎಂದುಕೊಂಡ. ಅವರನ್ನು ನೋಡಿ ಬರುವ ಆತಂಕದಲ್ಲೇ ರಾತ್ರಿ ಸರಿಯಾಗಿ ನಿದ್ರೆ ಹತ್ತಲಿಲ್ಲ. ಬೆಳಗಾದಾಗ ನೋಡಿ ಮುಗಿಸಿಬಿಟ್ಟರೆ ಆತಂಕ ಕಳೆದ ಹಾಗಾಗುತ್ತೆ. ಮುಂದೆ ಹಾಕಿದಷ್ಟು ಬೆಳೆಯುತ್ತೆ, ನಿದ್ದೆಗೇಡು ಎನ್ನಿಸಿತು. ಇವತ್ತೇ ಫೋನ್ ಮಾಡಿ ಅವರ ಸಮಯ ಕೇಳಬೇಕು ಎಂದು ನಿರ್ಧರಿಸಿದ. ಆಫೀಸ್ನ ನಂಬರ್ ನನ್ನ ಹತ್ರ ಇದೆ. ಡೈರೆಕ್ಟ್ರಿಯಲ್ಲಿ ಮನೆಯದು ಸಿಗುತ್ತೆ, ಆದರೆ ಮನೆಯಲ್ಲಿ ಅವಳು ಇರ್ತಾಳೆ ಎಂಬ ಭಯ ಕಾಣಿಸಿತು. 10 ಗಂಟೆಗೆ ಆಫೀಸಿಗೆ ಫೋನ್ ಮಾಡಿದಾಗ ಸಿಕ್ಕಿದರು. ಸಾಹೇಬ್ರೆ, ನಾನು ಮೋಹನ್ ಲಾಲ. ಬಂದು ತಮ್ಮನ್ನು ಕಂಡು ಆಶೀರ್ವಾದ ತಗೋಬೇಕು ಅಂತಿದ್ದೀನಿ. ಸಾಹೇಬರಿಗೆ ಯಾವಾಗ ಬಿಡುವಾಗುತ್ತೆ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ. ಓ, ನಾನೇ ಮಾಡಬೇಕು ಅಂತಿದ್ದೆ. 3 ದಿನದಿಂದ ತುಂಬ ಬ್ಯುಸಿ ಇದ್ದೆ. ಇವತ್ತು ಅಪರಾಹ್ನ 4 ನಿಮಗೆ ಅನುಕೂಲವೇ? ಬೇರೆ ಏನು ಪ್ರೋಗ್ರಾಮ್ ಇಲ್ಲ, ಖಂಡಿತ ಬರ್ತೀನಿ. ಫಲಪುಷ್ಪಗಳನ್ನು ಅಣಿಗೊಡಿಸಿ ಕೊಡುವ ಅಂಗಡಿಗೆ ಹೋಗಿ ಒಂದು ದೊಡ್ಡ ಬಿದಿರಿನ ಕುಕ್ಕೆಯ ಭರ್ತಿ ಬೆಲೆ ಬಾಳುವ ವಿಧ ವಿಧವಾದ ಹಣ್ಣುಗಳನ್ನು ಗೋಪುರದಂತೆ ತುಂಬಿಸಿ ಗುಲಾಲು ಬಣ್ಣದ ಕಾಗದ ಸುತ್ತಿ ಕಟ್ಟಿಸಿದ. ಜೊತೆಗೆ ಒಂದು ದೊಡ್ಡ ಪುಷ್ಪಗುಚ್ಛ ಮಾಡಿಸಿಕೊಂಡು ಗೋರೆಯವರ ಚೇಂಬರಿಗೆ ಕೊಂಡೊಯ್ದು ಕೈಗೆ ಪುಷ್ಪಗುಚ್ಛವಿತ್ತು ಹಣ್ಣಿನ ಕುಕ್ಕೆಯನ್ನು ಅವರ ಕೈಯಿಂದ ಮುಟ್ಟಿಸಿ ಗೋಡೆಯ ಹತ್ತಿರದ ಟಿಪಾಯಿ ಮೇಲೆ ಇಟ್ಟು ಅವರ ಕಾಲುಗಳನ್ನು ತನ್ನ ಕೈಗಳು ಮುಟ್ಟುವಂತೆ ಬಾಗಿದ. ಅವರು ಅವನನ್ನು ಮೇಲೆತ್ತಿ ಆಲಂಗಿಸಿಕೊಂಡರು. ನಿಮ್ಮ ಕೃಪೆಯಿಂದ ಇಷ್ಟೆಲ್ಲ ಆಯಿತು ಎಂದು ಇವನೇ ಮಾತು ಆರಂಭಿಸಿದ. ಒಳಗೆ ಕಲೆ ಇಲ್ಲದಿದ್ದರೆ ಯಾರ ಕೃಪೆಯೂ ಏನೂ ಮಾಡಲ್ಲ, ಕೂಡಿ ಎಂದು ಅವರಿಗೆ ಕುರ್ಚಿ ತೋರಿಸಿ ಅವರು ಕೂತರು. ಸಂಗೀತ ಪ್ರಪಂಚ ಅದು ಇದು ಮಾತನಾಡಿದ ನಂತರ ಅವನು ಕೇಳಿದ. ಸಾಹೇಬ್ರೆ, ಅವತ್ತು ರಾತ್ರಿಯ ಗಾಯನ ಹೇಗಾಯಿತು? ಜನಗಳೆಲ್ಲ ತನ್ಮಯರಾಗಿ ಆಲಿಸಿದರಲ್ಲ. ಜನಗಳು ಆಲಿಸಿದರು, ನಿಮಗೆ ಹೇಗನ್ನಿಸಿತು? ತಕ್ಷಣ ಉತ್ತರಿಸಲಿಲ್ಲ. ಅವರ ಅಭಿಪ್ರಾಯದಿಂದ ತನ್ನೊಳಗಿನ ಶುಷ್ಕತೆಗೆ ಉತ್ತರ ಸಿಕ್ಕಿತೆಂಬ ಆಶೆಯಿಂದ ಒತ್ತಾಯಿಸಿದ. ನನಗೂ ವಯಸ್ಸಾಯ್ತಲ್ಲ, 71. ಅವರು ಉತ್ತರಿಸಲಿಲ್ಲ. ಆದ್ದರಿಂದ ನೀವು ಹೆಚ್ಚು ಪಕ್ವವಾದ ಶ್ರೋತೃ. ಮುಚ್ಚಿಡಬೇಡಿ, ಹೇಳಿ. ಎಲ್ಲ ಚೆನ್ನಾಗಿತ್ತು. ತಾಂತ್ರಿಕವಾಗಿ ನಿಮ್ಮಲ್ಲಿ ಯಾವ ತಪ್ಪು ಇರೋಕ್ಕೆ ಸಾಧ್ಯವಿಲ್ಲ, ಆದರೆ ಯಾಂತ್ರಿಕವಾಗಿತ್ತು. ಭಾವ ಬತ್ತಿ ಹೋದಂತೆ. ಅವೇ ಆಲಾಪದ ನಡೆ, ಅವೇ ತಾನಗಳು. ಹಿಂದಿನ ಸಾಧನೆಯ ಬಲದಿಂದ ಹಾಡಿದ ಹಾಗಿತ್ತು. ಎಲ್ಲಿಯೂ ಹೊಸತು ಕಾಣಲಿಲ್ಲ. ಅನಿರೀಕ್ಷಿತ ತಿರುವು ಇರಲಿಲ್ಲ. ಹೊಸ ಭಾವದ ಅನುಭವವಾಗಲಿಲ್ಲ. ಅವರ ವಿಮರ್ಶೆಗೆ ತನ್ನ ಸಮ್ಮತಿ ಇದೆ ಎನ್ನುವಂತೆ ಮೌನವಾಗಿ ಅವರ ಮುಖವನ್ನು ನೋಡುತ್ತಿದ್ದ. 1 ನಿಮಿಷದ ನಂತರ ಅವರೇ, ಎಷ್ಟಕ್ಕೂ ನನಗೆ ಸಂಗೀತಶಾಸ್ತ್ರದ ಭಾಗ ಹೆಚ್ಚು ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ ಶ್ರೋತೃ ಎಂದರು. ನೀವು ಸಹೃದಯ ಶ್ರೋತೃ. ನಿಮ್ಮಂಥವರ ಅಭಿಪ್ರಾಯವೇ ಮುಖ್ಯ. ವಿದ್ವಾಂಸರಿಗೆ ಭಾವಗ್ರಹಣ ಶಕ್ತಿ ಕಮ್ಮಿ ಇರುತ್ತೆ. ಇವರು ಉಪಚಾರ ಹೇಳಿದ. ನಿಮಗೆ ಯಾಕೆ ಹೀಗಾಗ್ತಿದೆ ಅಂತ ವಿಚಾರ ಮಾಡಿದ್ದೀರಾ? ನೀವು ಶಿಕಾಗೋದಲ್ಲಿ ಹಾಡಿದ ಜಯ ಜಯವಂತಿ ಕ್ಯಾಸೆಟ್ ಕೇಳಿದಾಗಲೇ ನನಗೆ ಹಾಗನ್ನಿಸಿತ್ತು. ನಿಮಗೆ ಹೇಳಿಯೂ ಇದ್ದೆ ಅಂತ ನೆನಪು. ಪ್ರತಿಯೊಬ್ಬ ಕಲಾವಿದನು ಆಗಾಗ್ಗೆ ತನ್ನ ಗಾಯನ ಮಾರ್ಗವನ್ನು ಪರಿಷ್ಕರಿಸೋಬೇಕು, ಅಥವಾ ರಾಗದ ಭಾವಗಳನ್ನು ಹೊಸದಾಗಿ ಅರ್ಥ ಮಾಡಿಕೋಬೇಕು, ಅಥವಾ ನಮ್ಮ ಸಂಗೀತಗಾರರಿಗೆ ಗಾಯನ ವಾದನ ಬಿಟ್ಟರೆ ಬುದ್ಧಿಪೋಷಣೆಗೆ ಬೇಕಾದ, ಉದಾಹರಣೆಗೆ ಗಂಭೀರ ಸಾಹಿತ್ಯ ತತ್ವಜ್ಞಾನಗಳನ್ನು ಓದುವಂಥ ಬೇರೆ ಹವ್ಯಾಸ ಇಲ್ಲವೋ? ಅಥವಾ ನಾನು ಯಾಕೆ ಹಾಡ್ತೀನಿ, ಒಂದು ರಾಗದ ಮೂಲಕ ಯಾವ ಅರ್ಥ ಹೇಳ್ತೀನಿ ಅನ್ನೋ ಸ್ಪಷ್ಟ ಆಲೋಚನೆ ಇಲ್ಲವೋ? ಭಾವ ಅನ್ನೋದು ಒಂದು ಬಗೆಯ ಅರ್ಥವೇ. ವ್ಯಾಖ್ಯಾನ ವಿಮರ್ಶೆಗಳೇ. ಅರ್ಥಸ್ಫುರಣೆ ನಿಂತು ಹೋದರೆ ಬರೀ ಅಭ್ಯಸ್ತ ಸ್ವರಗಳು ಉಳಿದುಕೊಂಡು ಬಿಡ್ತಾವು. ಹೀಗೆ ನನ್ನ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಹುಟ್ಟುತ್ತವೆ. ಒಮ್ಮೆ ಕೂತು ನಿಮ್ಮ ಕೈಲಿ ಇವನ್ನೆಲ್ಲ ಚರ್ಚೆ ಮಾಡಬೇಕು ಅಂದ್ಕೋತಿದ್ದೆ. ಇವತ್ತು ನೀವೇ ಬಂದದ್ದು ಖುಷಿಯಾಯಿತು. ಯಾವ ಪ್ರಶ್ನೆಗೂ ಉತ್ತರ ಹೊಳೆಯಲಿಲ್ಲ. ಅವರ ಮುಖವನ್ನು ನೋಡುತ್ತಿದ್ದರು. ಅವನ ಕಣ್ಣುಗಳು ಶೂನ್ಯವನ್ನು ಸೂಚಿಸುತ್ತಿದ್ದವು. 2 ನಿಮಿಷದ ನಂತರ ಅವರೇ ಮಾತು ಬದಲಿಸಿದರು. ಸಂಗೀತ ಕಚೇರಿಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು. ಹೊಸ ಪೀಳಿಗೆಯ ಸಂಗೀತಗಾರರು ಮೊದಲಾಗಿ ಕೇಳತೊಡಗಿದರು. ಚಹಾ ತರಿಸಿದರು. 3/4 ತಾಸು ಮಾತನಾಡಿದ ನಂತರ ಅವನೇ ಮೇಲೆದ್ದು ನಮಸ್ಕರಿಸಿ ಅವರಿಂದ ಬೀಳ್ಕೊಂಡು ಹೊರಗೆ ಬಂದ. ತನ್ನ ಸ್ವರದ ಭಾವವು ಆವಿಯಾಗಿ ಹೋಗಿದೆ ಎಂದು ತಾನು ಎಂದುಕೊಳ್ಳುತ್ತಿದ್ದುದು ನಿಮ್ಮ ಸಂಗೀತ ಯಾಂತ್ರಿಕವಾಗಿದೆ ಎಂಬ ಗೋರೆಯವರ ಮಾತು ಒಂದೇ ಅರ್ಥದವು ಎಂದು ಅವನಿಗೆ ಅನ್ನಿಸತೊಡಗಿತು. ಶಿಕಾಗೋದಲ್ಲಿ ಹಾಡುವಾಗಲೇ ಯಾಂತ್ರಿಕತೆ ಬಂದಿತ್ತು, ನನಗೆ ತಿಳಿದಿರಲಿಲ್ಲ ಎಂದು ಅರ್ಥವಾಗತೊಡಗಿತು. ಯಾಕೆ ಎಂಬುದು ಹೊಳೆಯಲಿಲ್ಲ. ಗೋರೆ ಸಾಹೇಬರು ಹೇಳಿದಂತೆ ನನಗೆ ಬುದ್ಧಿ ಪೋಷಣೆಗೆ ಬೇಕಾದ ಯಾವ ಹವ್ಯಾಸವೂ ಇಲ್ಲವೆಂದೇ, ಭಾವದ ಅರ್ಥವನ್ನು ಗ್ರಹಿಸುವ ಶಕ್ತಿ ಇಲ್ಲವೆಂದೇ,
ಎಂದು ಹೇಳಿಕೊಳ್ಳತೊಡಗಿದ. ತಾನಸೇನನ ಸಮಾಧಿ ಇರುವ ಗ್ವಾಲಿಯರ್ನಲ್ಲಿ 3 ದಿನಗಳು ನಡೆಯುವ ಸಂಗೀತ ಸಮಾರೋಹದ ಮೊದಲ ಇಡೀ ರಾತ್ರಿ ಕಾರ್ಯಕ್ರಮದ ಆರಂಭವನ್ನು ಪ್ರಶಸ್ತಿ ಪ್ರದಾನದಿಂದ ಮಾಡುವುದು ಪದ್ಧತಿ. ಪ್ರಶಸ್ತಿ ವಿಜೇತರು ಕಾರ್ಯಕ್ರಮದಲ್ಲಿ ಹಾಡಬೇಕು. ಪ್ರಶಸ್ತಿ ಸ್ವೀಕಾರವಾದ ತಕ್ಷಣ ಅವರು ಹಾಡಿ ಮುಗಿಸಿದರೆ ಅನಂತರ ಎಷ್ಟೋ ಭಾಗ ಸಂಭಿಕರು ಎದ್ದು ಹೋಗಬಹುದು. ಯಾವಾಗಲೂ ಪ್ರಸಿದ್ಧ ಹಾಗೂ ಜನಾಕರ್ಷಕ ಕಲಾವಿದರನ್ನು ಕೊನೆಗೆ ಹಾಕುವುದು ಕಾರ್ಯಕ್ರಮ ನಿಯೋಜನೆಯ ಒಂದು ತಂತ್ರ. ಕಟ್ಟಕಡೆಗೆ ಹಾಕುವುದು ತಮ್ಮ ಹಿರಿಮೆ ಗರಿಮೆಗಳಿಗೆ ಸಲ್ಲಿಸುವ ಮನ್ನಣೆ ಎಂಬ ಭಾವನೆ ಕಲಾವಿದರಿಗೂ ಉಂಟು. ಆ ವರ್ಷದ ಪ್ರಶಸ್ತಿ ವಿಜೇತ ಮೋಹನಲಾಲನ ಗಾಯನವು ಆ ರಾತ್ರಿ ಕಟ್ಟಕಡೆಯ ಎಂದರೆ 5 ಕಲಾವಿದರ ನಂತರ ಬೆಳಗಿನ ಜಾವದೊಳಗೆ ಬರುವುದೆಂದು ನಿಶ್ಚಯವಾಗಿತ್ತು. ಕೊನೆಗೆ ಬರುವ ಕಲಾವಿದರು ಹೋಟೆಲ್ನಲ್ಲಿ ನಿದ್ರಿಸಿ ವಿಶ್ರಾಂತಿ ಪಡೆದು ತಮ್ಮ ಗಾಯನ ಆರಂಭವಾಗುವ ತುಸು ಮೊದಲು ಬರುವುದು ರೂಢಿ. ಇಲ್ಲಿ ಉಪಾಂತರು ಹಾಡಲು ಶುರು ಮಾಡಿದಾಗ ಹೋಟೆಲ್ನಲ್ಲಿ ಕೊನೆಯವನನ್ನು ಎಬ್ಬಿಸಿ ಮುಖ ತೊಳಿಸಿ ಚಹಾ ಕೊಟ್ಟು ಕರೆತರಲು ಪ್ರತ್ಯೇಕ ಕಾರ್ಯಕರ್ತರೇ ನಿಯೋಜಿತರಾಗಿರುತ್ತಾರೆ. ಸಂಜೆ ಪ್ರಶಸ್ತಿ ಸ್ವೀಕಾರಕ್ಕೆ ಸಭಾಸ್ಥಾನಕ್ಕೆ ಹೊರಡುವ ಅರ್ಧ ತಾಸು ಮೊದಲು ಮೋಹನ್ಲಾಲನ ಕೋಣೆಗೆ ಗಾಯಕಿಯಂತೆ ಕಾಣುವ ಒಬ್ಬ ಮಹಿಳೆ ಬಂದಳು. ಕಪ್ಪು ಬಣ್ಣ ಹಚ್ಚಿ ನಡುಬೈತಲೆ ತೆಗೆದು ಬಾಚಿದ ದಟ್ಟ ತಲೆಗೂದಲು, ರೇಷ್ಮೆ ಸೀರೆ, 4 ಬೆರಳು ಅಗಲ ಅಂಚಿನ ಕುಪ್ಪಸ, ಚಿನ್ನದ ಬಳೆಗಳು, ಕರುಳಸರ, ಕಿವಿಗಳಿಗೆ ವಜ್ರದ ಓಲೆಗಳು, ಪಾದದ ಹತ್ತಿರ ನೆಲದ ಧೂಳನ್ನು ಸ್ಪರ್ಶಿಸಿ ಬೆರಳುಗಳನ್ನು ಸಿಂಧೂರದ ಜಾಗಕ್ಕೆ ಮುಟ್ಟಿಸಿಕೊಂಡಳು. ಕೋಣೆಯಲ್ಲಿ 10 ಜನ ತುಂಬಿದ್ದರು. ಆಕೆಗೆ ಕೂರಲು ಜಾಗವೂ ಇರಲಿಲ್ಲ. ಹೇಳಿದಳು, ಗುರೂಜಿ, ನನ್ನದೊಂದು ಬೇಡಿಕೆ. ಈ ರಾತ್ರಿ ನನ್ನದು 2ನೇ ಐಟಮ್. 1 ತಾಸು ಹಾಡುವ ಅವಕಾಶವಿದೆ. ತಾವು ಕೂತಿದ್ದು ಕೇಳಿದ ಮೇಲೆ ವಿಶ್ರಾಂತಿಗೆ ಹೇಳಬೇಕು. ಈ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ಬಂದೆ. ನೀವು ಕೇಳಿದರೆ ನಾನು ಪುಣ್ಯವಂತೆ. ನಾನೇನು ಅಷ್ಟು ದೊಡ್ಡ ಹೆಸರಿನ ಕಲಾವಿದೆಯಲ್ಲ. ಏಯ್, ಕೂಡಿ ಎಂದು ಮೋಹನ್ಲಾಲನೇ ಆಕೆಗೆ ಜಾಗ ಮಾಡಿಕೊಡಲು ನೋಡಿದ. ತುಂಬಿಕೊಂಡಿದ್ದವರಲ್ಲಿ ಒಬ್ಬರು ಆಗ ಎದ್ದು ಜಾಗ ಬಿಟ್ಟರು. ಆದರೆ ಆಕೆ ಕೂರಲಿಲ್ಲ. ನನ್ನ ಹೆಸರು ಜವಾಹರ್ ಬಾಯ್, ಜೋಧ್ಪುರದವಳು. ನೀವು ಕೂತಿದ್ದು ಕೇಳ್ತೀನಿ ಅಂತ ಮಾತು ಕೊಟ್ಟರೆ ಸಾಕು, ನಾನು ಹೋಗ್ತೀನಿ. ಅವನು ಜರೂರ್ ಎಂದ. ಆಕೆ ಹೊರಟು ಹೋದಳು. ಆಕೆ ಹಾಡುವಾಗ ಅವನು ಗಮನ ಕೊಟ್ಟು ನೋಡುತ್ತಿದ್ದ. ಎಲ್ಲೋ ನೋಡಿದ ನೆನಪು ಎಲ್ಲಿ ಎಂದು ಜ್ಞಾಪಕಕ್ಕೆ ಬರುತ್ತಿಲ್ಲ. ಅಂಥ ದೊಡ್ಡ ಗಾಯನ ಪ್ರತಿಭೆಯಲ್ಲ, ಆದರೆ ತನಗೆ ತಿಳಿದಷ್ಟು ಭಾವ ತುಂಬಿ ಹಾಡುತ್ತಿದ್ದಳು. ವಜ್ರದ ಓಲೆ, ಬಂಗಾರದ ಒಡವೆ ಮತ್ತು ಜರಿಯ ಸೀರೆಗಳು ತುಂಬ ಶ್ರೀಮಂತ ಮನೆತನದವಳೆಂಬ ಭಾವನೆ ಕೊಡುತ್ತಿತ್ತು. ತಾನು ಜೋಧ್ಪುರಕ್ಕೆ ಹೋಗಿದಾಗ ಭೇಟಿಯಾಗಿದ್ದಿರಬೇಕು ಅಥವಾ ಮನೆಯ ಊಟಕ್ಕೆ ಕರೆದೊಯ್ದಿರಬೇಕು ಎಂಬ ಊಹೆಯಿಂದ ನೆನಪಿನಿಂದ ವಿವರಣೆಯನ್ನು ಕೊಟ್ಟುಕೊಳ್ಳತೊಡಗಿದ. ವಯಸ್ಸು ಸರಿಯಾಗಿ ಕಾಣುತ್ತಿಲ್ಲ. ಎಷ್ಟೋ ಹೆಂಗಸರ ಮುಖಮಾಟಕ್ಕೆ ವಯಸ್ಸನ್ನು ಮುಚ್ಚುವ ಮಾಯೆ ಇರುತ್ತೆ ಎಂಬ ಎಚ್ಚರ ಹುಟ್ಟಿತು. ಇಂತಹ ಸಂಗೀತ ಸಮ್ಮೇಳನದಲ್ಲಿ ಗಾಯಕರಿಗೆ ಇಂಥದ್ದೇ ಹಾಡ್ತೀನಿ ಅಂತ ಮೊದಲೇ ತಯಾರು ಮಾಡಿಕೊಂಡು ಬರುವ ಆಯ್ಕೆ ಇರೋಲ್ಲ. ಆ ಸಮಯದ ರಾಗಗಳಲ್ಲಿ ಒಂದು ಹಾಡಬೇಕು. ಮೊದಲನೆಯದವನು ಹಾಡಿಬಿಟ್ಟದರಲ್ಲಿ ಆಯ್ದುಕೊಳ್ಳಬೇಕು. ಆದರೂ ಅಡ್ಡಿ ಇಲ್ಲ. ಬಿಹಾಗ್ ನಡುವೆ ನನ್ನ ಕಡೆಗೆ ನೋಡುತ್ತಿದ್ದಾಳೆ. ನಿಮಗೆ ಒಪ್ಪಿಗೆಯೇ ಎಂಬಂತೆ. ತಪ್ಪಾಗುತ್ತಿದ್ದರೆ ಇದಕ್ಕಿಂತ ಹೆಚ್ಚು ಸೂಕ್ಷ್ಮ ವಿಸ್ತಾರಗಳನ್ನು ತೋರಿಸುವ ಶಕ್ತಿ ಇಲ್ಲದನ್ನು ಕ್ಷಮಿಸಿ ಎಂಬಂತೆ. ಅವನು ಬಹುತ್ ಅಚ್ಚ ಎಂಬಂತೆ 2 ಸಲ ತಲೆ ಹಾಕಿದ. ಮತ್ತೊಮ್ಮೆ ಸಮ್ ತಲುಪಿದಾಗ ತುಸು ಗಟ್ಟಿಯಾಗಿ ಕ್ಯಾ ಬಾತ್ ಹೇ ಎಂದು ಬಲಗೈಯಿಂದ ಸಮ್ ತೋರಿಸಿದ. ಆಕೆಯ ಮುಖದಲ್ಲಿ ಧನ್ಯತೆ ಅರಳಿತು. ತನಗೆ ನಮಸ್ಕರಿಸುವಂತೆ ತಲೆ ಕುತ್ತಿಗೆ ಎದೆಗಳನ್ನು ಬಾಗಿಸಿದಳು. ಗಾಯನ ಮುಗಿದ ತಕ್ಷಣ ಅವನು ಮೇಲೆದ್ದು ಪೆಂಡಾಲಿಗೆ ಹೊರಗೆ ಬಂದ. ಅವನ ಸೇವೆಗೆಂದೇ ನಿಯೋಜಿತನಾಗಿದ್ದ ಸ್ವಯಂ ಸೇವಕನು ಹತ್ತಿರ ಬಂದ. ಹೋಟೆಲಿಗೆ ಹೇಳಿದ ತಕ್ಷಣ ಇವನನ್ನು ಕಾರಿನ ಹತ್ತಿರ ಕರೆದೊಯ್ದ. ಮಲಗಿದರೆ ನಿದ್ದೆ ಬರಲಿಲ್ಲ. ಇನ್ನು 3 ಜನ ಮಾತ್ರ ಗಾಯಕರಿದ್ದಾರೆ. ಈಗಲೇ 12 ಆಗಿದೆ. 3:15 ಸುಮಾರಿಗೆ ಎಬ್ಬಿಸುತ್ತಾರೆ ಎನ್ನುವ ಆತಂಕ ಮಾತ್ರವಲ್ಲ, ಈ ಸಂಜೆ ತನಗೆ ಸಲ್ಲಿಸಿದ ಪ್ರಶಸ್ತಿಯಿಂದ ಅವನ ಮನಸ್ಸು ಉತ್ತೇಜಿತವಾಗಿತ್ತು. ಎಷ್ಟೋ ಸಂಘ ಸಂಸ್ಥೆಗಳು ಅವನಿಗೆ ಪ್ರಶಸ್ತಿ ಬಿರುದುಗಳನ್ನು ಸಲ್ಲಿಸಿದ್ದವು. ಆದರೆ ಇಲ್ಲಿ ಏನೋ ವಿಶೇಷದ ಅನುಭವವಾಗಿತ್ತು. ತಾನಸೇನನ ಹೆಸರಿನದೆಂಬುದು ಒಂದು ಕಾರಣ. ತಾನಸೇನನ ಸಮಾಧಿಯ ಮುಂಬದಿಯಲ್ಲಿ ಹಾಕಿದ ವೇದಿಕೆಯ ಮೇಲೆ ಕೊಟ್ಟಿದ್ದಾರೆ. ಪ್ರಶಸ್ತಿ ವಾಚನದಲ್ಲಿ ನಮ್ಮ ಕಾಲದಲ್ಲಿ ತಾನಸೇನನಿಗೆ ಹೋಲಿಸಬಹುದಾದ ರಸಿಕ ಜನ ಮನ್ನಣೆ ಪಡೆದಿರುವ ಗಾಯಕ ಎಂದು ಬರೆದಿದ್ದಾರೆ. ಅದೆಷ್ಟು ರಾಗಗಳು ತಾನಸೇನನ ಹೆಸರಿಂದ ಪ್ರಚಲಿತವಾಗಿದೆ. ಮಿಯಾಕಿ ಮಲ್ಲಾರ್, ಮಿಯಾಕಿ ತೋಡಿ, ದರ್ಬಾರಿ ಮಿಯಾಕಿ ಸಾರಂಗ್, ದೀಪಕ್ ಬಸಂತ್, ಮೇಘ್ ಮಲ್ಲಾರ್. ನಾನು ಹೊಸದಾಗಿ ಸಾಧಿಸಿದ್ದೇನು? ಸತ್ತ ಮೇಲೆ ನನ್ನ ಹೆಸರು ಹೇಳಲು ಯಾವ ಹೊಸ ರಾಗ ಸೃಷ್ಟಿಸಿದ್ದೀನಿ? ಹಳೆಯ ರಾಗಗಳಿಗೆ ಅವನು ಕೊಟ್ಟಂತೆ ನಾನು ಯಾವ ಹೊಸ ಸ್ವರೂಪ ಕೊಟ್ಟಿದ್ದೀನಿ ಎಂಬ ಪ್ರಶ್ನೆಗಳು ಹುಟ್ಟಿ ಖಿನ್ನ ಭಾವ ಬರತೊಡಗಿತು. ಇವತ್ತು ಇಲ್ಲಿ ಯಾವ ರಾಗವನ್ನು ಹಾಡಲಿ? ಮೋಹನ್ ಭೈರವ್, ಮೋಹನ್ ಲಲಿತ್, ಮೋಹನ್ ತೋಡಿ ಎಂಬ ಹೆಸರುಗಳಿಂದ ಕರೆಸಿಕೊಳ್ಳಬಹುದಾದ ಒಂದು ರಾಗವನ್ನು ನಾನು ಸೃಷ್ಟಿಸಬೇಕೆಂಬ ವಿಚಾರವೇ ಬರಲಿಲ್ಲ. ಮೋಹನ್ ಲಾಲ್ ಸತ್ತರೆ ಏನೂ ಉಳಿಯೋಲ್ಲ ಅನ್ನಿಸಿತು. ನನ್ನ ಹೆಸರು ಹೇಳುವಂಥ ಒಬ್ಬ ಶಿಷ್ಯರು ತಯಾರಾಗಲಿಲ್ಲ. ಮುಂದೆ ತಾನು ಹೆಸರು ಮಾಡಿ ಗುರುವಿನ ಹೆಸರು ಹೇಳುವಂಥ ಶಿಷ್ಯ ಸಿಕ್ಕೋದಕ್ಕೂ ಗುರು ಪುಣ್ಯ ಮಾಡಿರಬೇಕು. ನನಗೆ ಆ ಪುಣ್ಯವಿಲ್ಲ ಎಂಬ ಅರಿವಾಗಿ ಖಿನ್ನ ಭಾವ ಇನ್ನೂ ಆಳವಾಯಿತು. ಸುಮ್ಮನೆ ಹೊರಳುತ್ತಾ ಮಲಗಿದ್ದ. ಬೆಳಗಿನ 4:15 ಆದರೂ ಸಭಿಕರು ಕದಲಿರಲಿಲ್ಲ. ನಿದ್ರೆ ಬಂದವರು ಕೂತಲ್ಲೇ ತೂಕಡಿಸಿ ಜಡವನ್ನು ಕಳೆದುಕೊಂಡಿದ್ದರು. ಪಂಡಿತ್ಜಿಯ ಗಾಯನ ಕೇಳಲಿಂದ ಇಷ್ಟು ಜನ ಸೇರಿದ್ದಾರೆ, ಕಾದಿದ್ದಾರೆ ಎಂದು ಕಾರ್ಯದರ್ಶಿಯು ಸ್ವಾಗತದ ಮಾತುಗಳಲ್ಲಿ ಹೇಳಿದ. ಭಾರತೀಯ ಶೈಲಿಯ ಬೈಠಕ್ ಆದರೂ ಜಾಗ ಸಾಲದೆ ಒಬ್ಬರ ಬೆನ್ನಿಗೊಬ್ಬರು ಮಂಡಿ ತಗಲಿಸಿಕೊಂಡು ದಟ್ಟವಾಗಿ ಕುಳಿತಿದ್ದ ಜನ ಸಹಸ್ರ ನೋಡಿದಾಗ ಇವನಿಗೆ ಉತ್ಸಾಹ ಬಂತು, ಆತ್ಮವಿಶ್ವಾಸ ಮೂಡಿತು. ತೀರ ಮುಂದೆ ಕಲಾವಿದರು ಮತ್ತು ವಿಶೇಷ ಆಹ್ವಾನಿತರಿಗೆಂದು ಮೀಸಲಿಟ್ಟ ಭಾಗದಲ್ಲಿ ಬಿಹಾಗ್ ಹಾಡಿದ ಜೋಧ್ಪುರದ ಗಾಯಕಿ ಕೂತಿದ್ದಾಳೆ. ಪಕ್ಕದಲ್ಲಿ ಅವಳ ಗಂಡ ದಪ್ಪನೆಯ ದಿಂಬುವರೆಗೆ ಕಾಲುಗಳನ್ನು ತುಸು ನೀಡಿ ಕೂತಿದ್ದಾರೆ. ರಾಜಸ್ಥಾನಿ ಶೈಲಿಯ ಪೇಟ, ಜೋಧ್ಪುರಿಯ ಕರಿಕೋಟು, ಬಿಳಿ ಶರ್ವಾನಿ,
ತಲೆ ಮತ್ತು ದಪ್ಪ ಮೀಸೆಗಳಿಗೆ 2 ಕಪ್ಪು ಬಣ್ಣ ಹಚ್ಚಿದ್ದಾರೆ. 70 ಸಮೀಪಿಸಿರುವ ವಯಸ್ಸು. ಎರಡು ಬೆರಳುಗಳಿಗೆ ಹೊಳೆಯುವ ವಜ್ರವೇ ಇರಬೇಕು. ಉಂಗುರಗಳು, ಬಂಗಾರ ಚೈನಿನ ಕೈಗಡಿಯಾರ. ಈಕೆ ರಾಜಮನೆತನದವಳೆ. ಬಣ್ಣ ಮುಖಭಾವಗಳಿಂದ ಅಲ್ಲವೆನಿಸಿತು. ಇದು ತಾನ್ಸೇನ ಸಂಗೀತ ಸಮಾರೋಹವಾದ್ದರಿಂದ ತಾನ್ಸೇನ್ ಪ್ರಶಸ್ತಿ ವಿಜೇತ ಪಂಡಿತ್ ಮೋಹನ್ ಲಾಲ್ಜಿಯು ಮಿಯಾಕಿ ತೋಡಿ ಹಾಡ್ತಾರೆ ಎಂದು ಸ್ವಾಗತದ ಮಾತುಗಳ ಕೊನೆಯಲ್ಲಿ ಕಾರ್ಯದರ್ಶಿಯು ಹೇಳಿದಾಗ ತಮಗೆ ಬೇಕಾಗಿದ್ದುದು ಇದೆ, ಅದು ತಾವು ನಿರೀಕ್ಷಿಸಿದೆವೆಂಬಂತೆ ಇಡೀ ಸಭೆಯು ಕರತಾಡನ ಮಾಡಿತು. ಇವನಿಗೆ ಸ್ಫೂರ್ತಿ ಬಂತು. ಈ ರಾಗವನ್ನು ಎಷ್ಟು ಸಲ ಎಷ್ಟು ಕಡೆ ಹಾಡಿಲ್ಲ. ಇದರ ರಸಸ್ಥಾನಗಳು, ರಸದ ತಿರುವುಗಳು, ರಸಚಲನೆಗಳು ನನಗಿಂತ ಬೇರೆ ಯಾರಿಗೆ ಗೊತ್ತಿದೆಂಬ ಆತ್ಮವಿಶ್ವಾಸದಿಂದ ಅವನು ಷಡ್ಜವನ್ನು ಹಿಡಿದ. ಸಭೆ ನಿಶ್ಶಬ್ದವಾಯಿತು. ಹಿಂಬದಿಯ ಗೋರಿಯೊಳಗೆ ಮಲಗಿರುವ ತಾನ್ಸೇನನ ಹೆಣದ ಕಿವಿಯು ತನ್ನ ಕಡೆಗೆ ತಿರುಗುವೆ ಎಂಬ ಆತ್ಮವಿಶ್ವಾಸದಿಂದ ಅವನು ತನ್ಮಯನಾದ. ಸಾವಿರಾರು ಬಾರಿ ಸಂಚರಿಸಿರುವ ಸಾಗರದಲ್ಲಿ ಹಡಗಿನ ಚಾಲಕನಿಗೆ ಇರುವ ಮಾರ್ಗಜ್ಞಾನದಿಂದ ಅವನು ರಾಗದ ಆಳ, ಎತ್ತರ, ಉದ್ದ, ಅಗಲ ಜಾಲಾಡಿ ಸಾಗಿದ. ಅವೆಲ್ಲವನ್ನು ಅಷ್ಟೇ ಸೂಕ್ಷ್ಮವಾಗಿ ಅನುಸರಿಸಿದ್ದ ಟಿಪ್ನಿಸ್ ಹಾರ್ಮೋನಿಯಂ ಒತ್ತಾಸೆ ಕೊಡುತ್ತಿದ್ದ. ಪ್ರಭು ತಬಲಾದಿಂದ ಹಡಗಿನ ಏರಿಳಿಯುವ ಲವಯವನ್ನು ಅನುಸರಿಸುವುದರ ಜೊತೆಗೆ ಕಾಲಮಾಪನ ತೋರಿಸುತ್ತಿದ್ದ. ಸಭಿಕರ ಮನಸ್ಸಿನಲ್ಲಿ ಅತ್ಯದ್ಭುತ ಎಂಬ ಭಾವನೆಯು ಮೂಡಿದೆ ಎಂಬ ಬೋಧೆಯು ಸಭೆಯನ್ನು ಹಿಡಿದು ಆಟವಾಡಿಸುವ ಪ್ರತಿಯೊಬ್ಬ ಮಾಂತ್ರಿಕನಿಗೂ ಆಗುವಂತೆ ಮೋಹನ್ಲಾಲನಿಗೂ ಆಯಿತು. ಇದಕ್ಕಿಂತ ಇನ್ನೇನು ಬೇಕು ಎಂಬ ಸಫಲ ಭಾವದಿಂದ ಅವನು ಅಲೆಗಳನ್ನು ಕತ್ತರಿಸಿ ತೇಲಿಕೊಂಡು ಸಾಗಿದ. ಮಧ್ಯಲಯಕ್ಕೆ ಬಂದಾಗಲಂತೂ ಸಭಿಕರೆಲ್ಲರ ಹೃದಯಗಳ ಬಡಿತವು ತಮ್ಮ ತಮ್ಮ ಸಹಜ ಲಯವನ್ನು ಸಮರ್ಪಿಸಿ ತಾನು ನಿರ್ಮಿಸುವ ಲಯಕ್ಕನುಗುಣವಾಗಿ ಬಡಿಯುತ್ತಿದೆ ಎಂಬ ಭಾವನೆ ಅವನಿಗೆ ಬಂತು. ಎಷ್ಟು ವಿಸ್ತರಿಸಿ ಹಾಡಿದರೂ, ಎಷ್ಟು ಲಯವಿನ್ಯಾಸ ಬದಲಿಸಿದರೂ ಸಭಿಕರಿಗೆ ಹೊರಗಿನ ಕಾಲ ಸರಿಯುವುದು ತಿಳಿಯಲಿಲ್ಲ. ಕೊನೆಗೆ ಮುಕ್ತಾಯದ ಷಡ್ಜಕ್ಕೆ ಬಂದಾಗ ಚಪ್ಪಾಳೆ ತಟ್ಟುವುದು ಕೂಡ ಅವರಿಗೆ ಹೊಳೆಯಲಿಲ್ಲ. ಅಷ್ಟರಲ್ಲಿ ಸೂರ್ಯೋದಯವಾಗಿತ್ತು. ಇಷ್ಟು ವಿಸ್ತಾರವಾದ ತೋಡಿಯನ್ನು ಕೇಳಿದ ಮೇಲೆ ಇನ್ನೊಂದು ರಾಗವನ್ನು ಬೇಡುವ ಮನಸ್ಸು ಸಭೆಗೂ ಇರಲಿಲ್ಲ. ಅವನು ಭೈರವಿ ಹಾಡಿದ. ಅಭಾರ ಮನ್ನಣೆ ಮಾಡಲು ನಿಂತ ಕಾರ್ಯದರ್ಶಿ, ಮಿಯಾಸ್ ತಾನ್ಸೇನನ ಶರೀರವು ಸಮಾಧಿಯೊಳಗಿರಬಹುದು, ಆದರೆ ಅವನ ಜೀವವು ತನ್ನ ಈ ತೋಡಿಯನ್ನು ಕೇಳಿ ಪಂಡಿತ್ ಮೋಹನ್ ಲಾಲರನ್ನು ಸ್ವರ ಸಾಮ್ರಾಟರೆಂದು ಉದ್ಗರಿಸಿದೆ ಎಂದಾಗ ಇಡೀ ಸಭೆ ಆರಂಭಿಸಿದ ಅನುಮೋದನೆಯ ಕರತಾಡನವನ್ನು ಎಷ್ಟು ಹೊತ್ತಾದರೂ ನಿಲ್ಲಿಸಲಿಲ್ಲ. ಹೋಟೆಲ್ನ ಕೆಳಗೆ ಬಂದು ನಾಷ್ಟ ತಿಂದು ಕಾಲು ಕುಡಿದು ಮಲಗಿದಾಗ ಸಮುದ್ರದಲ್ಲಿ ಒಮ್ಮೊಮ್ಮೆ ಇಳಿತ, ಒಮ್ಮೊಮ್ಮೆ ಭರತ ಇರುತ್ತೆ. ಹಾಗಂತ ನನ್ನ ರಸವೆಲ್ಲ ಒಣಗಿ ಹೋಯಿತು ಅಂದುಕೊಳ್ಳುತ್ತಿದ್ದೆನಲ್ಲ ದಡ್ಡ ಎಂದು ತನ್ನನ್ನೇ ತಾನೇ ಛೇಡಿಸಿಕೊಂಡ. ತುಸು ಹೊತ್ತಿಗೆ ಗಾಢವಾದ ನೆಮ್ಮದಿಯ ನಿದ್ರೆ ಬಂತು. ನಿದ್ರೆಯ ಗಾಢತೆಯಲ್ಲಿ ತುಸು ಏರುಳಿತಾಗುತ್ತಿದ್ದರೂ ಮೂರುವರೆಯವರೆಗೆ ಪೂರ್ತಿ ಎಚ್ಚರವಾಗಲಿಲ್ಲ. ಪ್ರಶಸ್ತಿ ಸ್ವೀಕರಿಸುವವರು ಸಮಾರೋಹದ 3 ದಿನಗಳು ಇರಬೇಕಾದದ್ದು ಸೌಜನ್ಯವಾಗಿತ್ತು. ಟಿಪ್ನಿಸ್ ಮತ್ತು ಪ್ರಭು ಬೆಳಗ್ಗೆ ಹೋಗುವುದು ನಿಶ್ಚಯವಾಗಿತ್ತು. ಇನ್ನೂ ಅರ್ಧ ತಾಸು ಹೊರಳಾಡುತ್ತಾ ಮಲಗಿದ್ದು ಅನಂತರ ಎದ್ದು ಮುಖಕ್ಷೌರ ಸ್ನಾನ ಮಾಡುವ ಹೊತ್ತಿಗೆ ಉತ್ಸಾಹ ಇಳಿದು ಕೆಳಮುಖದ ಭಾವ ಆರಂಭವಾಯಿತು. ನಾನು ಬೆಳಿಗ್ಗೆ ಹಾಡಿದುದರಲ್ಲಿ ಯಾವ ಹೊಸತಿತ್ತು? ಅವೇ ಚಲನೆಗಳು, ಅವೇ ಸಂಚಾರಗಳು, ಅವೇ ತಾನಗಳು, ಯಾಂತ್ರಿಕವಲ್ಲದೆ ಮತ್ತೇನು ಎನ್ನಿಸಿತು. ಆದರೆ ಅಷ್ಟು ಜನರು ಮಂತ್ರಮುಗ್ಧರಾಗಿದ್ದರಲ್ಲ. ಕಾರ್ಯದರ್ಶಿ ತಾನಸೇನನ ಜೀವವು ತನ್ನ ಈ ತೋಡಿಯನ್ನು ಕೇಳಿ ಪಂಡಿತ್ ಮೋಹನ್ ಲಾಲರನ್ನು ಸ್ವರ ಸಾಮ್ರಾಟನೆಂದು ಉದ್ಗರಿಸಿದೆ ಅಂದಾಗ ಅಷ್ಟು ಹೊತ್ತು ಚಪ್ಪಾಳೆ ಬಡಿದರಲ್ಲ ಎಂಬ ಸಮರ್ಥನೆ ಹುಟ್ಟಿತು. ಸ್ವಾಗತ, ಆಭಾರ ಮನ್ನಣೆ ಮಾಡುವವರ ಭಾಷೆ ಯಾವಾಗಲೂ ಉತ್ಪ್ರೇಕ್ಷತೆಯಿಂದ ಕೂಡಿರುತ್ತದೆ. ಅದಕ್ಕೆ ಬೆಲೆ ಇಲ್ಲ. ಜನಗಳಿಗೆ ತೋಡಿ ಹಿಡಿದಿದೆ ನಿಜ. ಅವರಲ್ಲಿ ಕೆಲವರು ನನ್ನ ಗಾಯನವನ್ನು ಮೊದಲ ಬಾರಿಗೆ ಕೇಳಿದ್ದಾರೆ. ಉಳಿದವರು ನನ್ನ ಇತರ ರಾಗಗಳನ್ನು ಕೇಳಿರಬಹುದು. ತೋಡಿಯನ್ನು ಮೊದಲ ಬಾರಿಗೆ ಕೇಳಿರಬಹುದು. ಪುನಃ ಕೇಳಿದ್ದರೂ ಎಷ್ಟೋ ವರ್ಷದ ಹಿಂದೆ ಇದ್ದಿರಬಹುದು. ಅವರಿಗೆ ಹೊಸತಿ. ನನಗೆ ಯಾವ ಹೊಸತಿತ್ತು ಅದರಲ್ಲಿ ಎಂಬ ನೇತ್ಯಾತ್ಮಕ ಪ್ರಶ್ನೆಗಳು ಹುಟ್ಟತೊಡಗಿದವು. ಹಾಗಿದ್ದರೆ ಯಾವ ಗಾಯಕ ಹೊಸತನ್ನು ಹಾಡೋಕೆ ಸಾಧ್ಯ? ಎಲ್ಲರೂ ಮತ್ತೆ ಮತ್ತೆ ಹಾಡೋದು ಅವೇ ರಾಗಗಳನ್ನು, ಅವೇ ತಮ್ಮ ಘರಾಣೆಯ ಶೈಲಿಯಲ್ಲಿ. ನನ್ನದೊಬ್ಬನದು ಯಾಕೆ ಯಾಂತ್ರಿಕ ಅಂದುಕೊಳ್ಳಬೇಕು ಎಂದು ಸಮಾಧಾನ ತಂದುಕೊಂಡು ಬಟ್ಟೆ ಧರಿಸಿದ. ಊಟದ ಸಮಯ ಆಗಿ ಹೋಗಿದೆ. ರಾತ್ರಿ 7ಕ್ಕೆ ಊಟ ಮಾಡಿ ಸಮಾರೋಹಕ್ಕೆ ಹೋಗುವುದು ಎಂದುಕೊಂಡು ಕೋಣೆಗೆ ಒಂದಿಷ್ಟು ತಿಂಡಿ ತರುವಂತೆ ಫೋನ್ ಮಾಡಿದ. ತಿಂಡಿ ತರುವ ಸಪ್ಲೈ ಹಿಂದೆಯೇ ಜೋಧ್ಪುರದ ಗಾಯಕಿ ಬಂದಳು. ಪಾದಮುಟ್ಟಿ ನಮಸ್ಕರಿಸಿ ಹೇಳಿದಳು, ಗುರೂಜಿ ನಿಮ್ಮನ್ನು ಕಾಣಬೇಕು ಅಂತ 20-30 ಜನ ಕಾದಿದ್ದಾರೆ. ನೀವು ಬಾಗಿಲಿಗೆ ಡು ನಾಟ್ ಡಿಸ್ಟರ್ಬ್ ಪಟ್ಟಿ ಹಾಕಿದ್ದೀರಿ. ನಾನು ಕಾಯ್ತಿದ್ದೆ. ಈ ಹುಡುಗನ ಜೊತೆಗೆ ಬಂದು ಬಿಟ್ಟೆ. ನಿಮ್ಮೊಬ್ಬರ ಕೈಲಿ ಪ್ರತ್ಯೇಕವಾಗಿ ಮಾತನಾಡಬೇಕು. ಬಹಳ ಆತ್ಮೀಯವಾದ ವಿಚಾರವಿದೆ. ನೀವು ನನ್ನನ್ನು ಮರೆತಿದ್ದೀರಿ. ನನ್ನ ಯಜಮಾನರು 6ವರೆಗೆ ಹೋಟೆಲ್ನಿಂದ ಸಭಾಮಂಟಪಕ್ಕೆ ಹೋಗ್ತಾರೆ. ಇದೇ ಹೋಟೆಲ್ನಲ್ಲಿ ಉಳಿದಿರುವ ಬಾಕಿಯವರು ಹೋಗ್ತಾರೆ. ನೀವು 1 ತಾಸಾದರೂ ತಡವಾಗಿ ಹೋಗಿ. ನಾನು ಉಳಿದು ನಿಮ್ಮ ಕೈಲಿ ಮಾತಾಡ್ತೀನಿ. ಇಲ್ಲಿ ಜನಗಳು ನುಗ್ತಾರೆ ಅನ್ನೋದಾದರೆ ನಮ್ಮ ಕೋಣೆಗೆ ಬನ್ನಿ. ನಾವು ಇದೇ ಹೋಟೆಲ್ನಲ್ಲಿ ಇದ್ದೀವಿ. ನೀವು ನನ್ನನ್ನು ಮರೆತಿದ್ದೀರಿ ಎಂಬ ಮಾತಿನಿಂದ ಅವನ ಕುತೂಹಲ ಉದ್ರೇಕಗೊಂಡಿತು. ಈಗಲೇ ನಿಮ್ಮ ಗುರುತು ಹೇಳಿ ಅಂದ. ಸಂಜೆ 7ಕ್ಕೆ ಬಂದಾಗ ಈ ಜನ ಕಾಯ್ತಿದ್ದಾರೆ, ನೀವು ಬೇಗ ತಿಂಡಿ ಮುಗಿಸಿ. ಅವಳು ಹೊರಗೆ ಹೊರಟಳು. ಸಂಜೆ ಬೇಗ ಊಟ ಮಾಡಿ ಬಂದ ಆಕೆ ತನ್ನ ಕೋಣೆಗೆ ಕರೆದೊಯ್ದಳು. ತನ್ನದು ಸಂದರ್ಶಕರನ್ನು ಬರಮಾಡಿಕೊಳ್ಳಲು ಒಂದು ವೇಷಭೂಷಣ ಮಾಡಿಕೊಳ್ಳಲು ಇನ್ನೊಂದು, ಮಲಗಲು ಮತ್ತೊಂದು, ದೊಡ್ಡ ಟಬ್ ಇರುವ ಸ್ನಾನದ ಮಗುದೊಂದು, ಕೋಣೆ ಇರುವ ಅತಿಗಣ್ಯರಿಗೆ ಕೊಡುವ ಸೂಟ್ ಎಂದವನಿಗೆ ಈಗ ಅರ್ಥವಾಯಿತು. ಆಕೆ ತನ್ನ ಸಾಧಾರಣ ಕೋಣೆಯ ಬಾಗಿಲು ಮುಚ್ಚಿ ಅವನನ್ನು ಒಂದು ಕುರ್ಚಿ ಮೇಲೆ ಕೂರಿಸಿ ತಾನು ಎದುರಿನ ಮಂಚದ ಮೇಲೆ ಕುಳಿತಾಗ ಇನ್ನೂ ಗುರುತು ಸಿಕ್ಕಲಿಲ್ವೇ ಎಂದಳು. ಅವನಿಗೆ ಬಕುಲಳು
ನೇರವಾಗಿ ತನ್ನ ಪರಿಚಯ ಹೇಳದೆ ತನ್ನ ಗುರುತು ಸಿಕ್ಕಲಿಲ್ಲವೇ ಎಂದು ಕೇಳುತ್ತಾ ತನ್ನ ಮನಸ್ಸು ಅವಳು ಇನ್ನೊಂದು ಹೆಣ್ಣೊಂದು ಲೆಕ್ಕ ಹಾಕಿದ ಅಸಹ್ಯಕರ ಸಂದರ್ಭದ ನೆನಪು ಬಂತು. ಬಿಹಾಗದ ಮಧ್ಯದಲ್ಲಿ ನಾನೊಮ್ಮೆ ಮಾರುಬಿಹಾಗದ ನಡೆಯನ್ನು ಹಾಡಿದೆ, ನೀವು ಗಮನಿಸಿ ಗುರುತಿಸ್ತೀರಿ ಅಂತ. ಬೇಕೆಂದೇ ಒಮ್ಮೆ ಕೋಮಲ ನಿಷಾದದ ಪ್ರಯೋಗ ಮಾಡಿದೆ, ಆಗಲೂ ಗೊತ್ತಾಗಲಿಲ್ಲವೇ ಎಂದು ಕೇಳಿದಳು. ಎಷ್ಟು ಸತಾಯಿಸ್ತಾಳೆ ಇವಳು. ನೇರವಾಗಿ ಮಾತಾಡದೆ ಅವನಿಗೆ ಕಿರಿಕಿರಿ ಆಯಿತು. ಇಲ್ಲ, ನೇರವಾಗಿ ಗುರುತು ಹೇಳಿ ಅಂದ. 32 ವರ್ಷದ ಹಿಂದೆ ಮುಂಬೈಯಲ್ಲಿ ನನ್ನ ಕೋಣೆಗೆ ಬಂದಿದ್ರಿ. ಹಳೆ ಹಾರ್ಮೋನಿಯಂ. ನಾನು ಹೇಳಿದ ಮಾರುಬಿ ಆಗದ ನಿರೇಗ ತಪ್ಪು ಸಂಗತಿಯನ್ನು ನೀವು ತಿದ್ದಿದ್ದೀರಿ. ಆಮೇಲೆ ಒಂದು ತಾಸದನ್ನು ಹಾಡಿಸಿ ತೋರಿಸಿದ್ರಿ. ಈಗ ತಕ್ಷಣ ನೆನಪು ಬಂತು. ಎಲ್ಲೋ ನೋಡಿದ್ದೇನೆಂದು ತನ್ನನ್ನು ಬಾಧಿಸುತ್ತಿದ್ದ ಚಿತ್ರವು ಸರಿಯಾಗಿ ಹಾಳೆಯ ಮೇಲೆ ಕೂತು ಹಿಂದು ಮುಂದಿನ ಕೊಂಡಿಗಳನ್ನು ಜೋಡಿಸಿಕೊಂಡು ಸರಿಯಾಗಿ ಅವಳ ಮುಖ ನೋಡಿದ. ಆಗ ಒಣಗಿದ ರಕ್ತಹೀನಳಾಗಿದ್ದಳು. ಮೈ ಮೇಲೆ ಗೆಲಿಟಿನ ಆಭರಣಗಳು, ಹಗ್ಗದ ತಳುಕು ಸೀರೆ, ಈಗ ಬೆಲೆ ಬಾಳುವ ನಿಜವಾದ ರೇಷ್ಮೆ ತುಂಬು ಜರಿಯ ಸೀರೆಯುಟ್ಟು ವಜ್ರದ ಒಲೆ, ಮೊಣಕೈ ಉದ್ದಕ್ಕೂ ಬಂಗಾರದ ಬಳೆಗಳು, ಕೊರಳನ್ನು ತುಂಬುವ ದಪ್ಪ ಎಳೆ ಸರಗಳು ಹಾಕಿದ್ದಾಳೆ. 25 ರೂಪಾಯಿಗೆ ಹಾಡುತ್ತೇನೆಂದರು ಪ್ರೋಗ್ರಾಂ ಸಿಕ್ಕದ ದಿನಗಳಲ್ಲಿ ಬಾಧಿಸುತ್ತಿದ್ದ ಕಾಮವನ್ನು ಹಿಂಡಿ ಹಾಕಲು ಮುಂಬೈಯಲ್ಲಿ ಸುಳಿಗೇರಿಗೆ ಹೋಗುತ್ತಿದ್ದ ಸ್ಥಿತಿಯ ನೆನಪು ಬಂದು ಸೂಕ್ಷ್ಮವಾಗಿ ಮೈ ಕಂಪಿಸಿತು. ಅವನಿಗೆ ನೆನಪು ಬಂತೆಂದು ಅವಳಿಗೆ ಖಚಿತವಾಯಿತು. ಆದರೆ ಅವನ ಮುಖವು ಒಳಗೆ ಹಿಂಡಿಕೊಳ್ಳುತ್ತಿರುವುದನ್ನು ಕಂಡು ತಕ್ಷಣ ಹೇಳಿದಳು, ನನ್ನ ಜೀವನದಲ್ಲಿ ಅದು ಯಾರ ಕೈಲೂ ಹೇಳಿಕೊಳ್ಳಲಾರದ ಸನ್ನಿವೇಶ. ನಿಮ್ಮ ಜೀವನದಲ್ಲೂ ಹಾಗೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನಾವಿಬ್ಬರೂ ಸಂಧಿಸಿದ್ದರಿಂದ ಒಬ್ಬರಿಗೊಬ್ಬರು ನೆನಪಿಸಬಹುದು ಅಷ್ಟೇ. ಅವತ್ತು ನಿಮ್ಮ ಗಾಯನ ಕೇಳಿದ್ನಲ್ಲ, ಮಾರು ಬಿಹಾಗ್, 1 ತಾಸು ನೀವು ಹೋಗಿಬಿಟ್ಟಿರಿ. ನಾನು ನಿಮಗಾಗಿ ಹಂಬಲಿಸಿದೆ, ಮೊಹಬತ್ನಿಂದ ಅಲ್ಲ, ರಾಧೆ ಕೃಷ್ಣನಿಗಾಗಿ ಹಂಬಲಿಸಿದಂತೆ ಅಲ್ಲ, ನಿಮ್ಮ ಕೈಲಿ ಸಂಗೀತ ಹೇಳಿಸ್ಕೋಬೇಕು ಅಂತ. ಆದರೆ ನಿಮ್ಮನ್ನು ಎಲ್ಲಿ ಹುಡುಕೋದು? ಬಾಯಿಜಾನನ್ನು ನಿಯೋಜಿಸಿದ್ದರೆ ಪತ್ತೆ ಮಾಡ್ತಿದ್ನೋ ಏನೋ. ಆದರೆ ಮುಂಬೈಯಲ್ಲಿ ಅನ್ನ ಸಂಪಾದನೆಯ ಅನ್ಯ ಮಾರ್ಗ ಯಾವುದಿತ್ತು? ನನ್ನಂತೋಳು ಸಂಗೀತ ಸಾಧನೆ ಮಾಡೋಕೆ? ಕಚೇರಿ ಮಾಡಿ ಅಂದರೆ ಸಂಗೀತವನ್ನು ಮಾರಿ ಗಳಿಸಬೇಕು. ಆ ಶಹರದಲ್ಲಿ ಮಾರಾಟ ಮಾಡುವ ಮಟ್ಟದ ಸಂಗೀತಾಭ್ಯಾಸ ನನಗಿರಲಿಲ್ಲ. ಅಥವಾ ದೇಹವನ್ನು ಮಾರಿ ಗಳಿಸಬೇಕು, ಎಷ್ಟಾದರೂ ವ್ಯಾಪಾರದ ಕೇಂದ್ರ. ಹೆಣ್ಣಿನ ಮೈ ವ್ಯಾಪಾರ ಕೂಡ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ. ಯಾವ ನಾಚಿಗೆ ಹೇಸಿಗೆಯೂ ಇಲ್ಲದೆ ನಡೆಯುತ್ತೆ ಅಲ್ಲಿ. ಆ ಶಹರನ ಬಿಡಬೇಕು ಅಂತ ತೀರ್ಮಾನಿಸಿದೆ. ಮತ್ತೆ ನನ್ನೂರು ಉದಯಪುರಕ್ಕೆ ಹೋದೆ. ಅದು ಎಷ್ಟೋ ವಾಸಿ. ಸಂಜೆಯಾದರೆ 10-20 ರಸಿಕರು ಬರ್ತಿದ್ರು, ಪಾನ್ ಹಾಕೋತಿದ್ರು. ಇಂಥ ಹಾಡು ಹೇಳು ಅಂತ ಕಯಾಶ್ ಹೇಳ್ತಿದ್ರು. ಒಂದೊಂದು ಹಾಡು ಹಾಡಿದ ಮೇಲೂ ಮುಜರೆ ಮಾಡಿದಾಗ ಪ್ರತಿಯೊಬ್ಬರೂ 1 ರೂಪಾಯಿಗೆ ಕಮ್ಮಿಲ್ಲದಂತೆ ಕೊಡ್ತಿದ್ರು. ನಿನ್ನ ಕೈಯಿಂದಲೇ ಮುಟ್ಟಿ ಪಾನ್ ತಿನ್ನಿಸು ಅಂತ ಕೆಲವರು ಕೇಳ್ತಿದ್ರು, ಅದಕ್ಕೆ 5 ರೂಪಾಯಿ. ಒಟ್ಟಿನಲ್ಲಿ ರಾತ್ರಿ 10-11 ಗಂಟೆಯ ವೇಳೆಗೆ 100-150 ರೂಪಾಯಿ ಆಗ್ತಿತ್ತು. ತಬಲೋದೋನಿಗೆ ಹಾರ್ಮೋನಿಯಂನಿಗೆ ಕೊಟ್ಟ ಮೇಲೆ ನನಗೆ 50-75 ಉಳಿತಿತ್ತು. ರಾತ್ರಿ ಮಲ್ಗೋಕೆ ಗಿರಾಕಿನ ಕರ್ಕೊಳ್ಳೋದೇ ಬಿಡೋದು ನನ್ನ ಮರ್ಜಿ. ಅದರ ಕಮಾಯಿ ಪೂರ್ತಿ ನನ್ನದೇ. ನಿಜ ಹೇಳಬೇಕಂದ್ರೆ ಅವತ್ತು ರಾತ್ರಿ ನಿಮ್ಮ ಸೇವೆ ಮಾಡಿದ ಮೇಲೆ ನಾನು ಯಾರನ್ನು ಕರ್ಕೊಳ್ಳಲೇ ಇಲ್ಲ. ನಾನೊಬ್ಬ ಗಾಯಕಿ. ನನಗಿಂತ ಚಂದ ಹಾಡುವ, ನನಗೆ ಗುರುವಾಗಬಲ್ಲ ಇನ್ನೊಬ್ಬ ಗಾಯಕನಲ್ಲದೆ ಬೇರೆ ಯಾರ ಸೇವೆ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದೆ. ಹಾಗೆಯೇ ಇದ್ದೆ. ನಿಮ್ಮ ಈ ಯಜಮಾನರು ನಿಮ್ಮ ಅಂತ ಯಾಕೆ ಕರಿತೀರಿ? ನಿನ್ನ ಅನ್ನಿ. ನಾನು ನಿಮ್ಮನ್ನು ಗುರೂಜಿ ಅಂತ ಕರೆದದ್ದು ಅರ್ಥವಾಗಲಿಲ್ವೇ? ಶಿಷ್ಯೆಯನ್ನು ಬಹುವಚನದಲ್ಲಿ ಕರೆದರೆ ಶ್ರೇಯಸ್ಕರವಲ್ಲ. ಒಂದು ದಿನ ಇವರು ಬಂದರು, ಎಲ್ಲ ರಸಿಕರು ಹೋದ ಮೇಲೆ ಉಳಿದರು. ಅಥವಾ ಇವರ ರಾಜಪರಿವಾರದ ವೇಷ, ಮುಖಭಾವ ನೋಡಿದ ಮೇಲೆ ಇತರ ರಸಿಕರು ಈ ರಾತ್ರಿ ಇವರದ್ದು ಅಂತ ಭಾವಿಸಿ ಬೇಗ ಜಾಗ ಖಾಲಿ ಮಾಡಿದರು. ಇವರು ರಾತ್ರಿ ಉಳಿಬೇಕು ಅಂತ ಮನಸ್ಸಾಗಿದೆ, ಅಥವಾ ನಾವು ಇಳ್ಕೊಂಡಿರೋ ಜಾಗಕ್ಕೆ ನೀನೇ ಬಾ ಅಂದರು. ನಾನು ಆ ಥರದ ದಂಧೆ ಮಾಡೋದಿಲ್ಲ, ನಿಮಗೆ ಬೇಕಾದರೆ ಇರಿ, ಇಡೀ ರಾತ್ರಿ ಹಾಡ್ತೀನಿ ಅಂದೆ. ಆಯಿತು, ನಮಗೆ ಈ ರಸಿಕ ಜನಗಳ ಹಾಗೆ ಟುಮ್ರಿ ಅಭಿನಯ ಕಾಮಕೇಳಿ ಹಾಡುಗಳು ಹಿಡಿಸೋದಿಲ್ಲ, ಶುದ್ಧ ಶಾಸ್ತ್ರೀಯ ಹಾಡ್ತಿ ಏನು, ನಾವು ಕೇಳಿದ ರಾಗ ಅಂದರು. ಇವರು ಸಂಗೀತ ತಿಳಿದವರು ಇರಬಹುದು ಎನಿಸಿ ನನಗೆ ಖುಷಿಯಾಯಿತು, ಅಂಜಿಕೆಯೂ ಆಯಿತು. ನಾನು ಹೆಚ್ಚು ವಿದ್ಯಾವಂತಳಲ್ಲ, ತಿಳಿದಷ್ಟು ಹಾಡ್ತೀನಿ ಎಂದೆ. ಕಿಸೆಯ ಗಡಿಯಾರ ತೆಗೆದು ನೋಡಿಕೊಂಡರು. ರಾತ್ರಿ 10 ಆಗಿತ್ತು. ಮೇಘ ಮಲ್ಹಾರ ಹಾಡ್ತೀಯಾ, ಕೇಳಬೇಕನ್ನಿಸಿದೆ ಎಂದರು. ನನಗೆ ಶಕ್ತಿ ಇದ್ದಷ್ಟು ವಿಸ್ತಾರವಾಗಿ ಹಾಡಿದೆ. ಸಂಚಾರಗಳ ಪುನರಾವರ್ತನೆಯನ್ನು ಮಾಡಿಕೊಂಡು ಲಂಬಿಸಿದೆ. ಅವರಿಗೆ ಖುಷಿಯಾದದ್ದು ಅವರ ಮುಖದಲ್ಲಿ ಕಾಣಿಸ್ತಿತ್ತು. ಅವರು ರಾಗದ ಭಾವವನ್ನು ಗುರುತಿಸಿ ಅನುಭವಿಸ್ತಾರೆ, ಸಂಚಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಸ್ವರಜ್ಞಾನವಾಗಲಿ ಶಾಸ್ತ್ರಜ್ಞಾನವಾಗಲಿ ಇಲ್ಲ, ಅಥವಾ ಹೆಚ್ಚು ಇಲ್ಲ ಅಂತ ನನಗೆ ಅರ್ಥವಾಯಿತು. ಇಂಥ ರಸಿಕರಾದರೂ ಎಲ್ಲಿ ಸಿಕ್ತಿದ್ರು? ಅದಾದ ಮೇಲೆ ಮಲ್ಹಾರದ ಎಲ್ಲ ಪ್ರಕಾರಗಳ ಹಾಡು ಅಂದರು. ನಾನು ಪರವಾಗಿಲ್ಲ ಎಂದ್ಕೊಂಡೆ. ಮಿಯಾ ಮಲ್ಲಾರ್, ದೇಶ ಮಲ್ಲಾರ್, ಗೌಡ ಮಲ್ಲಾರ್, ಸುರತ ಮಲ್ಲಾರ್, ಶುದ್ಧ ಮಲ್ಲಾರ್ಗಳನ್ನು ನನಗೆ ತಿಳಿದಷ್ಟು ರಾಗ ಪರಿಚಯ ಮಟ್ಟದಲ್ಲಿ ಹಾಡಿ ತೋರಿಸಿದೆ. ಒಂದೊಂದನ್ನು ವಿಸ್ತಾರವಾಗಿ ಹಾಡಿ ತೋರಿಸೋಕ್ಕೆ ನನಗೆಲ್ಲಿ ಗೊತ್ತಿತ್ತು. ಅಷ್ಟರಲ್ಲಿ ಅವರಿಗೆ ತೂಕಡಿಕೆ ಬರತೊಡಗಿತ್ತು. ನಿನ್ನ ಹತ್ತಿರ ವಿಸ್ಕಿ ಇದೆಯೋ ಅಂದರು. ಇಲ್ಲ ಅಂದೆ. ಸರಿ, ನಾಳೆ ಬರ್ತೀವಿ ಅಂತ ಹೇಳಿ ಹೊರಟು ಹೋದರು. 1 ರೂಪಾಯಿ ಕೊಡಲಿಲ್ಲ. ಸಾಥಿದಾರರಿಗೂ ಏನೂ ಇಲ್ಲ. ಅವರು ಹೋದ ಮೇಲೆ ಸಾಥಿದಾರರು ನಾಟಕದ ರಾಜ ಅಂತ ನಕ್ಕರು. ಅವರ ವಿಷಯದಲ್ಲಿ ಲಘುವಾಗಿ ಮಾತನಾಡೋದು ನನಗೆ ಸಹಿಸಲಿಲ್ಲ. ಆದರೆ ಮನೆಗೆ ಹೋಗುವ ಸಮಯದಲ್ಲಿ 2 ತಾಸು ದುಡಿಸಿಕೊಂಡು ಏನು ಕೊಡದೆ ಹೋದರೆ ಅವರಿಗಾದರೂ ಬೇಸರವಾಗಲ್ವೇ? ನನಗಾದರೂ ಇಷ್ಟಾದರೂ ಸಂಗೀತ ಪರಿಚಯವಿದ್ದು ಕೇಳುವ ಸಹೃದಯರು ಬಂದದ್ದೇ ಸಂತೋಷವಾಗಿತ್ತು. ಬೆಳಗಾಯಿತು. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಅವರು ಮತ್ತೆ ಬಂದರು. ಅಷ್ಟು ಹೊತ್ತಿನಲ್ಲಿ ಯಾವ ಗಾನೆವಾಲಿ ಮನೆ ಸಿದ್ಧವಾಗಿರುತ್ತೆ? ಕಸ ಗುಡಿಸಿಟ್ಟಿದ್ದರೂ ಮಡಿಸಿಟ್ಟ ಜಮಖಾನೆ ಹಾಸಿರೋಲ್ಲ, ಗಾಯಕ್ಕೆ ಅಲಂಕಾರ ಮಾಡ್ಕೊಂಡಿರೋಲ್ಲ. ಅಲಂಕಾರ ಆರಂಭವಾಗೋದು ಸಂಜೆಗೆ. ಅಲಂಕಾರ ಮಾಡಿಕೊಳ್ಳದೆ ಯಾರಿಗೂ ಮುಖ ತೋರಿಸಲೇಬಾರದು, ಕಟ್ಟುನಿಟ್ಟಿನ ರಿವಾಜು.
ಆದರೆ ನಾನೇ ಬಾಗಿಲು ತೆಗೆದು ಅವರಿಗೆ ಕಾಣಿಸಿಕೊಂಡೆ. ಬನ್ನಿ ಅಂತ ನಾನು ಸ್ವಾಗತಿಸಿ ಮೊದಲು ಅವರು ಒಳಗೆ ಬಂದಿದ್ದರು. ತಾವು ಬಂದಿದ್ದ ಕುದುರೆ ಗಾಡಿಯವನಿಗೆ ನೀನು ಹೋಗು ಎಂದು ಹೇಳಿಬಿಟ್ಟರು. ಅವರ ಕೈಯಲ್ಲೊಂದು ಕಿರುಚೀಲ. ಅದನ್ನು ನನ್ನ ಮುಂದೆ ಹಿಡಿದು ಹೇಳಿದರು, ನಿನ್ನದು ಈ ಹೊತ್ತಿನಲ್ಲಿ ಅಲಂಕಾರವಾಗಿರೋಲ್ಲ ಅಂತ ನನಗೆ ಗೊತ್ತು. ಅಲಂಕಾರ ಕಟ್ಕೊಂಡು ನನಗೇನು, ಈ ಚೀಲದಲ್ಲಿ ಊಟ ಕಟ್ಟಿಸಿ ತಂದಿದ್ದೀನಿ, ನೀನು ಅಡುಗೆ ಮಾಡ್ಕೋತಾ ಕೂರಬಾರ್ದು. ಒಂದಿಷ್ಟು ಮಧ್ಯಾಹ್ನದ ರಾಗ ಕೇಳಬೇಕು ಅಂತ ಬಂದೆ. ಯಾವುದು ಹಾಡ್ತೀಯಾ? ಬೃಂದಾವನಿ ಸಾರು, ಬಿಂಪಲಾಸ್, 2 ನಮ್ಮ ಕಯಾಶ್. ಅವು ಆದಮೇಲೆ ನಿನ್ನ ಕಯಾಶ್ ಬಂದವು ಹಾಡೋವಂತೆ ಅಂದರು. ಅವರ ಮಾತು ಹುಕುಮಾಗಿತ್ತು. ಇಲ್ಲ ಅನ್ನಲು ಶಕ್ತಿ ಇರಲಿಲ್ಲ. ಅವರು ಹೀಗೆ ಒಂದೊಂದಾಗಿ ರಾಗಗಳನ್ನು ಕೇಳಿದರೆ ಅವನ್ನೆಲ್ಲ ಹಾಡೋ ಅಷ್ಟು ತಿಳುವಳಿಕೆ ನನಗೆಲ್ಲಿತ್ತು. ಈಗ ಇದ್ದಕ್ಕಿದ್ದಂತೆ ಸಾಥಿದಾರನೇ ಎಲ್ಲಿಂದ ಕರೆಸಲಿ? ಸಿಕ್ಕೋದಿಲ್ಲ ಎಂದೆ. ಸಾಥಿ ಬೇಡವೇ ಬೇಡ, ನೀನೊಬ್ಬಳೇ ಹಾಡು. ತಂಬೂರಿ ಇಲ್ವೇನು? ತಂಬೂರಿ ಕೇಳುವವರೊಬ್ಬರು ಸಿಕ್ಕಿದಿರಲ್ಲ ಅಂತ ಸಡಗರವಾಯಿತು. ಧೂಳು ತಿನ್ನುತ್ತಾ ಮೂಲೆಯಲ್ಲಿ ಹೊರಗಿದ್ದು ಅದನ್ನು ಶ್ರುತಿ ಮಾಡಿ ಅವರಿಗೆ ಹೊರಗದಿಂಬು ಹಾಕಿಕೊಟ್ಟು ಅವರೆದುರಿಗೆ ಕುಳಿತು. ಸ್ನಾನ ಮಾಡಿದರೂ ಹಳೆ ಸೀರೆ ಉಟ್ಟಿದ್ದೆ, ಮುಖಕ್ಕೆ ಬಣ್ಣವಿಲ್ಲ, ಗಿಲೀಟಿನದಾದರೂ ಒಡವೆ ಇಲ್ಲ, ಆದರೂ ಹಾಡಿದೆ. ಆಯಾ ರಾಗದ ಭಾವವನ್ನು ಅವರು ತಟ್ಟನೆ ಆಸ್ವಾದಿಸುತ್ತಿದ್ದರು. ನಾನು ಉತ್ಸಾಹದಿಂದಲೇ ಹಾಡಿದೆ. ಅವರೆರಡು ಆದ ನಂತರ ಅವರು ನಿನ್ನ ಕಯಾಶ್ ಅಂದರು. ಮುಲ್ತಾನಿ ಎಂದೆ. ಹಾಡು ಹಾಡು ಎಂದರು. ಅದು ಮುಗಿಯುವ ವೇಳೆಗೆ ಅವರು ತಮ್ಮ ಜೋಧ್ಪುರ್ ಕೋಟಿನ ಎದೆಯ ಕಿಸೆಗೆ ಕೈ ಹಾಕಿ ಬಂಗಾರದ ಸರಪಳಿಯಿಂದ ಕಟ್ಟಿದ್ದ ಗಡಿಯಾರ ತೆಗೆದು ನೋಡಿಕೊಂಡು, ನನಗೆ ಬೇರೆ ಕೆಲಸವಿದೆ, ಖುಷಿಯಾಯಿತು ಈಕೋ ಎಂದು ಕೋಟಿನ ಒಳಗ್ಜೇಬಿನಿಂದ 100 ರೂಪಾಯಿಯ ನೋಟಿನ ಕಟ್ಟನ್ನು ಹೊರತೆಗೆದು 10 ನೋಟುಗಳನ್ನು ಎಣಿಸಿ ನನ್ನ ಮುಂದೆ ಹಿಡಿದರು. ನಾನು ಎದ್ದು ಹತ್ತಿರ ಹೋಗಿ ಮುಜರೆ ಮಾಡಿ 2 ಕೈಯನ್ನು ಒಡ್ಡಿದೆ. ಅದನ್ನು ನನ್ನ ಕೈಗೆ ಹಾಕಿದ ಮೇಲೆ ಮತ್ತೆ 2 ನೋಟುಗಳನ್ನು ಎಳೆದು ನನ್ನ ಕೈಗೆ ಹಾಕಿ, ರಾತ್ರಿ ಸಾತಿ ಬಾರಿಸಿದವರಿಗೆ ಇದನ್ನು ಕೊಡು ಎಂದರು. ನೋಟುಗಳನ್ನು ಕಣ್ಣಿ ಎತ್ತಿಕೊಂಡು ನಾನು ರಾಜ ರಿವಾಜಿನಂತೆ ಹಿಂದಕ್ಕೆ ಹೆಜ್ಜೆಗಳನ್ನಿಡುತ್ತಾ ಬಗ್ಗಿ ನಡೆದೆ. ಅವರು ಹೊರಟು ನಿಂತರು. ರಾಜಾ ಸಾಹೇಬರು ಉದಯಪುರದವರು ಅಂತ ಕಾಣಿಸೋದಿಲ್ಲ, ಗುರುತು ಹೇಳುವ ಕೃಪೆ ಮಾಡಿಲ್ಲ ಎಂದೆ. ಜೋಧ್ಪುರ ವ್ಯವಹಾರ ಸಂಬಂಧ, ಉದಯಪುರಕ್ಕೆ ಸವಾರಿ ಆಗುತ್ತೆ, ಮತ್ತೊಮ್ಮೆ ಆದಾಗ ಬರ್ತೀವಿ ಎಂದು ಹೇಳಿದವರು, ಒಂದು ಗಾಡಿ ತರಿಸ್ತೀಯಾ ಎಂದರು. ಅವನಿಗೆ ತನ್ನ ಗುರು ರಾಜ ಸಾಹೇಬರ ನೆನಪು ಬಂತು. ಅವಳು ಮುಂದುವರಿಸಿದಳು. ಆ ದಿನದಿಂದ ನನಗೆ ಅವರ ನೆನಪು ಬಾಧಿಸತೊಡಗಿತು. ಮತ್ತೆ ಏನೂ ಇಲ್ಲ, ಇಂಥ ಯಾರಾದರೂ ಆಶ್ರಯ ಕೊಟ್ಟರೆ ದಿನ ಸಂಜೆ ಮಾಡುತ್ತಿದ್ದ ಗಾನೆವಾಲಿಯ ಕಸುಬು ಬಿಟ್ಟು ಗಂಭೀರವಾದ ಸಂಗೀತಾಭ್ಯಾಸ ಮಾಡಬಹುದು ಅಂತ ಪ್ರತಿನಿತ್ಯ ದೇವರನ್ನು ಕೇಳಿಕೊಳ್ಳತೊಡಗಿದೆ. 3 ತಿಂಗಳ ನಂತರ ಒಂದು ಮಧ್ಯಾಹ್ನ ಅವರು ಬಂದರು. ಕುದುರೆ ಗಾಡಿಯನ್ನು ಬಾಗಿಲಿನ ಮುಂದೆ ನಿಲ್ಲಿಸಿ ಬಾಗಿಲು ತಟ್ಟಿದರು. ಒಳಗೆ ಬಂದು ಹೇಳಿದರು, ನಿನ್ನ ಹೆಸರು ನಾನು ಕೇಳಲಿಲ್ಲ, ನೀನು ಹೇಳಲಿಲ್ಲ. ಜವಾಹರ್ ಬಾಯ್. ಕೇಳು. ಈ ಊರಿನಲ್ಲಿದ್ದ ನಮ್ಮ ಆಸ್ತಿ ವಿವಾದ ಇತ್ಯರ್ಥವಾಯಿತು. ನಾವು ಮತ್ತೆ ಇಲ್ಲಿ ಬರುವ ಸಂಭವವಿಲ್ಲ. ಈಗ ರಾಜತ್ವವೂ ಇಲ್ಲ, ರಾಜನ ಐಶ್ವರ್ಯವೂ ಇಲ್ಲ. ನಾವು ನೇರವಾಗಿ ರಾಜ್ಯದ ಉತ್ತರಾಧಿಕಾರಿಯೂ ಅಲ್ಲ. ಆದರೂ ನಾವು ರಾಜ ಪರಂಪರೆಗೆ ಸೇರಿದವರು. ನೀನು ಜೋಧ್ಪುರಕ್ಕೆ ಬಂದರೆ ನಿನ್ನನ್ನು ಪಾಸ್ವಾನ್ ಆಗಿ ಮಾಡಿಕೊಳ್ತೀವಿ. ರಾಜ ದರ್ಬಾರಿನ ರಿವಾಜು. ಪಾಸ್ವಾನ್ ಅಂದರೆ ಏನು ಗೊತ್ತೇ? ನನ್ನ ತಾಯಿ ಉದಯಪುರದಲ್ಲಿ ಪಾಸ್ವಾನ್ ಆಗಿದ್ದಳು. ರಾಜ್ಯತ್ವ ಹೋದ್ಮೇಲೆ ನನಗೆ ಈ ಗತಿ ಬಂತು. ಚಿಂತೆ ಬೇಡ, ನಿನ್ನ ಹೆಸರಲ್ಲೊಂದು ಮನೆ ಕೊಟ್ಕೊಳ್ತೀವಿ. ಬಾಡಿಗೆ ಬರುವಂಥ 2 ಅಂಗಡಿ ಮಳಿಗೆಗಳು, ಮೈತುಂಬ ಆಭರಣ, ಜೊತೆಗೆ ನಾವಿರೋ ತನಕ ನಿನ್ನ ಜೀವನ ಖರ್ಚು ವೆಚ್ಚಲ ನೋಡ್ಕೊಳ್ತೀವಿ. ಪಾಸ್ವಾನ್ ಕೈ ಹಿಡಿದ ಹೆಂಡತಿಯಷ್ಟೇ ನಿಷ್ಠೆಯಿಂದ ಇರಬೇಕು. ಸದಾ ಗಾಯನ ಸಾಧನೆ ಮಾಡ್ಕೊಂಡಿರಬೇಕು. ಜೋಧಪುರದಲ್ಲಿರುವ ಯಾವ ಸಂಗೀತದ ಗುರುವಿನಿಂದಾದರೂ ಪಾಠ ಹೇಳುವ ವ್ಯವಸ್ಥೆ ಮಾಡ್ತೀವಿ. ಸರಿಯಾಗಿ ಕಲಿತ ಮೇಲೆ ನೀನು ಹೊರಗೆ ಹೋಗಿ ಸಂಗೀತ ಕಚೇರಿ ಮಾಡೋದಕ್ಕೆ ನಿರ್ಬಂಧವಿಲ್ಲ. ಪಾಸ್ವಾನಳ ಘನತೆ ಗೌರವಕ್ಕೆ ತಕ್ಕಂತೆ ಯಾವಾಗಲೂ ನಡ್ಕೋಬೇಕು. ಬರ್ತೀಯಾ? ನನ್ನ ಕಿವಿಯನ್ನು ನಾನು ನಂಬದಾದೆ. ಇಂಥದ್ದನ್ನು ಬಯಸ್ತಿದ್ದೆ, ಆದರೆ ಇವರೇ ಬಂದು ಕರೀತಾರೆ ಎನ್ನುವ ಕಲ್ಪನೆ ಸಾಧ್ಯವಿರಲಿಲ್ಲ. ಮೂಕಳಾಗಿ ನಿಂತುಬಿಟ್ಟೆ. ಏನಂತೀಯ? ಬೇಕಾದರೆ ನಾಳೆ ತನಕ ಯೋಚನೆ ಮಾಡು. ನನಗೆ ತಕ್ಷಣ ಒಂದು ಪ್ರಶ್ನೆ ಹೊಳೆಯಿತು. ರಾಣಿ ಸಾಹೇಬರು ನನ್ನನ್ನು ದ್ವೇಷಿಸೋದಿಲ್ವೇ? ರಾಜ ಸಾಹೇಬರ ಸಂಸಾರದಲ್ಲಿ ಕಿರುಕುಳ ಹುಟ್ಟೋದಿಲ್ವೇ? ರಾಣಿ ಸಾಹೇಬರು ಖಾನ್ದಾನ್ ರಾಜಪೂತ ಮನೆಯಲ್ಲಿ ಹುಟ್ಟಿದವರು. ರಾಜ ಪರಂಪರೆಯ ಗಂಡಸರ ರೀತಿ ನೀತಿಗಳು ಗೊತ್ತಿರೋರು. ಅವರ ಘನತೆಗೆ ಕಡಿಮೆಯಾಗುವ ಯಾವ ಕೆಲಸಕ್ಕೂ ಇಳಿಯುವವರಲ್ಲ. ಜೋಧ್ಪುರದಲ್ಲಿ ಅಂಥ ದೊಡ್ಡ ಸಂಗೀತಗಾರರು ಯಾರೂ ಇಲ್ಲ ಅಲ್ವೇ? ಮೋಹನ್ಲಾಲ್ ಕೇಳಿದ. ಶಾಸ್ತ್ರಜ್ಞರಿದ್ದಾರೆ, ಕಲಾವಿದರು ಕಮ್ಮಿ. ಕಲಾವಿದರಿಂದ ಕಲಿಯಬೇಕಾದ ಕಲೆ ಇದು. 4 ವರ್ಷ ತಿಂಗಳಿಗೆ 2 ಸಲ ರೈಲಿನಲ್ಲಿ ಜಯಪುರಕ್ಕೆ ಹೋಗಿ ಪಾಠ ಹೇಳ್ಕೊಂಡು ಬರ್ತಿದ್ದೆ. ಸಂಗೀತ ಬೆಳೆಸಿಕೊಳ್ಳೋಕ್ಕೂ ಸಂಗೀತಗಾರರಿರುವ ಕಚೇರಿ ತುಂಬ ನಡೆಯುವ ಊರಿನಲ್ಲಿರಬೇಕು. ಹೀಗಾಗಿ ನಾನು ಹೆಚ್ಚು ಬೆಳೀಲಿಲ್ಲ. ಆದರೂ ಚೆನ್ನಾಗಿ ಹಾಡಿದಿರಿ. ಅವನು ಪ್ರೋತ್ಸಾಹದ ಮಾತುಗಳನ್ನಾಡಿದ. ನಿಮ್ಮನ್ನು ಬೊಂಬೈಲಿ ನೋಡಿದನಲ್ಲ, ನಿಮ್ಮ ಮುಖ ಮರೆಯೋಕ್ಕೆ ಸಾಧ್ಯವಾಗಲಿಲ್ಲ. ಆಮೇಲೆ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ನೋಡಿದಾಗೆಲ್ಲ ಅವರೇ ಇವರು ಅನಿಸ್ತಿತ್ತು. ಇತ್ತೀಚೆಗೆ ಒಬ್ಬ ಹಾರ್ಮೋನಿಯಂ ಸಾಥಿದಾರ ಅಡವಿಡಿಸಿಕೊಂಡಿದ್ದ ನಿಮ್ಮ ತಂಬೂರಿಯನ್ನು ವಾಪಸ್ ಮಾಡದೆ ಸತಾಯಿಸಿ ನೀವು ನುಗ್ಗಿ ಹೊತ್ತುಕೊಂಡು ಬಂದದ್ದು ಪೇಪರ್ನಲ್ಲಿ ಬಂದಿತ್ತು. ನಮ್ಮ ರಾಜ ಸಾಹೇಬರೇ ನೋಡಿ ತೋರಿಸಿದರು. ಅದರಲ್ಲಿದ್ದ ಫೋಟೋ ನೋಡಿದಾಗಲೂ ನೀವು ಅವರೇ ಅಂತ ಅನ್ನಿಸ್ತು. ತಂಬೂರಿಯ ನಡವಿಟ್ಟ ಹಣದಿಂದ ನಿನ್ನ ಹತ್ತಿರ ಬಂದದ್ದೆಂದು ಹೇಳಿಬಿಡುವ ಮಾತು ನಾಲಿಗೆ ತನಕ ಬಂತು. ಅದರ ಒಳಗಿಂದ ಅದುಮಿಕೊಂಡು ಅವಳು ಕೇಳಿದಳು, ನಾನೇ ಮಾತಾಡ್ತಿದ್ದೀನಿ, ನನ್ನದೆಲ್ಲ ಹೇಳಿದೆ, ನೀವು ಏನೂ ಮಾತಾಡಲಿಲ್ಲ. ಹೇಳಿ, ನಿಮಗೆಷ್ಟು ಮಕ್ಕಳು? ಮಕ್ಕಳೇ? ತಕ್ಷಣ ಅಂತರ್ಮುಖಿಯಾದ. 2 ಕ್ಷಣ ಕಾದ ಅವಳು. ಚಿಂತಿಸುವ ಕಾರಣವಿಲ್ಲ, ನನಗೂ ಮಕ್ಕಳಿಲ್ಲ. ನಮ್ಮ ಹೆಸರು ಹೇಳುವ ಶಿಷ್ಯರೇ ನಮ್ಮ ಮಕ್ಕಳು. ನಾನು ಏನಂತ ಕಲ್ಪಿಸಿಕೊಂಡಿದ್ದೆ ಗೊತ್ತಾ? ನೀವೇ ಈ ಸಮಾರಂಭದ ಸೂರ್ಯ. ನಿಮ್ಮ ಶಿಷ್ಯರೆಲ್ಲ ಬಂದಿರ್ತಾರೆ. ನೀವು ಹಾಡುವಾಗ ಅವರಲ್ಲಿ ಮುಖ್ಯರಾದವರು ನಿಮ್ಮ ಹಿಂಬದಿಯಲ್ಲಿ 2 ಕಡೆಯಲ್ಲಿ ತಾನ್ಪುರ ಹಾಕ್ತಾ ಕೂರ್ತಾರೆ. ನಡುವೆ ಸ್ವಲ್ಪ ಸ್ವಲ್ಪ ಗಾಯನದ ಒತ್ತಾಸೆ ಕೊಡ್ತಾರೆ. ನೀವು ಅವಕಾಶ ಕೊಟ್ಟಾಗ 1-2 ತಾನಗಳನ್ನು ಹಾಕ್ತಾರೆ.
ಪಂಡಿತ್ ಮೋಹನ್ ಲಾಲ್ಜಿಯ ಶಿಷ್ಯ ಪರಂಪರೆ ಬೆಳೀತಿದೆ, ಅವರ ಗಾಯನ ಶೈಲಿ ಮುಂದುವರಿತಿದೆ ಅಂತ ಜನಗಳಿಗೆ ನೆಮ್ಮದಿ ಸಿಕ್ಕಬೇಕು. ನನ್ನ ಹಿಂದೆ ಕೂತಿದ್ದ ಇಬ್ಬರು ಅದೇ ಮಾತಾಡಿಕೊಂಡರು. ಇಷ್ಟು ದೊಡ್ಡ ಗವಾಯಿ, ಇಂಥ ಪ್ರಶಸ್ತಿ ಬಂದ ಸಮಾರಂಭಕ್ಕೆ ಒಬ್ಬ ಶಿಷ್ಯನನ್ನು ಕರೆತಂದಿಲ್ಲ ಯಾಕೆ? ಶಿಷ್ಯರನ್ನು ತಯಾರು ಮಾಡಿಯೇ ಇಲ್ಲವೋ ಅಂತ. ಸದಾ ಪ್ರೋಗ್ರಾಮ್ಗಳಿಗೆ ಸಂಚಾರ ಮಾಡುವ ಕಲಾವಿದರಿಗೆ ಶಿಷ್ಯರನ್ನು ತಯಾರು ಮಾಡುವ ವ್ಯವಧಾನವಿರೋಲ್ಲ. ನಿಮ್ಮ ಮಕ್ಕಳಲ್ಲಿ ಒಬ್ಬರಿಗಾದರೂ ಸಂಗೀತ ಸಂಸ್ಕಾರ ಆಗಿಲ್ವೇ? ಕಲಿಯುವ ಬಯಕೆ ಹುಟ್ಟಲಿಲ್ವೇ? ಇಕ್ಕಟ್ಟನ್ನು ನಿವಾರಿಸಿಕೊಳ್ಳುವಂಥ ಯಾವ ಉತ್ತರವೂ ಅವನಿಗೆ ಹೊಳೆಯಲಿಲ್ಲ. ಮಂಕು ಬಡಿದ ಕಣ್ಣುಗಳಿಂದ ಅವಳನ್ನು ನೋಡಿದ. ಅವಳು ಹೇಳಿದಳು, ಜೋಧ್ಪುರಕ್ಕೂ ಮುಂಬೈಗೂ ಅಷ್ಟು ದೂರ. ಇಲ್ಲದಿದ್ದರೆ ತಿಂಗಳಿಗೊಮ್ಮೆ ಮುಂಬೈಗೆ ಬಂದು ನಿಮ್ಮ ಕೈಯಲ್ಲಿ ಹೇಳಿಸ್ಕೊಳ್ಳುವ ಆಸೆ ನನಗೂ ಕೆಲವು ದಿನ ಇತ್ತು. ಆದರೆ ನೀವು ತುಂಬ ಬ್ಯುಸಿ ಆರ್ಟಿಸ್ಟ್, ಅದೆಲ್ಲ ಆಗೋದಿಲ್ಲ ಹೋಗೋದಿಲ್ಲ ಅಂತ ಸುಮ್ಮನೆ ಆದೆ. ಜೊತೆಗೆ ಅಷ್ಟು ದೂರದ ಪಯಣ ಮಾಡಿ ಬಂದು ಹೇಳಿಸಿಕೊಳ್ಳುವ ವಯಸ್ಸು ಕಳೆದಿತ್ತು. ಕಲಿಯೋಕ್ಕೂ ಶರೀರದಲ್ಲಿ ಕಸುವಿರುವ ವಯಸ್ಸಿರಬೇಕು. ಅವಳು ಹೀಗೆ ಮಾತನಾಡಿಕೊಳ್ಳುತ್ತಿದ್ದಳೇನೋ ಅವನ ಮನಸ್ಸು ಖಿನ್ನವಾಗತೊಡಗಿತು. ಮಾತನಾಡಲು ತೋಚುತ್ತಿರಲಿಲ್ಲ. ಅವಳು ಆಡಿದುದನ್ನು ತಡೆದುಕೊಳ್ಳುವ ಶಕ್ತಿಯೂ ಇರಲಿಲ್ಲ. ನನ್ನನ್ನು ಚುಚ್ಚಿನ ವಯಸ್ಸಿನಿಂದ ಇವಳು ಬಂದಿದ್ದಾಳೆ ಎನಿಸತೊಡಗಿತು. ಸೂಳೆ ಮುಂಡೆ ಎಂದು ಬೈದು ಬಿಡುವಷ್ಟು ಕೋಪ ಬಂತು. ತಡೆದುಕೊಂಡು ಕೈಗಡಿಯಾರ ನೋಡಿದ. ಅಚ್ಚಾ, ನಿಮ್ಮನ್ನು ನೋಡಿ ಬಹು ಖುಷಿಯಾಯಿತು. ಸಮಾರೋಹ ನಡೀತಿದೆ, ನಾನು ಅಲ್ಲಿ ಇರದೇ ಇದ್ದರೆ ಜನರು ಅಹಂಕಾರ ಅಂತ ತಿಳ್ಕೊತಾರೆ ಅಂದ. ಅವಳು ಅವನ ಕಾಲು ಮುಟ್ಟಿ ನಮಸ್ಕರಿಸಿದಳು. ತನಗೆಂದೇ ಇಟ್ಟಿದ್ದ ದೊಡ್ಡ ದಿಂಬುವರೆಗೆ ಸಭೆಯ ಮುಂಬದಿಯಲ್ಲಿ ಕುಳಿತಿದ್ದ. ಗಾಯಕರು ವಾದಕರೆಲ್ಲ ವೇದಿಕೆಯಿಂದಲೇ ತನಗೆ ಬಾಗಿ ಕೈ ಮುಗಿದ ನಂತರ ಆರಂಭಿಸುತ್ತಿದ್ದರು. ಈಗ ವೇದಿಕೆಗೆ ಬಂದದ್ದು ದರ್ಭಾಂಗದ ಕಾಲಿಕಾ ಪ್ರಸಾದ್ ತಿವಾರಿ ಅವರು. ಸುಮಾರು 60 ವರ್ಷ, ತನ್ನದೇ ವಯಸ್ಸು. ಧ್ರುಪದ ಗಾಯಕರು. ಹಿಂಬದಿಯಲ್ಲಿ ತಂಬೂರಿ ಬಾರಿಸುವ ಇಬ್ಬರು ಶಿಷ್ಯರು, ಒಬ್ಬರಿಗೆ 30, ಇನ್ನೊಬ್ಬಳಿಗೆ 25. ಅವರ ಹಿಂದೆ ಇನ್ನೂ ಇಬ್ಬರು ಯುವಕರು, ಒಬ್ಬಳು ಯುವತಿ. ಧ್ರುಪದ ಗಾಯನಕ್ಕೆ ತಕ್ಕಂತೆ ಎಲ್ಲರೂ ಗಂಭೀರವಾಗಿ ಕುಳಿತರು. ಸ್ವಾಗತದ ಮಾತನಾಡಿದ ಕಾರ್ಯದರ್ಶಿ ತಿವಾರಿಯವರ ಸಂಗೀತ ಸಾಧನೆ ವಿವರಿಸಿದ ನಂತರ ಅವರ ಬಲಗಡೆಯಲ್ಲಿ ತಂಬೂರಿ ಹಿಡಿದು ಕುಳಿತುವವರು ತಿವಾರಿಯವರ ಚಿರಂಜೀವಿ ಹಾಗೂ ಶಿಷ್ಯ ಕಾಲಿಂದಿ ಪ್ರಸಾದ್ ತಿವಾರಿ. ಎಡಗಡೆಗೆ ತಂಬೂರಿ ಹಿಡಿದಿರುವಾಕೆ ಅವರ ಶಿಷ್ಯ ಜಾಹ್ನವಿ ಸಿನ್ಹಾ. ಈ ಇಬ್ಬರು ಗಾಯನದಲ್ಲಿ ಗುರುಗಳಿಗೆ ಒತ್ತಾಸೆ ಕೊಡುತ್ತಾರೆ. ಈ ಇಬ್ಬರಲ್ಲದೆ ಹಿಂಬದಿಯಲ್ಲಿ ಕುಳಿತಿರುವ 3 ಗುರುಗಳ ಶಿಷ್ಯರು ಎಂದು ಪರಿಚಯ ಮಾಡಿದ. ಇತರ ಎಲ್ಲ ಖ್ಯಾಲ್ ಗಾಯಕರಿಗಿರುವಂತೆ ಮೋಹನ್ ಲಾಲ್ನಿಗೂ ಧ್ರುಪದ್ ಗಾಯನದ ಬಗೆಗೆ ಕೆಲವು ಒಲವು ಗೌರವಗಳಿದ್ದವು. ತಾನ್ಸೇನ ಹಾಡುತ್ತಿದ್ದುದೇ ಅದು. ಅವನ ಗುರು ಸ್ವಾಮಿ ಹರಿದಾಸರು ಕಲಿಸಿದುದೇ ಅದು ಎಂಬ ಪರಂಪರೆ ಇತಿಹಾಸ ಮಾತ್ರವಲ್ಲ, ಅದರ ಗಾಂಭೀರ್ಯ ಮತ್ತು ತಪಸ್ವಿಯಂತಹ ಚಿತ್ತಶುದ್ಧಿಯಿಂದ ಸ್ವರಗಳ ಮೇಲೆ ನಿಲ್ಲುವ ಗುಣವೂ ಅವನಿಗೆ ಪ್ರಿಯವಾಗಿತ್ತು. ತಿವಾರಿಯವರು ಅದೇ ಗಾಂಭೀರ್ಯ ಮತ್ತು ಸ್ವರಶುದ್ಧಿಯಿಂದ ಭಾಗ್ಯಶ್ರೀಯ ಸ್ವರಾಲಾಪ ಮಾಡತೊಡಗಿದರು. ನಡುವೆ ಅವರು ಮಗನಿಗೆ ಅವಕಾಶ ಕೊಡುತ್ತಿದ್ದರು. ಮಗನದು ಕೂಡ ಅತ್ಯಂತ ಸ್ವರಶುದ್ಧಿ. ಅಲೆಗಳನ್ನು ಸವರಿಕೊಂಡು ಗುರಿಮುಟ್ಟುವ ದೋಣಿಯಂಥ ಮೀನುಗಳು. ಒಳ್ಳೆ ತಯಾರಿ. ಅಪ್ಪನ ಹೆಸರು ಉಳಿಸ್ತಾನೆ ಎನ್ನಿಸ್ತು. ಅನಂತರ 2ನೇ ಅವಕಾಶ ಶಿಷ್ಯಗೆ. ಅವಳು ಅಡ್ಡಿ ಇಲ್ಲ. ಜಾಹ್ನವಿ ನದಿಯಂತಹ ಗಾಂಭೀರ್ಯ, ಶಿಸ್ತಿನ ಶಿಕ್ಷಣವಾಗಿದೆ ಎನ್ನಿಸಿತು. ಹಿಂಬದಿಯಲ್ಲಿ ಯಾರೋ ಮೆಲ್ಲನೆ ಮಾತಾಡಿ, ಹೆಣ್ಣು ಕಂಠವಾದರೂ ಧ್ರುಪದದ ಸಾಧನೆಗೆ ಎಷ್ಟು ಪಕ್ಕ ಮಾಡಿದೆ ನೋಡು. ಮೋಹನ್ ಲಾಲ್ ತಿರುಗಿ ನೋಡಿದ. ತನ್ನ ಹಿಂದೆ ಕುಳಿತಿರುವುದು ಜವಹರ್ ಬಾಯಿ ಮತ್ತು ಅವಳ ಯಜಮಾನರು ರಾಜಾ ಸಾಹೇಬ್. ಮೆಲ್ಲಗೆ ಮಾತಾಡಿ ಎಂದು ಜವಹರ್ ಪಿಸುಗುಟ್ಟಿದಳು. ಮಗನು ಸ್ವತಂತ್ರವಾಗಿ ಕಚೇರಿ ಮಾಡುವ ಮಟ್ಟ ಮುಟ್ಟಿದ್ದಾನೆ. ಶಿಷ್ಯೆಯೂ ಪರವಾಗಿಲ್ಲ, ಮೋಹನ್ ಲಾಲ್ನಿಗೆ ಅನ್ನಿಸಿತು. ಜವಹರ್ ಬಾಯಿಯ 3 ಪ್ರಶ್ನೆಗಳು ನೆನಪಿಗೆ ಬಂದವು. ನಿಮಗೆಷ್ಟು ಮಕ್ಕಳು? ಅವರಲ್ಲಿ ಯಾರಿಗೂ ಸಂಗೀತದ ಸಂಸ್ಕಾರವಾಗಿರಲಿಲ್ಲವೇ? ಕಲಿಯುವ ಬಯಕೆ ಹುಟ್ಟಲಿಲ್ಲವೇ? ನಿಮ್ಮ ಹೆಸರು ಉಳಿಸುವಂಥ ಶಿಷ್ಯರನ್ನೇಕೆ ತಯಾರು ಮಾಡಲಿಲ್ಲ? ಹುಟ್ಟಿಸಿದ ಲೆಕ್ಕ ನೋಡಿದರೆ 5. ಯಾರೂ ನನ್ನ ಕೈಯಲ್ಲಿ ಉಳಿಯಲಿಲ್ಲ. ಉಳಿಸಿಕೊಳ್ಳುವ ಪ್ರಯತ್ನವನ್ನೇ ನಾನು ಮಾಡಲಿಲ್ಲ ಎಂಬ ವಾಸ್ತವ ಮೊದಲ ಬಾರಿಗೆ ಮನಸ್ಸಿಗೆ ಸ್ಪಷ್ಟವಾಗಿ ಕಾಣಿಸಿತು. 5ರಲ್ಲಿ ಮೊದಲನೆಯದು ಮಾತ್ರ ನಾನು ಹೆಸರು ಹೇಳಿಕೊಳ್ಳುವಂತೆ ಇಲ್ಲವೆಂಬ ನೆನಪಾಗಿ ಮೊದಲ ಬಾರಿಗೆ ಖೇದವಾಯಿತು. ಅಂಥ ಒಬ್ಬ ಮಗನು ಚಿತ್ತರಪುರ ಸಂಸ್ಥಾನದ ಕೂಲಿಯ ತಂದೆ ತಾಯಿಗಳ ಮಗನಾಗಿದ್ದಾನೆಂಬ ನೆನಪು ಅಪೂರ್ವಕ್ಕೊಮ್ಮೆ ಮನಸ್ಸಿನಲ್ಲಿ ತೇಲಿ ಮರೆಯಾಗುತ್ತಿದ್ದರು ಎಂದು ಬಾಧಿಸಿರಲಿಲ್ಲ. ಈಗ ಬಾಧಿಸತೊಡಗಿತು. ನಾನೀಗ ಭೇಟಿಯಾಗಿ ನಾನು ನಿನ್ನನ್ನು ಹುಟ್ಟಿಸಿದ ಅಪ್ಪ ಅಂದರೆ ಅವನು ಕೇಳ್ತಾನೆಯೇ ಎಂಬ ಪ್ರಶ್ನೆ ಎದ್ದಿತ್ತು. ಹಾಗೆ ಅನ್ನುವ ಧೈರ್ಯವೂ ಆದರೂ ನನಗಿದೆಯೇ ಎಂಬ ಇನ್ನೊಂದು ಪ್ರಶ್ನೆ ಹುಟ್ಟಿದಾಗ ಒಳಗೆಲ್ಲ ಕಲಮಲವಾಯಿತು. ಧ್ರುಪದ ಶೈಲಿಯ ಭಾಗ್ಯಶ್ರೀಯ ಆಲಾಪ ಮಂದ ಗಂಭೀರ ಗತಿಯಲ್ಲಿ ಸಾಗುತ್ತಿತ್ತು. ಮನಸ್ಸು ಮಗುವನ್ನು ಪಡೆಯುವ ಉದ್ದೇಶದ ಚುನ್ನಿ, ಕಾಮದ ಹುಚ್ಚು ಕುದಿಯುವ ತನ್ನ ಸಮಾಗಮವನ್ನು ನೆನೆಸಿಕೊಳ್ಳುತ್ತಿತ್ತು. ಮಗುವನ್ನು ಪಡೆಯುವುದು ಒಳ ಉದ್ದೇಶವಾದರೂ ದೇಹದ ತಣಿವು ಅವಳ ಬಯಕೆಯಲ್ಲಿ ಸೇರಿತ್ತು. ಅವಳಿಗೆ ಬೇಕಾದ 2 ಅವಳಿಗೆ ಲಭ್ಯವಾದವು. ನನ್ನ ಹುಚ್ಚು ಪ್ರವಾಹವು ತಡೆದುಕೊಳ್ಳಬಲ್ಲ ಶಾಂತಗತಿಯನ್ನು ಮುಟ್ಟಿತ್ತು. ಸಂಗೀತ ಸಾಧನೆಯ ಮೇಲೆ ಮನಸ್ಸು ಮತ್ತೆ ತೊಡಗಿತ್ತು. ಈಗೇಕೆ ಆ ಮಗುವಿನ ನೆನಪು ಬಾಧಿಸಬೇಕು? ಹೀಗೆ ಜೀವನದ ಪ್ರತಿಯೊಂದು ಘಟನೆಯು ನೈತಿಕ ಭಾರದ ಬಂಡೆಯಾಗಿ ಮೇಲೆ ಅಗಿತುಕೊಂಡರೆ ಜೀವನದ ನದಿಯ ಪಾತ್ರವು ತೆರೆದುಕೊಳ್ಳುವುದೆಂತು. ಕಲ್ಲು ಬಂಡೆಗಳಿಲ್ಲದ ನೇರ ಪಾತ್ರದ ನದಿಗಳಲ್ಲಿ ಮಾತ್ರ ನೌಕಾಯಾನ, ನೌಕಾ ವಿಹಾರ ಸಾಧ್ಯ ಎಂಬ ಸಮರ್ಥನೆ ಹುಟ್ಟಿತು. ಉಳಿದ 4ರಂತೂ ಸಾಮಾಜಿಕ ಕಾಯ್ದೆಗಳಲ್ಲೂ ನನ್ನ ಮಕ್ಕಳೇ. ಎಲ್ಲವೂ ಸರಿಯಾಗಿದ್ದು ನನ್ನ ಜೊತೆಯೇ ಬೆಳೆದಿದ್ದರೆ ಅವರಲ್ಲಿ ಒಬ್ಬಿಬ್ಬರು ಗಾಯಕ ಅಥವಾ ಗಾಯಕಿ ಆಗುತ್ತಿದ್ದರೇನು. ಬಕುಲಳಿಗೆ ಸಂಗೀತ ಅಂದರೆ ಈಗಲೂ ಆಶೆ, ಭಕ್ತಿ. ಚಿಕ್ಕ ಹುಡುಗಿಯಿಂದ ಜೊತೆಯಲ್ಲಿದ್ದು ಕಲಿಸಿದ್ದರೆ ಇಷ್ಟು ಹೊತ್ತಿಗೆ ಎಂಬಲ್ಲಿಗೆ ಆಲೋಚನೆ ಅಡ್ಡ ತಿರುಗಿ ತುಸು ನನ್ನ ಹತ್ತಿರ ಬಂದದ್ದಕ್ಕೆ ಮಗಳು ಇಬ್ಬರನ್ನು ಬಿಟ್ಟು ಹೋದ ಅವಳೆಂಥ ತಾಯಿಂದ ಕೋಪ ಹುಟ್ಟಿತು.
ನನಗಿಂತ ಯಾವ ಥರದಲ್ಲಿ ಉತ್ತಮಳು? ಅವಳಿಗಿಂತ ನಾನೇ ಉತ್ತಮ. ಕಿಶನ್ನಿಗೆ 2 ಲಕ್ಷ ಕೊಟ್ಟಿದ್ದೀನಿ, ಮತ್ತೆ 2 ಲಕ್ಷ ಕೇಳಿದ್ರು ಕೊಡ್ತೀನಿ. ನಾನೇ ಖುದ್ದು ನಿಂತು ಖರ್ಚು ಹಾಕಿ ಲಗ್ನ ಪತ್ರಿಕೆ ಕನ್ಯಾದಾನ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಮಗಳ ಮದುವೆಯ ಸ್ಥಿತಿಯಲ್ಲಿ ಬಿಟ್ಟು ಹೋದ ಅವಳೆಂಥ ತಾಯಿ ಎಂದುಕೊಳ್ಳುವಾಗ ಅವನಿಗೆ ನೆಮ್ಮದಿ ಸಿಕ್ಕಿತು. ಅವಳೇ ಹೀನ ಹೆಂಗಸು, ಹೊಂದಿಕೊಂಡು ಹೋಗದ ಹಠಮಾರಿ ಎಂಬ ತೀರ್ಪು ಹುಟ್ಟಿಕೊಂಡಿತು. ಆಲಾಪ ತಾರಕಕ್ಕೆ ಹೋಗಿ ತಿವಾರಿ ಮುಖ ಹಿಂಡಿಕೊಂಡಿತು. ತನ್ನ ಎಡಕ್ಕೆ ತಿರುಗಿ ಬಚ್ಚಿ ತಂಬೂರಿಯನ್ನು ಸ್ವಲ್ಪ ನನ್ನ ಕಿವಿಯ ಹತ್ತಿರ ತಾ ಎಂದ. ತಂಬೂರಿ ಬಾರಿಸುವುದು ಯಾವಾಗಲೂ ಹೀಗೆ. ಅರ್ಧ ತಾಸಿನ ನಂತರ ತಮ್ಮ ಭುಜಕ್ಕೆ ಒರಗಿಸ್ಕೊಂಡು ಬಿಡುತ್ತಾರೆ. ಜೇಂಕಾರ ಹೊಮ್ಮುವುದು ತನ್ನ ಕಿವಿ ತುಂಬಲು, ಗಾಯಕನದು ತುಂಬಲು ಅಲ್ಲ ಅನ್ನುವ ಹಾಗೆ. ನನಗೂ ಹೀಗೆ ಸಿಟ್ಟು ಬರುತ್ತೆ. ಆದರೆ ನಾನು ಎಂದು ಯಾವ ಶಿಷ್ಯೆಯನ್ನು ಬಚ್ಚಿ ಎಂದಾಗಲಿ ಭೇಟಿ ಎಂದಾಗಲಿ ಕರೆದಿಲ್ಲ. ಕರೆಯುವ ಮನಸ್ಸು ಎಂದೂ ಬರಲಿಲ್ಲ. ದೊಡ್ಡ ಊರುಗಳಲ್ಲಿ ತಂಬೂರಿ ಹಿಡಿಯಲು ಸ್ಥಳದ ಕಿರು ಕಲಾವಿದೆಯರು, ಸಮಾಜದ ತಳುಕು ನಾರಿಯರು ಮುಂದೆ ನುಗ್ಗಿ ಕೂರುವುದುಂಟು. ಅಂತ ಯಾರನ್ನು ಬೆಹೆಂಜಿ ಎಂದು ಸಂಬೋಧಿಸಿಲ್ಲ. ನೆನಪಾಯಿತು. ವಿದ್ಯೆ ಕಲಿಯಲು ಬಂದ ಯಾವ ಗಂಡು ಹುಡುಗರನ್ನು ನಾನು ನಿರಾಕರಿಸಿಲ್ಲ. ಆದರೆ ಹುಡುಗಿಯರ ವಿಷಯದಲ್ಲಿ ತಳೆದ ಮುತುವರ್ಜಿ ವಹಿಸಿಲ್ಲ. ಹುಡುಗಿಯರಲ್ಲೂ ಸಮರ್ಪಣಾ ಭಾವವಿಲ್ಲದವಳಿಗೆ ಪಾಠ ಹೇಳಲಿಲ್ಲವೆಂಬ ನೆನಪಾಗಿ ಆದ್ದರಿಂದಲೇ ಇರಬೇಕು. ಹೆಸರು ಹೇಳಬಲ್ಲ ಶಿಷ್ಯರಾರೂ ನನ್ನಲ್ಲಿ ಉಳಿಯಲೇ ಇಲ್ಲ ಅನ್ನಿಸಿತು. ಹುಡುಗಿಯರಲ್ಲೂ ಸಂಗೀತನೇ ಕಚ್ಚಿಕೊಂಡು ಉಳಿಯೋರೆಷ್ಟು? ಮದುವೆ, ಮಕ್ಕಳು, ಸಂಸಾರ, ಗುರುವಿನ ಹೆಸರು ಹೇಳಬಲ್ಲವರೆಷ್ಟು ಜನ ಎಂದುಕೊಳ್ಳುವಾಗ ಮಧುವಿನ ನೆನಪಾಯಿತು. ಚಂಪಾಳನ್ನು ಡೈವರ್ಸ್ ಮಾಡ್ತೀನಿ ಎಂದಿದ್ದರೆ ಅವಳು ಮದುವೆಯಾಗೋಕ್ಕೆ ಸಿದ್ಧಳಿದ್ದಳು. ಅದು ಬೇಡ, ಬೇರೊಬ್ಬಳ ಮೇಲೆ ಕಣ್ಣು ಹಾಕೋಲ್ಲ, ನನಗೆ ನೀನು ನನಗೆ ನಾನು ಅಂತ ದೇವರೆದುರಿಗೆ ನಿಂತು ಒಂದು ಹಾರ ಹಾಕಿದ್ದರೂ ಮದುವೆ ಮಾಡಿಕೊಂಡು ಹೋಗದೆ ಮುಂಬೈಯಲ್ಲಿ ಉಳಿದು ಇಷ್ಟು ಹೊತ್ತಿಗೆ ಪಂಡಿತ ಮೋಹನ್ಲಾಲ್ಜಿ ಶಿಷ್ಯ ಅಂತ ದೇಶದ ಮಟ್ಟದಲ್ಲಿ ಹೆಸರು ಮಾಡುವ ಗಾಯಕಿ ಆಗ್ತಿದ್ದಳು. ಮದುವೆ ಹುಚ್ಚು ಹಿಡಿದು ಹೋಗಿಬಿಟ್ಟಳು. ಅನಂತರ ಗಂಡನಿಗೆ ಅಪ್ರಮಾಣಿಕಳಾದೆ ಅನ್ನುವ ಹುಚ್ಚು ಹತ್ತಿಸಿಕೊಂಡು ಎಂಬಲ್ಲಿ ಅದನ್ನು ಹುಚ್ಚು ಅನ್ನಬಹುದೇ ಎಂಬ ಪ್ರಶ್ನೆ ಮೊದಲ ಬಾರಿಗೆ ಹುಟ್ಟಿತು. ಆಸಾವರಿಯ ಮಂದ್ರ ಷಡ್ಜದ ಮೇಲೆ ನಿಂತಾಗ ಕಾಣಿಸಿಕೊಂಡ ಆತ್ಮವಿಮರ್ಶೆ ನಿಜವಿದ್ದರೂ ಇರಬಹುದು. ನಾನು ಅದನ್ನು ಒಪ್ಪಿಕೊಂಡು ಅದು ನನ್ನ ಭರ್ತ್ಸನೆಯಲ್ಲ ಅಂತ ತಿಳಿದು ಪಾಠ ಆರಂಭಿಸಬೇಕಿತ್ತು. ಈ 1 ವರ್ಷದಲ್ಲಿ ಎಷ್ಟು ತಯಾರಾಗ್ತಿದ್ದಳು! 2-3 ವರ್ಷದಲ್ಲಿ ಇಡೀ ಹಿಂದೂಸ್ತಾನದಲ್ಲಿ ಗುರುವಿನ ಹೆಸರು ಹೇಳಬಲ್ಲವಳಾಗ್ತಿದ್ಳು. ಅವಳದು ನೈತಿಕ ಹಮ್ಮು. ಅದನ್ನು ಮುರಿಯಬೇಕು ಅಂತ ನಾನು ಹೊರಟದ್ದೇ ಮುರಿದು ಬೀಳುವ ಕಾರಣವಾಯಿತು ಎಂದು ಕಾಣಿಸಿತು. ಬಚ್ಚಿ ಭೇಟಿ ಎಂಬ ಭಾವ ತಿಳಿದರೆ ಶಿಷ್ಯೆಯೊಡನೆ ಸಂಬಂಧ ಎಷ್ಟು ಸರಳ, ಎಷ್ಟು ಸುಲಭ. ಪಾಠ ಹೇಳೋದು ಅಷ್ಟೇ ಸುಲಲಿತ ಎಂದು ಇದ್ದಕ್ಕಿದ್ದಂತೆ ಜೀವನದಲ್ಲಿ ಮೊದಲ ಬಾರಿಗೆ ಅನ್ನಿಸಿಬಿಟ್ಟಿತು. ತಿವಾರಿ ಶಿಲಾಮೂರ್ತಿಯಂತೆ ಕುಳಿತು ಶಿಲಾಕೃತಿಯಂತೆ ರಾಗವನ್ನು ಕಟ್ಟುತ್ತಿದ್ದಾನೆ. ನಡುವೆ ಇದ್ದು ಶುದ್ಧ ತಾನ್ಸೇನ್ ಶೈಲಿ, ತಾನ್ಸೇನ್ ಹಾಡುತ್ತಿದ್ದುದು ದೃಪದದಲ್ಲಿ ಎಂದು ಮುಂದುವರಿಸಿದ. ನನ್ನನ್ನು ಗಮನಿಸಿ ಈ ಟಿಪ್ಪಣಿ ಮಾಡಿದನೆ. ತಾನ್ಸೇನ ಸಮಾರೋಹದ ಉತ್ತರಾಧಿಕಾರಿ ನಾನು, ನೀನಲ್ಲ ಎಂದು ಮೂದಲಿಸಿದನೆ ಎಂಬ ಅನುಮಾನ ಹುಟ್ಟಿತು. ಆದರೆ ತಾನು ಏನು ಪ್ರತಿಕ್ರಿಯಿಸಿ ತೋರಿಸಬಾರದು, ಅದು ಸಭಾ ಮರ್ಯಾದೆಯಲ್ಲ. ಅಥವಾ ನನ್ನನ್ನು ಬಿಟ್ಟು ಈ ಮೋಹನ್ಲಾಲ್ಗೆ ಕೇಕೆ ತಾನ್ಸೇನ ಪ್ರಶಸ್ತಿ ಕೊಟ್ಟಿರಿ ಅನ್ನೋದು ಅರ್ಥ ಸೂಚಿಸಿದನೆ ಎಂಬ ಈರ್ಷೆ ಹುಟ್ಟಿತು. ಗಂಭೀರವಾಗಿ ಹಾಡುತ್ತಿದ್ದಾನೆ. ಈ ಮಾತನಾಡುವಾಗ ನನ್ನ ಕಡೆಗೆ ನೋಡಲಿಲ್ಲ ಎಂಬ ಅಂಶ ಗಮನಕ್ಕೆ ಬಂದು ತುಸು ಸಮಾಧಾನವಾಯಿತು. ದೃಪದದವರು ಯಾವಾಗಲೂ ಹೇಳಿಕೊಳ್ಳುವುದೇ ಹೀಗೆ. ಬರೀ ದೃಪದ ಕಚೇರಿ ಅಂದರೆ ಜನ ಬರೋಲ್ಲ ಅನ್ನುವ ಮುನಿಸಿಗೆ ಎಂಬ ವಿವರಣೆ ಮನಸ್ಸಿಗೆ ಬಂತು. ಇದರಲ್ಲಿ ಚಾಂಚಲ್ಯವಿಲ್ಲ, ಬೆಳಕುಗಳ ಆಕರ್ಷಣೆ ಇಲ್ಲ. ಎಲ್ಲವೂ ಗಂಭೀರ ವೇದಘೋಷದಂತೆ. ಹೋಮ ಹವನಗಳಲ್ಲಿ ಹಾಡಲು ಸರಿ, ಮನಸ್ಸನ್ನು ಕುಳಿಸುವ ಗುಣವಿಲ್ಲ. ಇದನ್ನು ಕಲಿಯೋ ಹುಡುಗಿಯರು ಬಚ್ಚಿ ಭೇಟಿ ಅನ್ನದೆ ಬೇರೆ ಅನ್ನೋಕ್ಕೆ ಸಾಧ್ಯ. ನಿಜವಾದ ಕಲೆಗಳಲ್ಲಿ ಎಲ್ಲ ರಸಗಳು ಇರಬೇಕು. ಶೃಂಗಾರವು ಉಳಿದ ಎಲ್ಲ ರಸಗಳಲ್ಲೂ ಕಿಂಚಿತ್ ಪ್ರಮಾಣದಲ್ಲೂ ಮಿಶ್ರವಾಗಿರಲೇಬೇಕು. ದೃಪದಿಯರಿಗೆ ಶೃಂಗಾರ ರಸದ ನಾಡಿ ಏನು ಗೊತ್ತು ಎಂದು ಸಮಾಧಾನ ಮಾಡಿಕೊಂಡ. ಬೆಳಗಿನ ಜಾವದ ಹೊತ್ತಿಗೆ ಕೊನೆಯ ಗಾಯಕನನ್ನು ಬಿಟ್ಟು ಅವನು ಹೋಟೆಲಿಗೆ ಹೋಗಿ ಮಲಗಿದ. ಬಹಳ ಹೊತ್ತು ನಿದ್ರೆ ಹತ್ತಲಿಲ್ಲ. ಇಡೀ ಹಿಂದೂಸ್ತಾನಿ ಸಂಗೀತಗಾರರು ತಾವು ಒಂದಲ್ಲ ಒಂದು ರೀತಿಯಲ್ಲಿ ತಾನ್ಸೇನನ ಪರಂಪರೆಯವರೆಂದು ಹೇಳಿಕೊಳ್ಳುತ್ತಾರೆ. ತನ್ನ ಹೆಸರು ಹೇಳುವವರಾರು. ನಾನು ಘರಾನ ಸಂಸ್ಥಾಪಕನೂ ಅಲ್ಲ. ಆದರೆ ಹೆಸರು ಹೇಳುವ 3-4 ಶಿಷ್ಯರಾದರೂ ತಯಾರಿಸಲಿಲ್ಲವಲ್ಲ ಎನ್ನುವ ಶೂನ್ಯ ಕಾಡತೊಡಗಿತು. ಮೋಹನ್ ಲಾಲ ಗಂಡು ಹುಡುಗರನ್ನು ಶಿಷ್ಯರಾಗಿ ಸ್ವೀಕರಿಸೋಲ್ಲ ಎಂಬ ಕಥೆ ಏನಾದರೂ ನನಗೆ ಗೊತ್ತಿಲ್ಲದಂತೆ ಬೆಳೆದಿದೆಯೇ? ಆದ್ದರಿಂದ ಯಾವ ಸಮರ್ಥ ವಿದ್ಯಾಕಾಂಕ್ಷಿ ನನ್ನಲ್ಲಿ ಬರುತ್ತಿಲ್ಲವೇ ಎಂಬ ಅನುಮಾನ ಹುಟ್ಟಿತು. ಸ್ವಲ್ಪ ಹೊತ್ತಾದ ಮೇಲೆ ಇವನು ಇಂಥವನು, ಇವನ ಜೊತೆ ಬಿದ್ದರೆ ನಮ್ಮ ಮಗ ಅಡ್ಡಹಾದಿ ಬಿದ್ದು ಹಾಳಾದಾನು ಅಂತ ತಂದೆ ತಾಯರು ತಡೆ ಹಾಕ್ತಾರೆ ಎಂಬ ಸಂಶಯ ಹತ್ತಿತು. ಹುಡುಗಿರು ಬರ್ತಾರಲ್ಲ, ತಡೆ ಹಾಕೋದಿದ್ರೆ ಹುಡುಗಿರು ತಂದೆ ತಾಯರು ಹಾಕಬೇಕು. ಸಮಾಧಾನ ಕಂಡಿತು. ಇನ್ನೂ ಸ್ವಲ್ಪ ಹೊತ್ತಾದ ಮೇಲೆ ಕಲಾವಿದನು ಸಂತನಾಗಿರಬೇಕೆ, ಇಲ್ಲದಿದ್ದರೆ ಕಲೆ ಒಲಿಯೋದಿಲ್ವೇ ಎಂಬ ಪ್ರಶ್ನೆ ಕಾಣಿಸಿತು. ಅಷ್ಟರಲ್ಲಿ ನಿದ್ರೆ ಹತ್ತಿತು. ರಾತ್ರಿ ಮುಂಬದಿಯಲ್ಲಿ ಸಂಗೀತ ನಡೆಯುತ್ತಿದ್ದಾಗ ಅವನ ಹಿಂಬದಿಯಲ್ಲಿ ತಾನ್ಸೇನ ಸಮಾಧಿ ಮಂಟಪದ ಹತ್ತಿರ ಹೋಗಿದ್ದ. ಹೊರಗಿನ ಸಂಗೀತ ಕೇಳುತ್ತಿದ್ದರೂ ಧ್ವನಿವರ್ಗಗಳೆಲ್ಲ ಅತ್ತ ಕಡೆಗೆ ಮುಖ ಮಾಡಿದ್ದರಿಂದ ಕಿವಿಗೆ ಗಡಚಿಕ್ಕುತ್ತಿರಲಿಲ್ಲ. ತಾನು ಒಂದು ದಿನ ಹೀಗೆ ತಾನ್ಸೇನ ಸಮಾಧಿ ಸ್ಥಾನಕ್ಕೆ ಬಂದು ಕೂತಿರಲಿಲ್ಲವೆಂಬ ನೆನಪಾಯಿತು. ಅಷ್ಟೊಂದು ಸಂಗೀತ ಜ್ಞಾನ ಅವನಿಗೆ ಹೇಗೆ ಉಂಟಾಯಿತು? ಬರೀ ಹುಟ್ಟಿನಿಂದ ಬರುತ್ತೆಯೇ? ಸಾಧನೆಯೇ? ಏನು ಸಾಧನೆ ಅಂದರೆ ನಾನು ಮಾಡ್ತಿಲ್ವೇ ಎಂಬ ಚಿಂತನೆಯಲ್ಲಿ ಮುಳುಗಿದ. ಎಷ್ಟು ಚಿಂತಿಸಿದರೂ ಉತ್ತರ ಹೊಳೆಯಲಿಲ್ಲ. ನಡುರಾತ್ರಿ ಹೊತ್ತಿಗೆ ಸಮಾರೋಹದ ಕಾರ್ಯದರ್ಶಿ ಬಂದು, ಪಂಡಿತ್ಜಿ ನೀವು ಇಲ್ಲಿ ಕೂತಿದ್ದೀರಿ, ಎಲ್ಲಿ ಹೋದ್ರು ಅಂತ ಹುಡುಕ್ತಿದ್ದೆವು. ಈಗ ಡಾಗರ್ ಬಂಧುಗಳ ಗಾಯನ ಶುರು ಆಗುತ್ತೆ, ಅವರಿಗೆ ನಿಮ್ಮ ಕೈಲಿ ಮಾಲಾರ್ಪಣೆ ಮಾಡಿಸೋದು ಸೂಕ್ತ ಅಂತ ಎಲ್ಲರೂ ತೀರ್ಮಾನಿಸಿಕೊಂಡ್ರು, ದಯವಿಟ್ಟು ಬರ್ತೀರಾ ಎಂದು ಕೇಳಿದ. ಇವನು ಎದ್ದು ಹೋದ. ಹಾರ ಹಾಕಿದ ನಂತರ ದಿಂಬು ಹೊರಗೆ ಕೂತು ಕೇಳತೊಡಗಿದ.
ತಾನ್ಶೇಲ್ ಶೈಲಿಯ ಶುದ್ಧ ರೂಪದ ಪ್ರತಿಪಾದಕರು ತಾವು ಅಂತ ಹೇಳ್ಕೊತಾರೆ. ಈ ಮನೆತನದವರು ನೆನಪಾಯಿತು. ಇರಬಹುದು ಎಂದುಕೊಂಡು ಕೇಳತೊಡಗಿದ. ತುಸು ಹೊತ್ತಿನಲ್ಲಿ ತಾನ್ಸೇನನ ಬಗ್ಗೆ ಪ್ರಚಲಿತವಿದ್ದ ದೀಪಕ ರಾಗ ಮತ್ತು ಮೇಘರಾಗಗಳ ಕಥೆ ನೆನಪಿಗೆ ಬಂತು. ದೀಪಕ ರಾಗವನ್ನು ಸಂಪೂರ್ಣವಾಗಿ ಹಾಡಿದರೆ ತಾನು ಬೆಂಕಿ ಹೊತ್ತಿ ಉರಿದು ಸತ್ತು ಹೋಗ್ತೀನಿ, ಆದ್ದರಿಂದ ನೀವು ಬಲವಂತ ಮಾಡಬೇಡಿ ಅಂದರು. ಅಕ್ಬರ್ ಬಾದಶಾ ಹಠ ಮಾಡಿದ. ತನಗೆ ವಿಪತ್ತು ಬಂದಿದೆ ಎಂಬುದನ್ನು ಅರಿತ ತಾನ್ಸೇನ ಅದರ ಪರಿಹಾರಾರ್ಥ ತನ್ನ ಮಗಳು ಸರಸ್ವತಿ ಗುರು ಭಗಿನಿ ರೂಪವತಿಗೆ ಮೇಘರಾಗವನ್ನು ಕಲಿಸಿದನಂತೆ. ತಾನು ಅರಮನೆಯ ಮುಂಬದಿಯಲ್ಲಿ ಮೈದಾನದಲ್ಲಿ ದೀಪಕ ರಾಗ ಹಾಡೋಕೆ ಆರಂಭಿಸುವ ಕ್ಷಣದಲ್ಲೇ ಆ ಇಬ್ಬರೂ ತನ್ನ ಮನೆಯಲ್ಲಿ ಕೂತು ಮೇಘದ ಆಲಾಪವನ್ನು ಆರಂಭಿಸುವ ವ್ಯವಸ್ಥೆ ಮಾಡಿ ಅರಮನೆಯ ಮೈದಾನಕ್ಕೆ ಬಂದು ವೇದಿಕೆಯ ಮೇಲೆ ಕುಳಿತನಂತೆ. ಈ ಅಪೂರ್ವ ರಾಗ ಮತ್ತು ಅದರ ಪರಿಣಾಮವನ್ನು ನೋಡೋಕೆ ಸಹಸ್ರ ಸಂಖ್ಯೆಯಲ್ಲಿ ಪ್ರಜೆಗಳು, ಅಧಿಕಾರಿಗಳು, ರಾಜ ಸಂಬಂಧಿಗಳು ಜಮಾಯಿಸಿದ್ದರಂತೆ. ದೀಪಕದ ಆಲಾಪ ಆರಂಭಿಸಿದ ತುಸು ಹೊತ್ತಿಗೆ ಅದರ ಶಬ್ದವು ಕೇಳುವಷ್ಟು ಪ್ರದೇಶದಲ್ಲೂ ಕಡು ಬೇಸಿಗೆ ಶೆಕೆ ಹುಟ್ಟಿತು. ಜನಗಳು, ಅಕ್ಬರ್ ಬಾದಶಾ ಎಲ್ಲರೂ ಬೆವರರಿಸಿಕೊಳ್ಳತೊಡಗಿದರು. ರಾಗದ ದ್ವಿತೀಯ ಹಂತ ಮುಟ್ಟುವಷ್ಟರಲ್ಲಿ ತಾನ್ಸೇನನ ಕಣ್ಣುಗಳು ರಕ್ತವರ್ಣವಾದವು. ತೃತೀಯ ಹಂತ ಮುಟ್ಟುವ ವೇಳೆಗೆ ಅವನ ಶರೀರಕ್ಕೆ ಬೆಂಕಿ ಹತ್ತಿಕೊಂಡಿತು. ಚತುರ್ಥ ಹಂತ ಮುಗಿಯುವಷ್ಟರಲ್ಲಿ ಇಡೀ ಆವರಣದಲ್ಲಿ ಬೆಂಕಿಯ ಜ್ವಾಲೆ ಆವರಿಸಿಕೊಂಡು ಪ್ರಜೆಗಳು, ಅಕ್ಬರ್ ಬಾದಶಾ, ಅಧಿಕಾರಿಗಳು, ಸೇನಾಧಿಕಾರಿಗಳು, ರಾಜಬಂಧುಗಳೆಲ್ಲ ಚೀರಾಡುತ್ತಾ ಚೆಲ್ಲಪಲ್ಲಿಯಾಗಿ ಓಡತೊಡಗಿದರು. ಉರಿ ಹತ್ತಿದ ತನ್ನ ಶರೀರದಲ್ಲಿ ತಾನ್ಸೇನ್ ಮನೆಗೆ ಓಡಿ ಬಂದ. ಅಷ್ಟರಲ್ಲಿ ಸರಸ್ವತಿ, ರೂಪವತಿ ಮೇಘರಾಗದ ಪೂಜೆ ಅರ್ಚನೆ ಮುಗಿಸಿ ಆಲಾಪ ಆರಂಭಿಸಿದರು. ಅರ್ಧ ಉರಿಯುತ್ತಿರುವ ತಾನ್ಸೇನನ್ನು ನೋಡಿ ತಕ್ಷಣ ರೂಪವತಿಯು ಮೇಘವನ್ನು ತೀವ್ರವಾಗಿ ಆಡತೊಡಗಿದಳು. ಆ ತಕ್ಷಣ ಆಕಾಶವು ಮೇಘಾಚ್ಛಾದಿತವಾಗಿ ಇಡೀ ನಗರಕ್ಕೆ ಕತ್ತಲು ಕವಿಯಿತು. ಬಿರುಗಾಳಿ ಬೀಸಿತು. ಗುಡುಗು ಮಿಂಚು ಸಿಡಿಲುಗಳ ಗಂಭೀರ ಘನಘೋರ ಗರ್ಜನೆ ಆರಂಭವಾಯಿತು. ಸರಸ್ವತಿಯು ರಾಗದ ದ್ವಿತೀಯ ಹಂತ ಎತ್ತಿಕೊಂಡಳು. ಆಕಾಶದ ಮೋಡಗಳು ಘನಘೋರ ಕಪ್ಪಾದವು. ಧಾರಾಕಾರವಾಗಿ ಮಳೆ ಸುರಿಸಿ ಇಡೀ ನಗರ ನೆನೆದು ಎಲ್ಲೆಲ್ಲಿಯೂ ನೀರು ತುಂಬಿಕೊಂಡಿತು. ತಾನ್ಸೇನನು ಉರಿಯುವ ಶರೀರವು ಶೀತಲವಾಯಿತು. ಅನಂತರ ಅವನು 1 ತಿಂಗಳವರೆಗೆ ಹಾಸಿಗೆಯಲ್ಲಿ ಮಲಗಿ ಶರೀರದ ಬೆಂದ ಗಾಯಗಳನ್ನು ಗುಣಮಾಡಿಕೋಬೇಕಾಯಿತು. ಆದ್ದರಿಂದ ತಾನ್ಸೇನನು ಎಂದೂ ದೀಪಕ ರಾಗವನ್ನು ವಿಸ್ತಾರವಾಗಿ ಹಾಡ್ತಿರಲಿಲ್ಲ. ಸ್ವಲ್ಪ ರಾಗ ಪರಿಚಯ ಮಾಡಿ ನಿಲ್ಲಿಸಿ ಬಿಡುತ್ತಿದ್ದ. ಈ ಕಥೆಯ ಮುಖ್ಯಾಂಶವು ಬೇರೆ ಬೇರೆ ರೂಪ ತಳೆದು ಇಡೀ ಹಿಂದೂಸ್ತಾನದಲ್ಲಿ ಪ್ರಚಲಿತವಾಗಿರುವ ನೆನಪಾಯಿತು. ಹರಿದ್ವಾರದ ಓಂಕಾರಾಶ್ರಮದಲ್ಲಿ ಸೇರುವ ಮೊದಲು ಹರಕಿ ಪೌಡಿಯ ಗಂಗಾತಟದಲ್ಲಿ ಸಾಧುಗಳು ಹೇಳಿದ್ದನ್ನು ಕೇಳಿದ್ದೆ. ಪ್ರತಿಯೊಬ್ಬ ಸಂಗೀತದ ಗುರುವು, ಸಂಗೀತಗಾರನು ಇದರ ಒಂದೊಂದು ರೂಪವನ್ನು ಹೇಳ್ತಾನೆ, ಇದರ ಅರ್ಥವೇನು ಎಂದು ತಾನು ತನ್ನ ರಾಜ ಗುರು ಸಾಹೇಬರನ್ನು ಕೇಳಿದ್ದಾಗ ಅವರು, ಸಂಗೀತವು ಮೂಲತಃ ಯೋಗಕ್ರಿಯೆಯಿಂದ ಪಂಚಭೂತಗಳನ್ನು ಪ್ರಭಾವಿಸುವುದು ಸಾಧ್ಯ. ಸಂಗೀತವನ್ನು ಯೋಗದ ಮಟ್ಟದಲ್ಲಿ ಸಾಧಿಸಿದರೆ ಆಯಾ ರಾಗದ ಭೂತಶಕ್ತಿಗಳನ್ನು ಪ್ರಚೋದಿಸಬಹುದು ಎಂದು ಶಾಸ್ತ್ರದಲ್ಲಿ ಹೇಳಿದೆ ಎಂದರು. ತಾನ್ಸೇನನು ಮಧ್ಯಾಹ್ನದ ಸಮಯದಲ್ಲಿ ನಡುರಾತ್ರಿಯ ರಾಗಗಳನ್ನು ಹಾಡಿ ಕತ್ತಲು ಭರಿಸಿದನಂತೆ. ನಡುರಾತ್ರಿಯಲ್ಲಿ ಮಧ್ಯಾಹ್ನದ ರಾಗಗಳನ್ನು ಹಾಡಿ ಬಿಸಿಲಿನ ಪ್ರಕಾಶ ಪಸರಿಸಿದನಂತೆ. ಇವೆಲ್ಲ ಕೇವಲ ಭಾವವನ್ನು ವರ್ಣಿಸುವ ರೂಪಕಗಳು ಎಂದು ಇದುವರೆಗೆ ತಾನು ಅರ್ಥ ಮಾಡಿಕೊಂಡಿದ್ದ ವಿವರಣೆಯು ನೆನಪಿಗೆ ಬಂದರೂ ಸಂಗೀತದ ಯೋಗಶಕ್ತಿಯ ಕಲ್ಪನೆಯು ಮನಸ್ಸನ್ನು ಸೆಳೆಯಿತು. ಸಂಗೀತವು ಯೋಗದ ಇನ್ನೊಂದು ಮುಖ, ಮಂತ್ರ ಎನ್ನಿಸತೊಡಗಿತು. ಬೆಳಿಗ್ಗೆ ಸೂರ್ಯ ಹುಟ್ಟುವ ವೇಳೆಗೆ ಡಾಗರ್ ಬಂಧುಗಳ ತೋಡಿಯಿಂದ ಸಮಾರೋಹವು ಮುಗಿದು ಎಲ್ಲರೂ ಖಾಲಿ ಮಾಡಿದ ನಂತರ ಅವನು ಮತ್ತೊಮ್ಮೆ ತಾನ್ಸೇನನ ಸಮಾಧಿಗೆ ಹೋಗಿ ಎಣೆಮುಟ್ಟಿಸಿ ನಮಸ್ಕರಿಸಿ ಅವನ ಸಂಗೀತಕ್ಕೆ ಇದ್ದ ಯೋಗಶಕ್ತಿ ತನ್ನ ಸಂಗೀತಕ್ಕೂ ಬರಲಿ ಎಂದು ಪ್ರಾರ್ಥಿಸಿಕೊಂಡ. ಇದ್ದಕ್ಕಿದ್ದಂತೆ ಒಂದು ವಿಚಾರ ಹೊಳೆಯಿತು. ಅವನಿಗೆ ಆ ಶಕ್ತಿ ಬಂದದ್ದು ಅವನ ಸಂಗೀತ ಗುರು ಸ್ವಾಮಿ ಹರಿದಾಸರಿಂದ. ಅವರು ಬರೀ ಸಂಗೀತಗಾರರಲ್ಲ, ದೊಡ್ಡ ಯೋಗ ಸಾಧಕರು. ಆದರೆ ನಾನು ಕಲಿತದ್ದು ಲೌಕಿಕ ದೊರೆ ರಾಜಾ ಸಾಹೇಬರಿಂದ. ಅವರು ಯೋಗದ ಮಾತುಗಳನ್ನು ಹೇಳುತ್ತಿದ್ದರು, ಸ್ವತಃ ಸಾಧಕರಾಗಿರಲಿಲ್ಲ. ಮಹಾದೇವ ಮಂದಿರದ ಒಳಗೆ ಮಾತ್ರ ಹಾಡುತ್ತಿದ್ದರು. ಅದು ತಮ್ಮ ಗುರು ಅಸದ್ ಅಲಿ ಖಾನರ ಮಾತಿನ ಬಂಧನಕ್ಕೆ ಸಿಕ್ಕಿದ್ದರಿಂದ ಮಾತ್ರ ಎಂಬ ನೆನಪಾಯಿತು. ಇಷ್ಟು ಹತ್ತಿರ ಬಂದಿದ್ದೀನಿ, ತಾನ್ಸೇನ್ ಸಮಾಧಿಗೆ ನಮಸ್ಕರಿಸಿದ್ದೀನಿ, ವೃಂದಾವನಕ್ಕೆ ಹೋಗಿ ಸ್ವಾಮಿ ಹರಿದಾಸರ ಮಂದಿರವನ್ನೇಕೆ ಸಂದರ್ಶಿಸಬಾರದು ಎಂಬ ವಿಚಾರ ಇದ್ದಕ್ಕಿದ್ದಂತೆ ಹುಟ್ಟಿತು. ಗ್ವಾಲಿಯರ್ನಿಂದ ಮಥುರೆಗೆ ಬೇಕಾದಷ್ಟು ರೈಲುಗಳಿರುತ್ತವೆ. ಅಲ್ಲಿಂದ 6-7 ಮೈಲಿ ಎನಿಸಿದೆ ತಡ ನಿಶ್ಚಯಿಸಿಬಿಟ್ಟ. ಹೋಟೆಲ್ಗೆ ಹೋದವನೇ ಸ್ನಾನ ತಿಂಡಿ ಮುಗಿಸಿ ತನ್ನನ್ನು ವೃಂದಾವನಕ್ಕೆ ಕಳಿಸುವಂತೆ ಕಾರ್ಯದರ್ಶಿಯನ್ನು ಕೇಳಿಕೊಂಡ. 11 ಗಂಟೆಗೆ ರೈಲು ಸಿಕ್ಕಿತು. ಸುತ್ತ ದಟ್ಟವಾಗಿ ಬೆಳೆದು ನಿಂತ ತುಳಸಿ ಗಿಡಗಳ ಖಾಲಿ ಜಾಗ, ಬಲಕ್ಕೆ ಯಮುನೆ. ಮಂದಿರದ ಒಳಗಡೆ ಸ್ವಾಮಿ ಹರಿದಾಸರ ಮೂರ್ತಿ. ಈ ಮಂದಿರಕ್ಕೆ ಯಾತ್ರಿಕರ ಗದ್ದಲವಿಲ್ಲ. ಹೊರ ಪ್ರಪಂಚದಲ್ಲಿ ತಾನ್ಸೇನ ಗುರು ಎಂದು ಹೆಸರಾದ ಹರಿದಾಸರ ಮಂದಿರದಲ್ಲಿ ಶಿಷ್ಯನ ಹೆಸರಿಗೆ ಪ್ರಾಮುಖ್ಯವಿರಲಿಲ್ಲ. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿರುವಂತೆ ಇಲ್ಲಿ ಯಾತ್ರಿಗಳ ಗದ್ದಲ, ಪಂಡರ ಹಾವಳಿ, ಸ್ಥಳಮಹಿಮೆಯ ವಸ್ತುಗಳನ್ನು ಮಾರುವವರ ಆಕ್ರಮಣ, ಎಲ್ಲೆಲ್ಲೂ ಕೊಳಕಿನ ಮೇಲೆ ಜೇಂಗುಟ್ಟುವ ನುಣಗಳಿದ್ದರೂ ಮೋಹನ್ಲಾಲ್ನಿಗೆ ಈ ಮಂದಿರದಲ್ಲಿ ಒಂದು ತೆರನಾದ ಶಾಂತಿ ಕಂಡಿತು. 1 ತಾಸು ಒಳಗೆ ಕುಳಿತಿದ್ದು ಹತ್ತಿರವೇ ಇಳಿದುಕೊಂಡಿದ್ದ ಹೋಟೆಲಿನ ತನ್ನ ಕೋಣೆಗೆ ಹೋಗಿ ಮಲಗಿ ನಿದ್ರಿಸಿದ. ಬೆಳಗ್ಗೆ ಎದ್ದು ಯಮುನೆಯ ದಡದಲ್ಲಿ ಕೃಷ್ಣನು ಗೋಪಿಯರ ವಸ್ತ್ರಗಳನ್ನು ಕೊಂಬೆಗೆ ಕಟ್ಟಿದನೆಂದು ಹೇಳುವ ಮರದ ಹತ್ತಿರ ಸುತ್ತಾಡಿದ. ಮುಂಜಾನೆ ಬೇಗ ಎಚ್ಚರವಾಯಿತು. ಗಡಿಯಾರ ನೋಡಿಕೊಂಡರೆ 3:15 ಗಂಟೆ. ಈಗ ಹರಿದಾಸ ಮಂದಿರಕ್ಕೆ ಹೋಗಬೇಕೆಂಬ ಮನಸ್ಸಾಯಿತು. ಮುಖ ತೊಳೆದು ಕತ್ತಲಲ್ಲಿ ಹೊರಟ. ಮಂದಿರದ ಹತ್ತಿರ ಬಂದಾಗ ಒಳಗಿನಿಂದ ಯಾರೋ ಸ್ವರಸಾಧನೆ ಮಾಡುತ್ತಿರುವ ನಾದ ಕೇಳಿಸಿತು. ಹರಿದಾಸರ ಆತ್ಮವು ನಾದ ಸಾಧನೆ ಮಾಡುತ್ತಿದೆಯೇ ಎಂಬ ಅನುಮಾನ ಹುಟ್ಟಿತು. ಚಪ್ಪಲಿಯ ಸಪ್ಪಳವಾಗದಂತೆ ಹೆಜ್ಜೆ ಹಾಕುತ್ತಾ ಮಂದಿರವನ್ನು ಸಮೀಪಿಸಿ ಜಗುಲಿಯ ಮೇಲೆ ಕುಳಿತ. ಒಳಗೆ ಯಾರು ನಿಜವಾಗಿಯೂ ಸ್ವರ ಸಾಧನೆ ಮಾಡುತ್ತಿದ್ದಾರೆ. ಆ ಸಾಧನೆಯಲ್ಲಿ ಒಂದು ಕ್ರಮವಿದೆ. ಸಕಾರ ಅಥವಾ ಅಕಾರ ನುಡಿಯುತ್ತಿಲ್ಲ, ದೀರ್ಘವಾಗಿ ಓಂ ಎನ್ನುತ್ತಾರೆ. ಒಂದೊಂದು ಓಂಕಾರವು ನಾಭಿಯಿಂದ ಹೊರಟು
ಮಸ್ತಿಷ್ಕದವರೆಗೆ ಮೊಳಗುತ್ತಾ ದೀರ್ಘಕಾಲ ನುಡಿಯುತ್ತಿದೆ. ಷಡ್ಜದಿಂದ ಆರಂಭಿಸಿ 12 ಸ್ವರಗಳ ಒಂದೊಂದು ಮೆಟ್ಟಲಿಗೂ ಒಂದೊಂದು ಸುದೀರ್ಘ ಓಂಕಾರ ನುಡಿಯುತ್ತಿದೆ. ಮಂತ್ರ ಷಡ್ಜವನ್ನು ಮುಟ್ಟಿದ ನಂತರ ಇಳಿದ ಕ್ರಮದಲ್ಲಿ ಓಂಕಾರವನ್ನು 12 ಸ್ವರಗಳ ಹತ್ತಿ ಮಧ್ಯಮ ಸಪ್ತಕದ ಷಡ್ಜಕ್ಕೆ ಬರುತ್ತಾರೆ. ಅಲ್ಲಿಂದ ಮಧ್ಯಮ ಸಪ್ತಕದ 12 ಸ್ವರಗಳನ್ನು ಏರುತ್ತಾರೆ. ಅಲ್ಲಿಂದ ತಾರ ಸಪ್ತಕದ 12 ಮೆಟ್ಟಿಲು. ಹೀಗೆ ಏರಿಳಿತದ ಒಂದು ವೃತ್ತವನ್ನು ಪೂರ್ಣಗೊಳಿಸಲು 72 ಓಂಕಾರಗಳಾಗುತ್ತವೆ. ಯಾವ ಸಪ್ತಕದ ಯಾವ ಸ್ವರಗಳಲ್ಲೂ ಒಂದು ಕೂದಲೆಳೆಯಷ್ಟು ಚಾಂಚಲ್ಯವಿಲ್ಲ, ಸ್ಥಾನ ಸಂಕೋಚವಾಗಲಿ ಇಲ್ಲ. ಅಷ್ಟು ಖಚಿತ. ಉಸಿರಿನ ಸತ್ವದಲ್ಲೂ ಕಿಂಚಿತ್ತೂ ಊನವಿಲ್ಲ. ಒಂದೊಂದು ಓಂಕಾರ ಮುಗಿಯಲು ಕನಿಷ್ಠ 1 ನಿಮಿಷವೆಂದರೂ ಒಂದು ವೃತ್ತ ಮುಗಿಸಲು 72 ನಿಮಿಷಗಳಾಗುತ್ತೆ. ಅವನು ಲೆಕ್ಕ ಹಾಕಿದ. ಎಷ್ಟು ಹೊತ್ತಿನಿಂದ ಮಾಡುತ್ತಿದ್ದಾರೋ, ಇದು ಎಷ್ಟನೇ ವೃತ್ತವೂ ಅವನಿಗೆ ಕಲ್ಪನೆ ಬರಲಿಲ್ಲ. ಉಷಾಕಾಲ ಆಗುವವರೆಗೆ ವೇಳೆಗೆ ಅವರು ಸಾಧನೆಯನ್ನು ಸಮಾಪ್ತಿಗೊಳಿಸಿದರು. ಅನಂತರ ಸಂಪೂರ್ಣ ಮೌನ. ಇದು ಶುದ್ಧ ಸ್ವರಕ್ರಮ. ಇದರಲ್ಲಿ ಯಾವ ರಾಗವೂ ಕಾಣುವುದಿಲ್ಲ. ಎಲ್ಲ ರಾಗಗಳಿಗೂ ಆಧಾರವಾದ ಎಲ್ಲ ಸ್ವರಗಳ ಸಾಧನೆಯೂ ಇದೆ ಎಂದು ಅವನಿಗೆ ಅರ್ಥವಾಯಿತು. ಸಂಗೀತದ ಆಳವನ್ನು ಅನುಭವಿಸಿದಂತಾಯಿತು. ರಾಜಾ ಸಾಹೇಬರ ಕಾಡಿನ ದೇವಮಂದಿರದಲ್ಲಿ ತಾನು ಸ್ವರ ಸಾಧನೆ ಮಾಡುತ್ತಿದ್ದ ಅನುಭವದ ನೆನಪಾಯಿತು. ಇದು ಅದಕ್ಕಿಂತಲೂ ಆಳವಾದ ಸಾಧನೆಯ ಕ್ರಮ ಎಂದು ಅರ್ಥವಾಯಿತು. ತುಸು ಹೊತ್ತಿನಲ್ಲಿ ಸೂರ್ಯೋದಯವಾಗಿ ಎಲ್ಲೆಲ್ಲೂ ಹೊಂಗಿರಣಗಳು ಪಲ್ಲವಿಸಿದವು. ಒಳಗೆ ನಾದು ಸಾಧನೆ ಮಾಡುತ್ತಿದ್ದವರು ಎದ್ದು ಹೊರಗೆ ಬಂದಂತಾಯಿತು. ತಿರುಗಿ ನೋಡಿದ ಅವರೊಬ್ಬರು ಸಾಧು. ಕಪ್ಪು ಬಣ್ಣದ ಜಟಾಜೂಟ, 40ರ ವಯಸ್ಸು. ಒಂದು ಹಳೆಯ ತುಂಡು ಪಂಚೆಯನ್ನು ಕಚ್ಚೆಯಂತೆ ಬಿಗಿದಿದ್ದಾರೆ. ಹಣೆಯ ಮೇಲೆ ಹಚ್ಚಿ ಉರಿದು ಹೋಗಿದ್ದ ಕುಂಕುಮದ ಗುರುತು, ಬೇರೆ ಬಟ್ಟೆಗಳಿಲ್ಲ. ತಕ್ಷಣ ಮೇಲೆದ್ದು ಅವರ ಕಾಲು ಮುಟ್ಟಿ ನಮಸ್ಕರಿಸಿದ. ತಮ್ಮ ಮೂಗಿನ ತುದಿಯ ಮೇಲೆ ನೆಟ್ಟಿದ್ದವರ ಕಣ್ಣುಗಳು ಇವನ ಮೇಲೆ ಸರಿದವು. ಯಾವ ಮಾತಾಡಲು ಇವನಿಗೆ ತಿಳಿಯಲಿಲ್ಲ. ಅವರು ತಮ್ಮ ಪಾಡಿಗೆ ಹೊರಟು ಹೋದರು. ಅವರನ್ನು ಹಿಂಬಾಲಿಸುವ ಮನಸ್ಸು ಇವನಿಗೆ ಬರಲಿಲ್ಲ. ಆ ಹಗಲೆಲ್ಲ ಅವರ ಓಂಕಾರ ಸಾಧನೆಯೇ ಅವನ ಮನಸ್ಸು ತುಂಬಿತ್ತು. ತಾನು ಮಾಡುತ್ತಿದ್ದ ಸಾಧನೆಗಿಂತ ಹೆಚ್ಚು ಆಳವು, ಗಂಭೀರವೂ, ಅತೀತವನ್ನು ಧ್ವನಿಸುವಷ್ಟು ಘನವಾದುದೂ ಆಗಿದೆ ಅವರ ಸ್ವರಶಕ್ತಿ. ಗ್ರಹಿಕೆ ಗಟ್ಟಿಯಾಗಿ ನಿಂತು ಬಿಟ್ಟಿತು. ಹಾಸಿಗೆಯ ಮೇಲೆ ಮಲಗಿದರೆ ನಿದ್ದೆ ಬರುತ್ತಿಲ್ಲ. ರಾತ್ರಿ ಬೇಗ ಊಟ ಮಾಡಿ ಮಲಗಿದ. ನಿದ್ರೆ ಹತ್ತಿತು. ಆದರೆ ನಡುರಾತ್ರಿಯ ವೇಳೆಗೆ ಕಿವಿಯಲ್ಲಿ ಓಂಕಾರದ ನಾದು ತುಂಬಿಕೊಂಡಂತಾಗಿ ತಟಕ್ಕನೆ ಎಚ್ಚರವಾಯಿತು. ದೀಪ ಹಾಕಿ ಗಡಿಯಾರ ನೋಡಿಕೊಂಡ 12 ಗಂಟೆ. ಎದ್ದು ಮುಖ ತೊಳೆದು ಕೋಣೆಯ ಬೀಗ ಹಾಕಿಕೊಂಡು ಹರಿದಾಸ ಮಂದಿರದ ಕಡೆಗೆ ಹೆಜ್ಜೆ ಹಾಕಿದ. ಆಕಾಶದಲ್ಲಿ ನಸು ಬೆಳೆದಂಗಳಿತ್ತು. ಸಮಕಾಲೀನ ವ್ಯಾಪಾರದಿಂದ ಕಲುಷಿತವಾದ ಬೃಂದಾವನ ತಿರೋಗತವಾಗಿ ಮೂಲ ಬೃಂದಾವನವು ಉದ್ಭವವಾದಂತಿತ್ತು. ಯಮುನೆ, ಕೃಷ್ಣೆ, ರಾಧೆ, ಗೋಪಿ, ರಾಸ, ಮರಳು, ಹೆಜ್ಜೆಯ ಗಲುಗಲುಗಳೆಲ್ಲವೂ ಕಣ್ಣು ಕಿವಿಗಳಿಗೆ ದಕ್ಕುವಂತಿದ್ದವು. ನಿಧಾನವಾಗಿ ತುಳಸಿ ಗಿಡದ ನಡುವಣ ಮಂದಿರದ ಕಡೆಗೆ ನಡೆದಾಗ ಅವೆಲ್ಲವೂ ಮರೆಯಾಗಿ ಶುದ್ಧ ಓಂಕಾರ ಕೇಳತೊಡಗಿತು. ಅವರು ರಾತ್ರಿಯೆಲ್ಲ ಸಾಧನೆ ಮಾಡುತ್ತಿರಬೇಕು ಎಂದುಕೊಂಡು ಶಬ್ದವಾಗದಂತೆ ನಡೆದು ತಾನು ನಿನ್ನೆ ಕುಳಿತಿದ್ದ ಜಾಗದಲ್ಲಿ ಅದೇ ಕಂಬವನ್ನೊರಗಿ ಕುಳಿತು ಅದೇ ಕ್ರಮದಲ್ಲಿ ಅವರು ಗಂಭೀರ ಭಾವದಲ್ಲಿ ಓಂಕಾರ ನುಡಿಯುತ್ತಿದ್ದಾರೆ. ಅವರು ಯಾವ ಸಪ್ತಕದ ಯಾವ ಸ್ವರವನ್ನು ಓಂಕಾರಿಸುತ್ತಿದ್ದಾರೆಂಬುದು ಸ್ಪಷ್ಟವಾಗಿ ತಿಳಿಯುತ್ತಿದ್ದರಿಂದ ವೃತ್ತದ ಗಣಿತವನ್ನು ಎಳಿಸಿಕೊಳ್ಳುವ ಅಗತ್ಯ ಕಾಣಲಿಲ್ಲ. ಅವರ ಸ್ವರಕ್ಕೆ ತಾನೂ ಮೆಲುವಾಗಿ ಧ್ವನಿ ಹಚ್ಚುವ ಮನಸ್ಸಾದರೂ ಅತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವ ಅವರಿಗೆ ಅದು ತಿಳಿದು ಮಗ್ನತೆ ಒಡೆಯಬಹುದು, ನನ್ನ ಮೇಲೆ ಕೋಪಗೊಳ್ಳಬಹುದು ಎಂಬೆಚ್ಚರ ಮೂಡಿ ಮೌನವಾಗಿ ಅವರ ಒಂದೊಂದು ಸ್ವರ ಭಾವದಲ್ಲಿ ಪಾಲ್ಗೊಳ್ಳತೊಡಗಿದ. ನಿನ್ನೆಯಂತೆ ಅವರು ಉಷಾಕಾಲದ ಹೊತ್ತಿಗೆ ಸಾಧನೆಯನ್ನು ಸಮಾಪನೆ ಮಾಡಿದರು. ತುಸು ಹೊತ್ತು ಒಳಗೆಲ್ಲ ಮೌನವಿತ್ತು. ನಂತರ ಆಕಾಶದ ಸೂರ್ಯನ ಹೊಂಗಿರಣಗಳು ಹರಡುವ ವೇಳೆಗೆ ಹೊರಬಂದರು. ಅವನು ನಿನ್ನೆಯಂತೆ ಎದ್ದು ಪಾದ ಮುಟ್ಟಿ ನಮಸ್ಕರಿಸಿದ. 1 ನಿಮಿಷ ನಿಂತು ನಾಸಿಕದ ಮೇಲಿದ್ದ ದೃಷ್ಟಿಯನ್ನು ಅವನತ್ತ ಹರಿಸಿ ಕೇಳಿದರು, ನೀವು ಸಂಗೀತಗಾರರೇ? ಹೌದು. ನನ್ನ ಹೆಸರು ಮೋಹನ್ ಲಾಲ್ ಎಂದು ಅವನ ಮನಸ್ಸಿನಲ್ಲಿ ಮೂಡಿದ ಈ ವರ್ಷದ ತಾನ್ಸೇನ ಪ್ರಶಸ್ತಿ ವಿಜೇತ ಎಂಬ ಮಾತನ್ನು ಆಡದೆ ತಡೆದುಕೊಂಡ. ಮೋಹನ್ ಲಾಲ್ ಎಂಬ ಹೆಸರು ಹೇಳಿದರೆ ಸಾಕು, ಅವರಿಗೆ ಗೊತ್ತಾಗುತ್ತೆ. ಈ ಹೆಸರು ಕೇಳದ ಸಂಗೀತಾಸಕ್ತರು ಯಾರಿದ್ದಾರೆಂಬ ತರ್ಕವು ತನಗೆ ತಾನೇ ಅವನ ಒಳಗೆ ಕೆಲಸ ಮಾಡಿ ಈ ಮಾತನ್ನು ಮುಂದೆ ದಬ್ಬಿದುದು ಅವನಿಗೆ ಅರ್ಥವಾಯಿತು. ಆದರೆ ಅವರು ಈ ಕೇಳಿದ ಪ್ರಶ್ನೆಯಲ್ಲಿ ಈ ಹೆಸರು ಹೇಳುವ ಅಗತ್ಯವಿರಲಿಲ್ಲ ಅಂತ ನಂತರ ತಿಳಿಯಿತು. ಅವರಿಗೆ ಕೂಡ ಮೋಹನ್ ಲಾಲ್ ಎಂಬ ಹೆಸರಿನ ವಿಶೇಷವೂ ಗೊತ್ತಿದ್ದಂತೆ ಕಾಣಲಿಲ್ಲ. ನಿನ್ನೆ ಬೆಳಗಿನ ಜಾವ, ಇವತ್ತು ನಡುರಾತ್ರಿಗೆ ಬಂದಿರಿ. ನಿರ್ಜನ ಸ್ಥಳದಲ್ಲಿ ಸಾಧನೆ ಮಾಡಬೇಕು ಅಂತ ನಾನು ಈ ಮಂದಿರ ಆರಿಸಿಕೊಂಡೆ. ತಮಗೆ ತೊಂದರೆಯಾಗಿದ್ದಕ್ಕೆ ಕ್ಷಮಿಸಬೇಕು. ಆಗಲಿ, ಇನ್ನು ಮುಂದೆ ಬರಬೇಡಿ. ತಮ್ಮ ಅಪ್ಪಣೆಯನ್ನು ಮೀರಿ ಬರುವುದಿಲ್ಲ. ತಮ್ಮ ಸಂಗೀತ ಸಾಧನೆಯನ್ನು ಕೇಳಿ ನನ್ನ ಸಂಗೀತದ ಅಜ್ಞಾತ ಶಕ್ತಿಯನ್ನು ಕಲಿಯಬಹುದು ಅಂತ ಬಂದೆ. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿದರೆ ನಾನು ಕೃತಾರ್ಥ. ನಾನು ಮಾಡುತ್ತಿರುವುದು ಸಂಗೀತ ಸಾಧನೆಯಲ್ಲ, ಯೋಗ ಸಾಧನೆ. ಇದು ಯೋಗ ಸಾಧನೆಯ ಒಂದು ವಿಧ ಅಷ್ಟೇ. ಅದನ್ನೇ ನಾನು ಹೇಳಿದುದು, ಸಂಗೀತದ ಅಜ್ಞಾನ ಶಕ್ತಿಯನ್ನು ಕಲಿಯಬೇಕು ಅಂತ. ಅದನ್ನು ತಾವು ಕಲಿಸಿಕೊಟ್ಟರೆ ನನ್ನ ಸಂಗೀತಕ್ಕೆ ಹೊಸ ಶಕ್ತಿ ಬರುತ್ತೆ. ತಾನ್ಸೇನ್ ದೀಪಕರಾಗ ಹಾಡಿ ಬೆಂಕಿ ಹೊತ್ತಿಸಿದ್ದು, ಮಗಳ ಮೂಲಕ ಮೇಘರಾಗ ಹಾಡಿ ಮಳೆ ಬರಿಸಿ ಬೆಂಕಿಯನ್ನು ನಂದಿಸಿದುದು, ಇವೆಲ್ಲ ತನ್ನ ಗುರು ಹರಿದಾಸರಿಂದ ಕಲಿತ ಯೋಗಶಕ್ತಿಯ ಸಂಗೀತದ ಮೂಲಕ ಪ್ರಕಟವಾದದ್ದರಿಂದ ಅಲ್ಲವೇ? ನಮ್ಮ ಕೃಪೆಯಿಂದ ನನಗೂ ಅಂಥ ಶಕ್ತಿ ಸಾಧಿತವಾದರೆ ನಾನು ಧನ್ಯನಾಗ್ತೀನಿ ಎಂದು ಮತ್ತೆ ನಮಸ್ಕರಿಸಿದ. ಓಹ್, ತಾನ್ಸೇನನಿಗೆ ಅನ್ವಯಿಸಿ ಸಂಗೀತಗಾರರು ಕಟ್ಟಿರುವ ಮಂತ್ರಸಿದ್ಧಿಯ ಕಥೆಗಳನ್ನು ಸಂಗೀತ ಪ್ರೇಮಿಗಳು ನಂಬಿರುವುದನ್ನು ನಾನು ಕೇಳಿದ್ದೀನಿ. ಅಕ್ಬರ್ ಬಾದಾಶಹನ ವ್ಯಕ್ತಿ ವೈಭವವನ್ನು ಹರಡುವ ಕಥೆಗಳಲ್ಲಿ ಇವು ಕೆಲವು. ಅಕ್ಬರ್ ಬಾದಾಶಹನ್ ಇಲ್ಲದೆ ದೀಪಕ ಮೇಘ ರಾಗಗಳನ್ನು ತಾನ್ಸೇನ ಹಾಡಿದ ಕಥೆ ಇರುವುದು ಶಕ್ಯವಿಲ್ಲ ಅಲ್ಲವೇ? ಹೌದು ಹೌದು, ಬಾದಾಶಾ ದೊಡ್ಡ ಸಂಗೀತ ಪ್ರೇಮಿ. ತನ್ನ ವಜೀರರಿಗಿಂತ ಹೆಚ್ಚು ಸಂಬಳವನ್ನು ತಾನ್ಸೇನಿಗೆ ಕೊಡ್ತಿದ್ದ. ನಿಜ ಸಂಗತಿ ಏನು ಗೊತ್ತೇ? ಸ್ವಾಮಿ ಹರಿದಾಸರು ಲಂಕಾದಹನ
ಸಾರಂಗ ಹಾಡಿದಾಗ ಇದೇ ಬೃಂದಾವನದಲ್ಲಿ ಆಗ ಇದ್ದ ಕಾಡಿನಲ್ಲಿ ಕಾಡುಗಿಚ್ಚು ಹುಟ್ಟಿಕೊಂಡಿತು. ಆಗ ಅವರು ಮೇಘವನ್ನು ಹಾಡಿ ಅದನ್ನು ನಂದಿಸಿದರು. ಅವರು ಬರೀ ಸಂಗೀತಗಾರರಾಗಿಲ್ಲ, ದೊಡ್ಡ ಯೋಗಿಯಾಗಿದ್ದರು. ಯೋಗಿಯ ಪ್ರಥಮ ಗುಣ ಯಾವುದು? ಅಕ್ಬರ್ ಬಾದಶಾಹ ಪರಿಪರಿಯಾಗಿ ಹೇಳಿ ಕಳಿಸಿದರೂ ತಮ್ಮ ಆಶ್ರಮ ಇದೇ ಜಾಗವನ್ನು ಬಿಟ್ಟು ರಾಜಾಶ್ರಯಕ್ಕೆ ಹೋಗಲಿಲ್ಲ. ಬಾದಶಾಹನಿಗೆ ತನ್ನ ಗುರುಗಳ ಸಂಗೀತ ಕೇಳಿಸಬೇಕಾದರೆ ತಾನ್ಸೇನನ್ನು ಅವರನ್ನು ವೇಷಮರಿಸಿ ಕರೆತಂದು ಆಶ್ರಮದ ಹೊರಗೆ ಅವಿಸಿ ಕೂರಿಸಿ ತಾನೊಬ್ಬನೇ ಒಳಗೆ ಹೋಗಿ ಇಂಥ ರಾಗ ಹಾಡಿ ಅಂತ ಬೇಡಿಕೊಂಡ. ಅವರು ಹಾಡಿದ್ದನ್ನು ಬಾದಶಾಹ ಮರೆಯಲ್ಲಿ ಕೂತು ಕೇಳಿ ಹಿಂದಿರುಗಿದ. ತಾನ್ಸೇನಿಗೆ ಈ ಗುಣವಿತ್ತೆ? ರಾಜಾಶ್ರಯವನ್ನು ಅವನು ಅರಸಲಿಲ್ಲವೇ? ಬಾದಶಾಹನನ್ನು ಹೊಗಳುವ ಹಲವಾರು ಸಂಗೀತ ರಚನೆ ಮಾಡಲಿಲ್ಲವೇ? ಬಾದಶಾಹ ಸ್ತುತಿಯ ಕೃತಿಗಳನ್ನು ತನ್ನ ಮಕ್ಕಳಿಂದಲೂ ರಚಿಸಿಸಿ ಅವನನ್ನು ತಾನು ತಿದ್ದಿಕೊಟ್ಟು ಅವರಿಗೆಲ್ಲ ಆಸ್ಥಾನದಲ್ಲಿ ದೊಡ್ಡ ಸಂಬಳ ಗಿಟ್ಟಿಸಿಕೊಳ್ಳಲಿಲ್ಲವೇ? ಅವನು ರಚಿಸಿದ ರಾಗಗಳಲ್ಲಿ ಬಾದಶಾಹನ ರುಚಿಯನ್ನು ನಿರೀಕ್ಷಿಸಿ ಅವನ ಮೆಚ್ಚುಗೆ ಗಳಿಸುವ ಒಳ ಆಶೆ ಇರಲಿಲ್ಲವೇ? ತಾನು ಬಯಸಿದ ಹೆಣ್ಣಿಗಾಗಿ ಅವನು ತನ್ನ ಧರ್ಮವನ್ನೇ ಬಿಟ್ಟು ಅನ್ಯ ಧರ್ಮವನ್ನು ಸ್ವೀಕರಿಸಲಿಲ್ಲವೇ? ಅನ್ಯ ಧರ್ಮ ಸ್ವೀಕಾರದಿಂದ ಅವನಿಗೆ ಬಾದಶಾಹನ ಆಸ್ಥಾನದಲ್ಲಿ ಆಸ್ಥಾನಿಕರ ನಡುವೆ ವಿಶೇಷ ಪ್ರಯೋಜನವೂ ಆಗಲಿಲ್ಲವೇ? ಅವನೊಬ್ಬ ಗಾಯಕ, ಕಲಾವಿದ, ಅಪ್ಪಟ, ದೊಡ್ಡ ಕಲಾ ಪ್ರತಿಭೆ. ಹಾಗಂತ ಯೋಗಿಗಳಿಗೆ ಮಾತ್ರ ಸಾಧ್ಯವಾದ ಶಕ್ತಿಯನ್ನು ಅವನ ಸಂಗೀತಕ್ಕೆ ನಿಮ್ಮಂಥ ಸಂಗೀತಗಾರರು ಆರೋಪಿಸ್ತಾರೆ. ಅವನು ಎಷ್ಟೇ ರಾಜಾಶ್ರಯಕ್ಕೆ, ರಾಜಭೋಗದ ಆಮಿಷಗಳಿಗೆ ಬಿದ್ದರೂ, ಸ್ವಧರ್ಮ ತ್ಯಾಗ ಮಾಡಿದರೂ ಅದೇ ಧರ್ಮದ ಸಿದ್ಧಿ ಶ್ರೇಷ್ಠರಾದ ಹರಿದಾಸರು ಅವನನ್ನು ತಿರಸ್ಕರಿಸಿ ಶಪಿಸಲಿಲ್ಲ. ಅದು ಅವರ ಯೋಗ ಸಿದ್ಧಿಯ ಇನ್ನೊಂದು ಲಕ್ಷಣ. ಅವರಿಷ್ಟನ್ನು ನಿಂತೇ ಮಾತನಾಡುತ್ತಿದ್ದರು. ಅವನು ಗೌರವಪೂರ್ಣವಾದ ದೂರದಲ್ಲಿ ನಿಂತು ಕೇಳುತ್ತಿದ್ದ. ಇನ್ನೇನಾದರೂ ಕೇಳುವುದುಂಟೋ ಎಂಬಂತೆ ಅವರು ಅವನನ್ನು ನೋಡಿದರು. ಅವನು ಕೇಳಲು ಏನು ಹೊಳೆಯಲಿಲ್ಲ. ಅವರ ದೃಷ್ಟಿಯು ಮತ್ತೆ ಮೂಗಿನ ತುದಿಯನ್ನು ಸರಿದಂತಾಯಿತು. ಅನಂತರ ಅವರು ಮಂದಿರದಿಂದ ಹೊರ ನಡೆದು ನದಿಯ ಕಡೆಗೆ ಹೆಜ್ಜೆ ಹಾಕಿದರು. ಅವನು ಅವರ ಹೆಜ್ಜೆಯ ಲಯವನ್ನೇ ನೋಡುತ್ತಾ ನಿಂತ. ಹೋಟೆಲಿಗೆ ಹಿಂದಿರುಗಿ ಸ್ನಾನ ನಾಷ್ಟಾಗಳನ್ನು ಮುಗಿಸಿ ಮಂಚದ ಮೇಲೆ ಮೈಚಾಚಿದಾಗ ಒಂದು ಬಗೆಯ ನೆಮ್ಮದಿ, ಒಂದು ಬಗೆಯ ಅಸಂತುಷ್ಟಿ ಒಂದರೊಳಗೊಂದು ಬೆರೆತು ಕಾಣಿಸಿಕೊಂಡವು. ತಾನ್ಸೇನ ನನ್ನಂಥ ಗಾಯಕನೇ, ಹೆಚ್ಚು ಪ್ರತಿಭಾಶಾಲಿ, ತನಗಿರುವ ಹಣ, ಕೀರ್ತಿ ಮೊದಲಾದ ಐಹಿಕ ಮೋಹಗಳು ಅವನಿಗೂ ಇದ್ದವು ಎಂಬ ಭಾವವು ನೆಮ್ಮದಿಯನ್ನು ಕೊಟ್ಟಿತು. ಯೋಗವಾಗದ ಸಂಗೀತದಲ್ಲಿ ಪವಾಡ ಸಾಧಿಸುವುದು ಸಾಧ್ಯವಿಲ್ಲ, ಅದು ನನಗೆ ಎಂದೆಂದಿಗೂ ಸಾಧಿಸುವುದಿಲ್ಲ ಎಂಬುದು ಅಸಂತುಷ್ಟಿಯನ್ನು ತಂದಿತು. ಹೆಂಡತಿ, ಮಕ್ಕಳು, ಶಿಷ್ಯರು ಎಲ್ಲ ಥರಲ್ಲೂ ತೃಪ್ತಿಯಿಂದ ಇದ್ದುದರಿಂದ ಅವನಿಗೆ ನನ್ನನ್ನು ಕಾಡುತ್ತಿರುವ ಖಿನ್ನಭಾವ ಇರಲಿಲ್ಲವೇನೋ ಎಂದುಕೊಂಡ. ತುಸು ಹೊತ್ತಿನಲ್ಲಿ ನಿದ್ರೆ ಬಂತು. ಸಾಧು ಮೊಳಗುತ್ತಿದ್ದ ಓಂಕಾರವು ಎಚ್ಚರ ಆಗುವ ಮುನ್ನ ಕನಸಿನಲ್ಲಿ ಕೇಳಿಸುತ್ತಿತ್ತು. ಅನಂತರ ಎಚ್ಚರವಾಯಿತು. ಎಚ್ಚರವಾದ ನಂತರ ಅದರ ಆಕರ್ಷಣೆ ಕಾಡತೊಡಗಿತು. ಇವತ್ತು ರಾತ್ರಿಯೂ ಆತನ ಮಂದಿರಕ್ಕೆ ಹೋಗಿ ಓಂಕಾರ ಸಾಧನೆ ಮಾಡ್ತಾರೆ, ತಾನು ಹೋಗಿ ಕೇಳಬೇಕು ಎಂಬ ಅದಮ್ಯ ಆಕರ್ಷಣೆ. ಆದರೆ ನಿರ್ಜನ ಸ್ಥಳದಲ್ಲಿ ಈ ಸಾಧನೆ ಮಾಡಬೇಕು ಅಂತ ಸ್ಥಳವನ್ನು ಆರಿಸಿಕೊಂಡೇ ಇನ್ನು ಮುಂದೆ ಬರಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಕದ್ದು ಹೋಗಿ ಕುಳಿತರೂ ಬೆಳಿಗ್ಗೆ ಅವರ ಸಾಧನೆ ನಿಂತ ತಕ್ಷಣ ಅಲ್ಲಿಂದ ಕಾಲು ತೆಗೆದರೂ ಅವರಿಗೆ ತಿಳಿಯುತ್ತೆ. ಉದ್ದಡತನಕ್ಕೆ ಏನಾದರೂ ಶಿಕ್ಷೆ ಮಾಡಿಯಾರೆಂಬ ಭಯವಾಯಿತು. ಮಹಾರಾಜ್, ನಾನು ಶಿಕ್ಷೆನೇ ಆಗಬೇಕು ಅಂತ ನಿಶ್ಚಯಿಸಿದ್ದೀನಿ, ನನಗೆ ಯೋಗ ದೀಕ್ಷೆ ಕೊಡಿ ಅಂತ ಕೇಳಿಕೊಂಡ್ರೆ ಎಂಬ ದಾರಿ ಕಾಣಿಸಿತು. ಐಹಿಕ ಆಶೆ, ಆಕರ್ಷಣೆಗಳೆಲ್ಲ ಬಿಡುವೆಯಾ? ಸ್ವಾಮಿ ಹರಿದಾಸರಂತೆ ಬಾದಶಾಹನ ದರ್ಬಾರ್ನಲ್ಲಿ ಹಾಡುವ ಆ ಆಹ್ವಾನವನ್ನು ತಿರಸ್ಕರಿಸುವೆಯಾ ಅಂತ ಕೇಳ್ತಾರೆ. ಆಗ ತನ್ನೊಳಗೆ ಎಂಬ ಪ್ರಶ್ನೆ ಹುಟ್ಟಿತು. ತನ್ನೊಳಗೆ ತಡಗಿಕೊಳ್ಳತೊಡಗಿದ. ಯೋಗಿಗಳು ಅನುಭವಿಸುವ ಅಂತರಂಗದ ಆನಂದ ಮುಂದೆ ಉಳಿದೆಲ್ಲ ಸುಖ ಸಂತೋಷಗಳು ತುಚ್ಛ ಎನ್ನುವ ಮಾತು ಹಿಂದೆ ಕೇಳಿದ್ದ ಮಾತು ನೆನಪಿಗೆ ಬಂದವು. ಆ ಮಾತುಗಳ ಮೋಡಿಯಲ್ಲಿ ಎಷ್ಟೋ ಹೊತ್ತು ತಲ್ಲೀನನಾಗಿದ್ದ. ಅನಂತರ ಹೊಟ್ಟೆಯಲ್ಲಿ ಹಸಿವು ಕಾಣಿಸ್ತು. ಎದ್ದು ಶಾಲೆಗೆ ಹೋಗಿ ಊಟ ಮಾಡುವಾಗ ಪ್ರಶಸ್ತಿ ಸ್ವೀಕಾರಕ್ಕೆ ಭೂಪಾಲಿಯನ್ನಾದರೂ ಕರೆತರಬೇಕಿತ್ತನ್ನಿಸ್ತು. ಹೊಟ್ಟೆಗೆ ರೊಟ್ಟಿ, ಪಲ್ಯ, ಹಾಲು, ಮೊಸರು ಬಿದ್ದ ನಂತರ ಹೆಣ್ಣಿನ ಬಯಕೆ ಕಾಣಿಸಿತು. ಯೋಗ ಸಾಧನೆ ನನಗಲ್ಲ ಅನ್ನಿಸ್ತು. ಊಟ ಮುಗಿಸಿ ಕೈ ಬಾಯಿ ತೊಳೆದು ಕೋಣೆಗೆ ಹಿಂದಿರುಗುವಷ್ಟರಲ್ಲಿ ಹೆಣ್ಣಿನ ಬಯಕೆಯೂ ಇಳಿದು ಹೋಗಿತ್ತು. ಮತ್ತೆ ಅವನತ ಭಾವ. ಇದೀಗ ಜುನ್ನರ್ಕರ್ ಗಲಾಟೆಯಲ್ಲಿ ಎಲ್ಲ ಪತ್ರಿಕೆಗಳ ದೃಷ್ಟಿಯು ನನ್ನ ಮೇಲೆ ಇವೆ. ಅದೇ ಸಂದರ್ಭದಲ್ಲಿ ಈ ಪ್ರಶಸ್ತಿ. ಇಲ್ಲಿಗೆ ಯಾವ ಶಿಷ್ಯನು ಕರೆತಂದರೂ ಅದು ಬಿಳಿ ಚರ್ಮದ ಭೂಪಾಲಿಯನ್ನು ತಂದಿದ್ದರೆ ಪತ್ರಿಕೆಯವರ ಕಣ್ಣಿಗೆ ಕಾಣ್ತಿತ್ತು. ಯಾವನಾದರೂ ಕಿಡಿಗೇಡಿ ಅಪಪ್ರಚಾರ ಶುರು ಮಾಡಿದ್ದರೆ ಉಳಿದ ಪತ್ರಕರ್ತರು ಅದೇ ಶ್ರುತಿ ಹಿಡಿತಿದ್ರು. ಒಬ್ಬನೇ ಬಂದದ್ದು ಸರಿಯಾಯಿತು ಎನ್ನುವ ಸಮಾಧಾನ ಹುಟ್ಟಿತು. ರಾತ್ರಿ ನಿದ್ದೆ ಬರಲಿಲ್ಲ. ಸಾಧುವಿನ ಓಂಕಾರ ಕೇಳುವ ಬಯಕೆ ಕಾಡಿಸತೊಡಗಿತು. ಆದರೆ ಹರಿದಾಸ ಮಂದಿರಕ್ಕೆ ಹೋಗುವಂತಿಲ್ಲ. 2 ತಾಸು ಹೊರಳಿದ ನಂತರ ಎದ್ದು ಕೋಣೆಯ ಬೀಗ ಹಾಕಿಕೊಂಡು ನದಿಯ ದಡಕ್ಕೆ ನಡೆದ. ದೇವಸ್ಥಾನಗಳನ್ನು ದಾಟಿ ಮರಳಿನ ಮೇಲೆ ಅರ್ಧ ಮೈಲಿಯಷ್ಟು ದಡದ ಮೇಲೆ ನೀರಿಗೆ ತುಸು ದೂರದಲ್ಲಿ ಒಣಗಿದ ಮರಳ ಮೇಲೆ ಕುಳಿತ. ಮನಸ್ಸಿನಲ್ಲೇ ತಂಬೂರಿ ಶ್ರುತಿಯನ್ನು ಕಲ್ಪಿಸಿಕೊಂಡು ಸ್ವರ ಸಾಧನೆ ಮಾಡತೊಡಗಿದ. ಆ ಸಾಧು ಮಾಡುತ್ತಿದ್ದಂತೆ ಮಂದ್ರ ಸಪ್ತಕದಲ್ಲಿ 12 ಸ್ವರಗಳನ್ನು ಇಳಿದು 12 ಸ್ವರಗಳನ್ನು ಏರಿದ. ಅನಂತರ ಮಧ್ಯಮ ಸಪ್ತಕದಲ್ಲಿ, ಕೊನೆಗೆ ತಾರ ಸಪ್ತಕದಲ್ಲಿ ಇದೇ ಸಾಧನೆ ಮಾಡಿದ. ತಾನು ಮಾಡಬಲ್ಲೆ ಎನಿಸಿತು. ಆದರೆ ಇದರಿಂದ ಲಭಿಸುವುದೇನು? ಮನಸ್ಸು ಯಾವ ಸಪ್ತಕದಲ್ಲಿ ಯಾವ ಸ್ವರವನ್ನು ಕಲ್ಪಿಸಿಕೊಂಡರೂ ಅದನ್ನು ಅರ್ಜುನ ಬಾಣ ಹೂಡಿದಂತೆ ಹಿಡಿದು ಹೊಮ್ಮಿಸುವ ಶಕ್ತಿ ನನ್ನ ಕಂಠಕ್ಕೆ ಇದ್ದೇ ಇದೆ. ರಾಜಾ ಸಾಹೇಬರು 6 ತಿಂಗಳಿಗೆ ಅದನ್ನು ಅಭ್ಯಾಸ ಮಾಡಿಸಿದರು. ಅನಂತರ ಇಷ್ಟು ವರ್ಷಗಳು ಅದೇ ಮೂಲ ನಿಯಮ ಮೇಲೆ ಹಾಡುತ್ತಿದ್ದೀನಿ. ನಾನು ಮಾಡುವ ಸ್ವರ ವಿನ್ಯಾಸಗಳು ಆ ಸಾಧು ಮಾಡಬಲ್ಲರೆ? ನನಗೆ ಆಗಿರುವ ಸಂಗೀತ ಸಾಧನೆ ಅವರಿಗೆ ಆಗಿದೆಯೇ ಎಂಬ ಪ್ರಶ್ನೆ ಹುಟ್ಟಿತು. ಆದರೆ ಅವರು ಸ್ವರದ ಮೂಲಕ ಮಾಡುತ್ತಿರುವುದು ಸಂಗೀತ ಸಾಧನೆಯಲ್ಲ, ಯೋಗ ಸಾಧನೆ ಎಂಬ ವಿವರಣೆ ಹುಟ್ಟಿದಾಗ ಸಾಧುವಿನ ಓಂಕಾರದ ವಿಚಿತ್ರ ವಿಶೇಷ ಶಕ್ತಿ ಅರಿವಾಗತೊಡಗಿತು. ಆಮೇಲೆ ಎದ್ದು ನಡೆದು ಹರಿದಾಸ ಮಂದಿರದ ಜಗುಲಿಗೆ ಹೋಗಿ ಕೇಳುವ ಆಶೆ.
ಆದರೆ ಸಾಧು ನಿಷೇಧಿಸಿದ್ದಾರೆ ಎಂಬ ಹತಾಶೆಗಳ ನಡುವೆ ಅಸಹಾಯ ಭಾವ ಹುಟ್ಟಿತು. ಮತ್ತೆ 2 ದಿನ ಕಳೆಯುವುದರಲ್ಲಿ ಈ ಬೃಂದಾವನದಲ್ಲಿ ಕೂತು ನಾನು ಮಾಡೋದೇನು ಎಂಬ ಪ್ರಶ್ನೆ ಬಾಧಿಸತೊಡಗಿತು. 6 ಮೈಲಿ ದೂರದ ಮಥುರೆಗೆ ಹೋದರೆ ನೇರವಾಗಿ ಮುಂಬೈಗೆ ರೈಲುಗಳಿವೆ, ಅಥವಾ 2 ತಾಸು ದೂರ ದಿಲ್ಲಿ ಮುಟ್ಟಿದರೆ ವಿಮಾನಗಳಿವೆ ಎಂಬ ಪರಿಹಾರ ಕಂಡಿತು. ಆದರೆ ಮುಂಬೈಗೆ ಹೋಗಿ ಮಾಡುವುದೇನು ಎಂಬ ನಿರರ್ಥಕತೆ ಎದುರಾಯಿತು. ಎಷ್ಟರಲ್ಲಿ ಕಾಗದ ಬಂದಿರುತ್ತವೆ, ಟೆಲಿಗ್ರಾಮ್, ಟೆಲಿಫೋನ್ ಪ್ರೋಗ್ರಾಮ್ಗಳಿಗೆ ಆಹ್ವಾನಿಸಿ ನನ್ನ ರೇಟ್ 1 ಲಕ್ಷ ಅಂತ ಎಲ್ಲರಿಗೂ ಗೊತ್ತು. ಯಾರು ಚೌಕಾಶಿ ಮಾಡಲ್ಲ. ತಾನ್ಸೇನ್ ಪ್ರಶಸ್ತಿ ಬಂದ ಹೊಸತರಲ್ಲಿ ಏರಿಸಿ ಪ್ರೋಗ್ರಾಂ ಮಾಡಿಸುವ ಹುಮ್ಮಸ್ಸು ಸಂಗೀತ ಸಭೆಗಳಿಗೆ, ಸಂಗೀತ ಪ್ರೇಮಿಗಳಿಗೆ ಏರಿರುತ್ತೆ. ಈ ಹುಮ್ಮಸ್ಸು 1 ತಿಂಗಳ ನಂತರ ಇಳಿಯುತ್ತೆ. ಇಂಥ ಸಂದರ್ಭದಲ್ಲಿ ನಾನು ವಿಳಾಸ ಸ್ಥಾನ ಬಿಟ್ಟು ಯಾರಿಗೂ ಗೊತ್ತಿರೋದು ವಿಳಾಸವಿಲ್ಲದ ಜಾಗದಲ್ಲಿ ಬಂದು ಕೂತಿದ್ದೀನಿ ಎಂಬ ನೆನಪಾಯಿತು. ಆ ದಿನವೇ ತಕ್ಷಣ ಸೂಟ್ ಕೇಸ್ ಹಿಡಿದು ಮಥುರೆ ರೈಲ್ವೆ ಸ್ಟೇಷನ್ಗೆ ಹೋಗಿಬಿಡಬೇಕೆಂಬ ನಿಶ್ಚಯ ಹುಟ್ಟಿತು. ಆದರೆ ಹಾಸಿಗೆಯಿಂದ ಮೇಲೆ ಏಳುವ, ಎದ್ದು ಬಟ್ಟೆ ಬರೆಗಳನ್ನು ಮಡಿಸಿ ಸೂಟ್ ಕೇಸ್ಗೆ ಹಾಕುವ ಕ್ರಿಯಾಶಕ್ತಿ ಇಲ್ಲದಂತೆ ಮಲಗಿದ್ದ. ಇಲ್ಲಿಂದ ಹೋಗಬೇಕು ಎಲ್ಲಿಗೆ ಅಂತ ಹೊಳೆಯುತ್ತಿಲ್ಲ. ಯಾವ ಊರು ಆಕರ್ಷಿಸುತ್ತಿಲ್ಲ. ಎಲ್ಲಿಯೂ ಏನೂ ಕೆಲಸವಿಲ್ಲ. 2 ದಿನ ನಂತರ ತಟಕ್ಕನೆ ಚಿತ್ತರ್ಪುರಕ್ಕೆ ಹೋಗುವ. ರಾಜಸಾಹೇಬರ ಕಾಡಿನ ನಡುವೆ ನರ್ಮದೆಯ ಕಡೆಗೆ ಮುಖ ಮಾಡಿರುವ ಮಹಾದೇವ ಮಂದಿರದಲ್ಲಿ ಮೌನವಾಗಿ ಕೂತಿರುವ ಮನಸ್ಸಾಯಿತು. ಅನಂತರ 2 ತಾಸು ತನಗೆ ತಾನೇ ಹಾಡಿಕೊಳ್ಳುವ ಆಸೆಯಾಯಿತು. ಅರ್ಧ ಗಂಟೆಯಲ್ಲಿ ಎದ್ದು ಬಟ್ಟೆ ಬರೆಗಳನ್ನು ಸೂಟ್ಕೇಸಿಗೆ ತುಂಬಿಕೊಂಡ. ಉಜ್ಜಯಿನಿಯ ರೈಲು ಎಷ್ಟು ಹೊತ್ತಿಗಿದೆ ಎಂಬುದನ್ನು ವಿಚಾರಿಸದೆ ಒಂದು ಆಟೋ ಹತ್ತಿ ಮಥುರೆಯ ರೈಲ್ವೆ ನಿಲ್ದಾಣಕ್ಕೆ ಹೋದ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.